ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಲತಾರ IS ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಅಭಿಷೇಕ್ ರಾಠೋಡ್. ಸೊ ಇಂದಿನ ತರಗತಿಯಲ್ಲಿ ನಾವು ವರ್ತನಿ ಶುದ್ಧಿ ಬಗ್ಗೆ ಅಧ್ಯಯನ ಮಾಡ್ತಾ ಇದ್ದೇವೆ. ಸೊ ನಿಮ್ಗೆ ನಾನು ಹೇಳಿದ್ದೆ 14 ಟಾಪಿಕ್ಗಳನ್ನು ನಾನು ಒಂದೊಂದಾಗಿ ಥಿಯರಿ ಕ್ಲಾಸ್ನಲ್ಲಿ ನಿಮ್ಗೆ ಕಂಪ್ಲೀಟ್ ಮಾಡಿ ಕೊಡ್ತೀನಿ ಅಂತ ಹೇಳಿ. ಸೊ ಅದರ ಅಂಗವಾಗಿ ನಾನು ನಿಮ್ಗೆ ಇವತ್ತಿನ ತರಗತಿಯಲ್ಲಿ ವರ್ತನಿ ಶುದ್ಧಿಯ ಬಗ್ಗೆ ಕಂಪ್ಲೀಟ್ ಆಗಿ ಡೀಟೇಲ್ ಆಗಿ ನಿಮ್ಗೆ ಏನಂತಂದ್ರೆ ನಾನು ಇವತ್ತು ಬೋಧನೆಯನ್ನ ಮಾಡ್ತಾ ಇದ್ದೇನೆ. ಸೊ ಈ ಕಂಪ್ಲೀಟ್ ಆಗಿ ಬೋಧನೆ ಮಾಡೋದಲ್ಲೇ ನಿಮ್ಗೆ ಏನಂತ ಹೇಳಿದ್ದೇನೆ ಅಂತಂದ್ರೆ, ನಾನು ಒಂದು ನಿಮ್ಗೆ PDF ಅನ್ನು ಕೊಡ್ತೇನೆ, ನೋಟ್ಸು. ಆಮೇಲೆ ಇದರ ಬೇಸ್ ಮೇಲೆ, ಈ ವರ್ತನೆಯ ಬೇಸ್ ಮೇಲೆ ಯಾವ ರೀತಿ ಪ್ರಶ್ನೆಗಳು ನಿಮ್ಮ SSC GD ಪರೀಕ್ಷೆಯಲ್ಲಿ ಬರ್ತಾವಂತ ಅದನ್ನಂತಂದ್ರೆ MCQ ಕ್ವಶನ್ಗಳನ್ನ, ಸೊ ಟೋಟಲ್ ಆಗಿ ಏನೇನ್ ಬೇಕು ನಿಮ್ಗೆ ಈ ವರ್ತನೆಗೆ ಸಂಬಂಧಿಸಿದಂತೆ ಎಲ್ಲವನ್ನ ನಾನು PDF ಮುಖಾಂತರ ನಿಮ್ಗೆ ಕಳಿಸ್ತಾ ಇದ್ದೇನೆ. ಸೊ ಆ PDF ಅನ್ನ ನೀವು ತೆಗೆದುಕೊಳ್ಬೇಕಂತಂದ್ರೆ ನಮ್ಮ ಅಫಿಷಿಯಲ್ ಆಪ್ ಆಗಿರುವಂತಹ ಲತಾರಾ ಲರ್ನಿಂಗ್ ಆಪ್ ಅನ್ನ ನೀವು ಪ್ಲೇಸ್ಟೋರ್ ನಿಂದ ಡೌನ್ಲೋಡ್ ಮಾಡ್ಕೊಳ್ಬೇಕಾಗ್ತದೆ. ಅಲ್ಲಿ ನಿಮ್ಗೆ ನಮ್ಮ ಈ ವಿಡಿಯೋ ಏನು ನಿಮ್ಗೆ ವರ್ತನಿ ಅಥವಾ ಬೇರೆ ಯಾವುದೇ SSC GD ಗೆ ಸಂಬಂಧಿಸಿದಂತೆ ನೋಟ್ಸು PDF ಬೇಕು, ಅಲ್ಲಿಂದ ನಿಮ್ಗೆ ನಾವು ಪ್ರೊವೈಡ್ ಅನ್ನ ಮಾಡ್ತಾ ಇದ್ದೇವೆ. ಸೊ ಲೇಟ್ ಮಾಡದೆ ಕ್ಲಾಸ್ ಅನ್ನು ಸ್ಟಾರ್ಟ್ ಮಾಡೋಣವಾ? ಸೊ ಮುಖ್ಯವಾಗಿ ನಮ್ದು ಇಂದಿನ ತರಗತಿ ವರ್ತನಿ ಶುದ್ಧಿ. ಹೌದಾ? ಈ ವರ್ತನಿ ಶುದ್ಧಿ ನೀವು ಬರ್ದಿಟ್ಕೊಳ್ರಿ. 2 ಮಾರ್ಕ್ಸ್ ಫಿಕ್ಸ್ ಆಗಿ ಕೇಳಲಾಗ್ತದೆ. 2 ಪ್ರಶ್ನೆ ಇದ್ರ ಮೇಲೆ ಖಂಡಿತವಾಗಿ ಬರ್ತವೆ. ಮತ್ತೆ ನೀವಂತಂದ್ರೆ ವರ್ತನಿ ಶುದ್ಧಿಯನ್ನ ಇಂದಿನ ಕ್ಲಾಸ್ ಅನ್ನ ಸ್ಕಿಪ್ ಮಾಡದೆ ನೋಡ್ರಿ. ಯಾಕಂತಂದ್ರೆ ಸ್ವಲ್ಪ ನಿಯಮವನ್ನ ನೀವು ಏನಾದ್ರೂ ತಿಳ್ಕೊಳ್ಳಿಲ್ಲ ಅಂತಂದ್ರೆ ನಿಮ್ದು ಏನಂತಂದ್ರೆ ವರ್ತನಿ ತಪ್ಪಾಗ್ಬಿಡ್ತದೆ ಅಂತಂದ್ರೆ, ನಿಮ್ ಶುದ್ಧ ಮಾಡುವಂತ ಏನು ಅಕ್ಷರ ಇರ್ತದೋ ಅದು ಎಲ್ಲ ನಿಮ್ಗೆ ಆ ನಿಯಮಗಳು ಏನಾಗ್ತವೆ ಅಂತಂದ್ರೆ ತಪ್ಪಾಗ್ಬಿಡ್ತವೆ. ಸೊ ಯಾವುದೇ ತರಹದ ನಿಮ್ಗೆ ಅರ್ಜೆಂಟ್ ಇತ್ತು ಅಂತಂದ್ರೆ ಕ್ಲಾಸೇ ನೋಡ್ಬೇಡ್ರಿ. ನಿಮ್ಗೆ ಏನಾದ್ರೂ 2 ಮಾರ್ಕ್ಸ್ ಬೇಕು ಅಂತಂದ್ರೆ ನೀವೇನಂತಂದ್ರೆ ಈ ಕ್ಲಾಸ್ ಅನ್ನ ಖಂಡಿತವಾಗಿ ನೋಡ್ಲೇಬೇಕು. ಯಾಕಂತಂದ್ರೆ ಎಲ್ಲರೂ ಓದ್ತಾ ಇದ್ದಾರೆ, ಎಲ್ಲರೂ ಮಾಡ್ತಾ ಇದ್ದಾರೆ, ಆದ್ರೆ ಆಳವಾಗಿ ಡೀಪೆಸ್ಟ್ ಆಗಿ ಏನಾದ್ರೂ ಪ್ರಶ್ನೆ ಕೇಳಿದ್ರೆ ಅಂತಂದ್ರೆ ಕರೆಕ್ಟ್ ಆಗಿ ಖಂಡಿತವಾಗಿ ಗಮನವಿಟ್ಟು ಯಾರ ಕ್ಲಾಸ್ ಅನ್ನು ನೋಡ್ತೀರಿ ಅವ್ರಿಗೆ ಮಾತ್ರ ಮಾರ್ಕ್ಸ್ಗಳು ಬರ್ತವೆ. ಸೊ ಲೆಟ್ ಸ್ಟಾರ್ಟ್ ಮಾಡೋಣ ಕ್ಲಾಸ್. ವರ್ತನಿ ಶುದ್ಧಿ. ಹೌದಾ? ನಮ್ ಮೊದಲನೇ ಟಾಪಿಕ್ ಬಂತ್ರಿ ವರ್ತನಿ ಶುದ್ಧಿ. ಸೊ ಇವತ್ತಿನ ಕ್ಲಾಸ್ ನಲ್ಲಿ ಏನೇನು ನಿಮ್ಗೆ ಏನಂತಂದ್ರೆ ಡೌಟ್ ಇರ್ಲಾರ್ದ ಹಾಗೇನೆ ವರ್ತನಿ ಶುದ್ಧಿಯ ಬಗ್ಗೆ ನಾವು ತಿಳಿದುಕೊಳ್ಳೋಣ. ಯಾವುದೇ ತರ ಇನ್ ಮುಂದೆ ನೀವು ಶಬ್ದಗಳನ್ನು ಬಾಹ್ಯಟ್ ಆಗುವಂತದ್ದೇ ಕರ್ತವ್ಯ ನಿಮ್ಗೆ ತಪ್ಪು ಹೋಗ್ತದ. ಕೇವಲ ಈ ನಿಯಮಗಳನ್ನ ನೆನ್ಪಿಟ್ಕೊಳ್ರಿ. ಇದರ ಆಧಾದ್ಮೇಲೆ ನೀವೇನಂತಂದ್ರೆ ಶಬ್ದಗಳು ಯಾವ ತಪ್ಪಿದಾವೆ, ಯಾವ ಕರೆಕ್ಟ್ ಆಗಿದಾವೆ ಅಂತ ಹೇಳಿ ನೀವು ಏನಂತಂದ್ರೆ ಐಡೆಂಟಿಫೈ ಮಾಡ್ಬೋದು. ಹೌದಾ? ಸೊ ವರ್ತನಿ ಶುದ್ಧಿ ಅಂತಂದ್ರೆ ಏನಂತಂದ್ರೆ, ಮೊದಲೇ ನಿಮ್ಗೆ ನಾನು ಹೇಳಿದ್ದೆ ಕನ್ನಡದಲ್ಲಿ ಅಂತಂದ್ರೆ ನಾವು ಸಿಂಪಲ್ ಆಗಿ ಹೇಳ್ಬೇಕಂತಂದ್ರೆ ಶಬ್ದದಲ್ಲಿನ ತಪ್ಪುಗಳನ್ನು ಹುಡುಕುವುದೇ ನಮ್ದು ವರ್ತನಿ ಆಗ್ತದೆ ಅಂತ ಹೇಳಿದ್ದೇನೆ. ಸೊ ಇಲ್ಲಿ ನೋಡ್ರಿ, ಹಿಂದಿ ಅರ್ಥ ಏನಿದೆ ಅಂತಂದ್ರೆ ಶಬ್ದ ಕಾ ಸಹಿ ಲಿಖನೆ ಕಾ ತರೀಕಾ. ಯಾವ ಶಬ್ದವನ್ನು ನಾವು ಯಾವ ರೀತಿ ಬರಿಬೇಕು. ಹೌದಾ? ಶಬ್ದ ಕಾ ಸಹಿ ಲಿಖನೆ ಕಾ ತರೀಕಾ ಅಂತಂದ್ರೆ ಶಬ್ದವನ್ನು ಯಾವ ರೀತಿಯಾಗಿ ಬರಿಬೇಕು ಅನ್ನೋದೇ ನಮ್ದು ಯಾವ್ದು ಆಗ್ತದೆ ಅಂತಂದ್ರೆ ವರ್ತನಿ ಆಗ್ತದೆ. ಕ್ರಮಬದ್ಧವಾಗಿ ಬರೆಯೋದು ಅಂತ ಅರ್ಥ ಆಗ್ತದೆ ಇದರ್ದ್ರಿ. ಇನ್ನ ಹಿಂದಿ ವ್ಯಾಕರಣದ ಪ್ರಕಾರ ಇನ್ನೊಂದು ಅರ್ಥ ತಿಳ್ಕೊಡ್ರಿ. हिंदी व्याकरण प्रकार हिंदी व्याकरण के अनुसार जब शुद्ध निर्माण के दौरान वर्णों के मात्राओं के आधार पर व्यवस्थित रूप से लिखा जाता है तो उस ರೀತಿ को ವರ್ತನಿ कहा जाता है. ನೋಡ್ರಿ, ಗಮನವಿಟ್ಟು ಕೇಳ್ರಿ. ಇನ್ನೊಮ್ಮೆ ನೋಡ್ರಿ, ಎಂತಂದ್ರೆ ನೀವು ಜಸ್ಟ್ ಅರ್ಥವನ್ನು ತಿಳ್ಕೊಂಡ್ರಿ ಅಂತಂದ್ರೆ ಏನಾಗ್ತದೆ, ನಿಮ್ಗೆ ಈಸಿ ಆಗ್ತದೆ ನೆಕ್ಸ್ಟ್ ಯಾವ ರೀತಿ ಮಾಡ್ಬೇಕಂತ ಹೇಳಿ. ಹಿಂದಿ व्याकरण के अनुसार जब शुद्ध निर्माण के दौरान वर्णों को मात्राओं के आधार पर व्यवस्थित रूप से लिखा जाता है तो उस ರೀತಿ को ವರ್ತನಿ कहते हैं ಅಂತಂದ್ರೆ, ವರ್ಣ ಅಂತಂದ್ರೆ ಅಕ್ಷರಗಳನ್ನ ಯಾವ ಅಕ್ಷರವನ್ನು ಎಲ್ಲಿ ಬರಿಬೇಕು. ಹೌದಾ? ಯಾವ ಅಕ್ಷರವನ್ನು ಎಲ್ಲಿ ಬರಿಬೇಕು, ಮತ್ತೆ ಅಕ್ಷರ ಮತ್ತು ಶಬ್ದಗಳನ್ನು ಯಾವ ರೀತಿಯಾಗಿ ಕ್ರಮಬದ್ಧವಾಗಿ ಬರೆಯುವುದೇ ನಮ್ದು ಏನಂತಂದ್ರೆ ವರ್ತನಿ ಅಂತ ಹೇಳಿ ಆಗ್ತದೆ. ಇನ್ನ ವರ್ತನಿಯ ಮಹತ್ವವನ್ನು ನೋಡುವುದಾದ್ರೆ, ಹಿಂದಿ शब्दों की वर्तनी मुख्यतः उच्चारण पर निर्भरित है ಅಂತಂದ್ರೆ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ. ನಮ್ದು ಉಚ್ಚಾರಣ. ಹೌದಾ? ಉಚ್ಚಾರಣ ವರ್ತನಿ ಅನ್ನೋದ್ರು ಯಾವ್ದ್ರ ಮೇಲೆ ನಿರ್ಭರವಾಗಿದೆ ಅಂತಂದ್ರೆ ಅದು ಉಚ್ಚಾರಣೆ ಮೇಲೆ. ನಾವು ಯಾವ ರೀತಿ ಶಬ್ದಗಳನ್ನ ಉಚ್ಚಾರಣೆ ಮಾಡ್ತೇವೆ ಅದೇ ರೀತಿ ಶಬ್ದಗಳನ್ನ ನಾವು ಬರಿತೀವ್ರಿ. ಹೌದಾ? ನಾವು ಶುದ್ಧವಾಗಿ ಎಷ್ಟು ಶುದ್ಧವಾಗಿ ನಾವು ಉಚ್ಚಾರಣೆ ಮಾಡ್ತೀವಿ ಶಬ್ದಗಳನ್ನ, ಅಷ್ಟೇ ಸ್ಪಷ್ಟ ಮತ್ತು ಶುದ್ಧವಾಗಿ ಅಕ್ಷರಗಳನ್ನ ಬರಿತೀವಿ ಅಂತ ಅರ್ಥ. ऐसे में हिंदी भाषा में यदि किसी शब्द का उच्चारण गलत होगा तो उसकी वर्तनी स्वतः गलत हो जाएगी. ಹೌದಾ? ನಾವು ಏನಂತಂದ್ರೆ ಶಬ್ದಗಳನ್ನ ಸರಿಯಾದ ರೀತಿಯಲ್ಲಿ ಉಚ್ಚಾರಣೆ ಮಾಡ್ಲಿಲ್ಲ ಅಂತಂದ್ರೆ ನಾವು ಯಾವ ರೀತಿ ಉಚ್ಚಾರಣೆ ಮಾಡ್ತೀವಿ ಅದೇ ಫಾರ್ಮೆಟ್ ನಲ್ಲಿ ನಾವೇನಂತಂದ್ರೆ
ಶಬ್ದಗಳನ್ನು ಬರಿತೀವಿ ಅದೇನಾಗ್ಬಿಡುತ್ತೆ ಅಂತಂದ್ರೆ ರಾಂಗ್ ಆಗ್ಬಿಡ್ತದೆ ಅಂತ ಅರ್ಥ. तो ऐसे में हिंदी भाषा में यदि किसी शब्द का उच्चारण गलत हो तो उसकी वर्तनी स्वतः गलत हो जाएगी, क्योंकि हिंदी भाषा में जिन शब्दों को आम बोलचाल की भाषा में जैसे उच्चरित किया जाता है उन्हें वैसे ही लिखा जाता है ಅಂತಂದ್ರೆ ಯಾವ ರೀತಿಯಾಗಿ ನಾವು ಶಬ್ದಗಳನ್ನ ಪ್ರಯೋಗ ಮಾಡ್ತೀವಿ ಅದೇ ರೀತಿ ಬರಿತೀವಿ ಅಂತ ಅರ್ಥ. ಅಂತಂದ್ರೆ ನಾವು ಹೆಚ್ಚೆಚ್ಚಾಗಿ ಉಚ್ಚಾರಣೆ ಸ್ಪಷ್ಟವಾಗಿ ಮಾಡೋದನ್ನ ಕಲ್ಕೊಳ್ಬೇಕು, ನಮ್ಮ ಶಬ್ದಗಳು ತಾನೇ ಸ್ಪಷ್ಟ ಶುದ್ಧ ಆಗ್ತಾವಂತ ಹೇಳಿ ಅರ್ಥ. ಸೊ ಇಂದಿನ ತರಗತಿಯಲ್ಲಿ ನಾವು ಮುಖ್ಯವಾಗಿ 4 ಇಂತಹ ನಿಯಮಗಳನ್ನು ತಿಳ್ಕೋಣ ಅಂತಂದ್ರೆ ವರ್ತನೆ ನಿಮ್ದು ಯಾವುದೇ ಕಾರಣಕ್ಕೂ ತಪ್ಪಾಗಬಾರ್ದು. ಎಕ್ಸಾಮ್ ನಲ್ಲಿ ನಿಮ್ದು 2 ಮಾರ್ಕ್ಸ್ ಯಾವುದೇ ಕಾರಣಕ್ಕೆ ಹೋಗ್ಬಾರ್ದು. 2 ಕ್ವಶನ್ ಅಂತಂದ್ರೆ 4 ಮಾರ್ಕ್ಸ್ ಆಗ್ತಾವ್ರಿ. ಒಂದೊಂದು ಮಾರ್ಕ್ಸ್ ನಿಂತ ಲಿಸ್ಟ್ ಹೋಗ್ತದ, ಲಿಸ್ಟ್ ನಲ್ಲಿ ಬರುವಂತ ಹೆಸರು ತಪ್ಪು ಹೋಗ್ತದ. ನೋಡ್ರಿ ಯಾವ ರೀತಿ ಇದನ್ನ ನೀವು ಅಧ್ಯಯನ ಮಾಡ್ಕೋಬೇಕಂತ ಹೇಳಿ. ಸೊ ವರ್ತನೆಗೆ ಕುछ ನಿಯಮ ಅಂತ ಬರ್ತವೆ. ಸೊ ವರ್ತನೆಯಲ್ಲಿ ನಾವು ಮುಖ್ಯವಾಗಿ ಇಂದಿನ ತರಗತಿಯಲ್ಲಿ 4 ನಿಯಮಗಳನ್ನು ಕಾಣ್ತೇವೆ. ಆ ನಿಯಮಗಳು ಏನು ಎತ್ತ ಅನ್ನೋದಕ್ಕಿಂತ ಮುಂಚೆ ಇವೇನದಾವ್ ನೋಡ್ರಿ ಸ್ಕ್ರೀನ್ ಮೇಲೆ. ನಾವು ಸಣ್ಣವರಿದ್ದಾಗ 1ನೇತಿ 2ನೇತಿದೊಳಗೆ ಓದಿದ್ವಿ, ಇವೇನ್ ತಂದಿರಿ ಅಂತ ಹೇಳ್ಬೇಡ್ರಿ. ಸೊ ಇಲ್ಲಿ ನೋಡ್ರಿ ನಾವು ಸ್ವರಗಳನ್ನು ತಂದಿದ್ವಿ. ಇವೇನಿದಾವ ಅಂತಂದ್ರೆ ಸ್ವರ, ಇವು ವ್ಯಂಜನ್ ಇದಾವ್ರಿ, ವ್ಯಂಜನ್. ಹೌದಾ, ಇವು ಸ್ವರ ಮತ್ತು ವ್ಯಂಜನ್. ಸೊ ಯಾಕೆ ಬರ್ದೀನಿ ಅಂತಂದ್ರೆ ಇದರ ಬೇಸ್ ಮೇಲೆ ನಮ್ದು ವರ್ತನಿ ಶುದ್ಧಿ ಅನ್ನೋದು. ವರ್ತನಿ ಶುದ್ಧಿ ಅಂತಂದ್ರೆ ವರ್ಣಗಳನ್ನು ಅಂತಂದ್ರೆ ವರ್ಣ ಅಂತಂದ್ರೆ ಅಕ್ಷರಗಳನ್ನ ಸ್ಪಷ್ಟವಾಗಿ ಬರೆಯೋದು ಅಂತ ಅರ್ಥ. ಈ ಅಕ್ಷರಗಳೇ ನಮ್ಗೆ ಯಾವ ರೀತಿ ಇದ್ದಾವೆ ಅಂತ ಹೇಳಿ ಸ್ಪಷ್ಟ ಗೊತ್ತಿರಲಿಲ್ಲ ಅಂತಂದ್ರೆ ನಾವು ವರ್ತನೆಯನ್ನು ಕಂಡು ಹಿಡಿಯೋಕೆ ಸಾಧ್ಯವಿಲ್ಲ. ಅದಕ್ಕಾಗಿ ನಾನು ನಿಮ್ಗೆ ಈ ಹಿಂದಿಯ ವರ್ಣಮಾಲೆಯನ್ನು ತೆಗೆದುಕೊಂಡು ಬಂದಿದ್ದೇನೆ. ಸೊ ಈ ರೀತಿಯಾಗಿ ನಮ್ದು ವರ್ಣಮಾಲೆ ಇದ್ದಾವೆ. ಇದ್ರ ಬೇಸ್ ಮೇಲೆ ವರ್ತನೆಯನ್ನ ನಾವು ಸ್ಟಡಿ ಮಾಡ್ತೀವ್ರಿ. तो लेट ಮಾಡದೆ ತಿಳ್ಕೊಳ್ಳೋಣ वर्तनी के कुछ नियम. तो पहला नियम आ जाता है अक्षरों को आधा लिखने की विधि. ಮೊದಲನೇ ನಿಯಮ ನಮ್ದು ಯಾವ್ದ್ರಿ? ಅಕ್ಷರೋं को आधा लिखने की विधि. ಅಕ್ಷರವನ್ನು ಅರ್ಧ ಬರೆಯುವಂತ ನಿಯಮ ಮೊದಲನೇದು ಯಾವ್ದ್ರಿ? ಅಕ್ಷರಗಳಿಗೆ ಅರ್ಧ ಬರೆಯುವ ನಿಯಮ ಅಂತ ಆಗ್ತದ್ರಿ ನಮ್ಗೆ. ಹೌದಾ, ಕನ್ನಡದಲ್ಲಿ ಹೇಳ್ಬೇಕಂತಂದ್ರೆ. ಸೊ ಅಕ್ಷರಕ್ಕೂ ಆಧಾ ಲಿಖನೆ ಕಿ ವಿಧಿ. ಅಕ್ಷರಗಳನ್ನ ನಾವು ಅಂತಂದ್ರೆ ಅರ್ಧ ಭಾಗದಲ್ಲಿ ಬರಿತೀವಿ. ಅದೇನಂತಂದ್ರೆ ಫಸ್ಟ್ ಮೊದಲನೇದು ಹೇಳ್ತದೆ ನೋಡ್ರಿ, ಜೋ ಅಕ್ಷರ ಖಡಿ ಪಾಯಿಕೋ ಪಾರ್ ಕರೆ ಅಂತ ಹೇಳ. ಈ ತರ ಅದ, ಜೋ ಅಕ್ಷರ ಖಡಿ ಪಾಯಿಕೋ ಪಾರ್ ಕರೆ. ಸೊ ಹಿಂದಿ ವರ್ಣಮಾಲೆಯನ್ನು ನಾವು ತೆಗೆದುಕೊಂಡಾಗ 2 ಅಕ್ಷರಗಳದಾವ್ರಿ, ಅವು ಖಡಿ ಪಾಯಿಯನ್ನ ಪಾರ್ ಮಾಡ್ತವೆ. ಸೊ ಖಡಿ ಪಾಯಿ ಅಂದ್ರೆ ಏನು ಅಂತ ಹೇಳಿ ನಿಮ್ಗೆ ಪ್ರಶ್ನೆ ಬರಬಹುದು. ನೋಡ್ರಿ ಸರ್, ನಿಮಗ್ ಪ್ರಶ್ನೆ ಬರಬಾರ್ದು ಅಂತ ಹೇಳಿ ನಾನು ಹೇಳ್ತಾ ಇದ್ದೇನೆ. ಇದು ಏನಂತಂದ್ರೆ ಹಲಂತ ಅಂತ ಹೇಳ್ತೀವಿ ನಾವು. ಇದನ್ನ ಏನಂತ ಕರಿತೀವ್ರಿ? ಸಾರಿ, ಇನ್ನೊಮ್ಮೆ ನೋಡ್ರಿ ಇಲ್ಲಿ. ಇಲ್ಲಿ ನೋಡ್ರಿ, ಇದು ನಮ್ದು ಕ ಅಕ್ಷರ ಅಂತ ಹೇಳಿರಿ ಎಕ್ಸಾಂಪಲ್ಗೆ. ಸೊ ಇದ್ರ ಮೇಲೆ ನಾವು ಏನಂತಂದ್ರೆ ಇದು ಒಂದು ರೇಖೆಯನ್ನು ಎಳೆದಿದ್ವಿ, ಹೌದಾ, ಮತ್ತೆ ಇದೊಂದು ಗೆರೆಯನ್ನ ಎಳೆದಿದ್ವಿ. 2 ಗೆರೆಯನ್ನ ಮುಖ್ಯವಾಗಿ ಕಾಣ್ತೀವಿ ನೋಡ್ರಿ. ಹೈಲೈಟ್ ಮಾಡ್ತಾ ಇದೀನಿ ನೋಡ್ರಿ. ಇದೊಂದು ಗೆರೆ, ಆಮೇಲೆ ಇದೊಂದು ಗೆರೆ. ಸೊ ಈ 2 ಗೆರೆಗಳಿಗೆ ತನ್ನದೇ ಆದಂತ ಸ್ಥಾನಗಳಿದ್ದಾವ್ರಿ ಹಿಂದಿ ಭಾಷೆಯಲ್ಲಿ ಮತ್ತು ದೇವನಾಗರಿ ಲಿಪಿಯಲ್ಲಿ. ಹೌದಾ, ಇಲ್ಲಿ ನೋಡ್ರಿ ಮೊದಲನೇದು ಇದು ಮೇಲಿಂದ ಏನಿದೆ ನೋಡ್ರಿ, ಇದನ್ನ ನಾವು ಶಿರೋರೇಖಾ ಅಂತ ಕರಿತೀವ್ರಿ. ಶಿರೋರೇಖಾ ನೋಟ್ ಮಾಡ್ಕೊಡ್ರಿ. ಹೌದಾ, जो वर्ण के ऊपर खींची जाने वाली रेखा को हम क्या कहते हैं ಅಂತ ಹೇಳಿ ವರ್ತನೆ ಮೇಲೆ ಇದೇ ರೀತಿ ಪ್ರಶ್ನೆಯನ್ನು ಕೊಟ್ಟು ಕೆಳಗಡೆ 4 ಆಪ್ಷನ್ ಕೊಟ್ಟನಂತಂದ್ರೆ ಅವಾಗ ನಾವು ಏನಂತಂದ್ರೆ ಉತ್ತರವನ್ನು ಮಾಡ್ಲಿಕ್ಕೆ ಸಾಧ್ಯವಾಗ್ಲಿಕ್ಕಿಲ್ಲ. ಸೊ ಒಂದೊಂದು ಅಕ್ಷರಗಳನ್ನ ಅಥವಾ ನೋಡ್ರಿ, ಯಾಕಂತಂದ್ರೆ 2 ಮಾರ್ಕ್ಸ್ ಕಂಪಲ್ಸರಿ ಆಗಿ ಈ ವರ್ತನೆ ಶುದ್ಧಿಯಿಂದ ಕೇಳಲಾಗ್ತದೆ. ಸೊ ಈ ರೇಖೆಯನ್ನ ಮೇಲ್ಗಡೆ ನಮ್ದು ವರ್ಣದ ಮೇಲೆ ನಾವೇನ್ ರೇಖೆಯನ್ನು ಎಳೆದಿದ್ದೇವೆ ನೋಡ್ರಿ, ಅದನ್ನ ನಾವು ಶಿರೋರೇಖಾ ಅಂತ ಹೇಳಿ ಕರಿತೀವಿ. ಶಿರೋರೇಖಾ ಏನ್ರಿ? ಶಿರೋರೇಖಾ, ವರ್ಣದ ಮೇಲೆ ಎಳೆಯಲಾಗುವಂತಹ ಗೆರೆಯನ್ನ ನಾವು ಏನಂತ ಕರಿತೀವ್ರಿ? ಶಿರೋರೇಖಾ ಅಂತ ಕರಿತೀವಿ. ಈ ವರ್ಣದಲ್ಲಿ ನಾವು ಇದೇನು ಉದ್ದವಾಗಿ ಎಳಿತೀವಿ ನೋಡ್ರಿ, ಈ ಗೆರೆಯನ್ನ ಏನಂತ ಕರಿತೀವಿ ಅಂತಂದ್ರೆ ಖಡಿಪಾಯಿ ಅಂತ ಕರಿತೀವ್ರಿ. ಏನ್ರಿ? ಖಡಿಪಾಯಿ. ಖಡಿಪಾಯಿ ಏನ್ರಿ? ಇದು ನಮ್ದು ಏನಂತಂದ್ರೆ ಶಿರೋರೇಖಾ, ಇದು ನಮ್ದು ಖಡಿಪಾಯಿ. ಹೌದಾ, ಸೊ ಇದ್ರ ಬೇಸ್ ಮೇಲೆ ಮೊದಲನೇ ನಿಯಮ ಇದೆ. ಆ ಮೊದಲನೇ ನಿಯಮ ಏನ್ರಿ? ಜೋ ಅಕ್ಷರ ಖಡಿ ಪಾಯಿಕೋ ಪಾರ್ ಕರೆ ಅಂತ ಹೇಳಿ ಅದ. ಸೊ ನಮ್ದು ಹಿಂದಿ ಭಾಷೆಯಲ್ಲಿ 2 ಕ, ಆಮೇಲೆ ಇದು 1ನೇದು,
ಎರಡನೇದು ನೋಡ್ರಿ ಫ. ಹೌದಾ, ಒಂದು ಕ ಆಮೇಲೆ ಫ, ಈ ಎರಡು ಅಕ್ಷರಗಳು ಏನಾಗ್ತಾವ ಅಂತಂದ್ರೆ ನಮ್ಮ ಹಿಂದಿ ಭಾಷೆಯಲ್ಲಿ ಈ ಏನ್ ಖಡಿಪಾಯಿ ಇದೆ ನೋಡ್ರಿ, ಆ ಖಡಿಪಾಯಿಯನ್ನ ದಾಟಿ ಹೋಗ್ತದ, ಅದನ್ನೇ ಅದರ ಕಾಲನ್ನ ನಾವು ಕಟ್ ಮಾಡ್ತೀವಿ, ಅದನ್ನೇ ನಾವು ಈ ನಿಯಮದಲ್ಲಿ ತಿಳ್ಕೊಳ್ತೀವಿ. ಹೌದಾ, ಇಲ್ಲಿ ನೋಡ್ರಿ ಕ ಅರ್ಧ ಕ ಆಮೇಲೆ ಫ ಅರ್ಧ ಫ. ಹೌದಾ, ಈ ಕ ಇದ್ದಿದ್ದನ್ನ ನಾವು ಈ ತರ ಇದ್ದಿದ್ದನ್ನ ಅರ್ಧ ಕಟ್ ಮಾಡ್ಬಿಡ್ತೀವಿ. ಜೋ ಅಕ್ಷರ ಕಿ ಖಡಿ ಪಾಯಿ ಕೋ ಪಾರ್ ಕರೆ. ಹೌದಾ, ಖಡಿ ಪಾಯಿ ಇದು, ಇದನ್ನ ಪಾರ್ ಮಾಡಿದೆ ಇದು. ಸೊ ಇದನ್ನ ಅರ್ಧ ಕಟ್ ಮಾಡಿ ನಾವು ಎಂತಂದ್ರೆ ಕ ಅಂತ ಹೇಳಿ ಇಟ್ಕೊಳ್ತೀವಿ, ಕ. ಹೌದಾ, ನೆಕ್ಸ್ಟ್ ಇಲ್ಲಿ ನೋಡ್ರಿ ಫ ಅಂತಿದೆ. ಹೌದಾ, ಸೊ ಮೂಲತಃ ನಮ್ ಹಿಂದಿಯಲ್ಲಿ ಯಾವ ರೀತಿ ಫ ಬರ್ತದ್ರಿ, ಈ ತರ ಫ ಬರ್ತದ. ಹೌದಾ, ಈ ಫ ಇದು ಖಡಿಪಾಯಿ ಅದ ರೀ. ಈ ಖಡಿಪಾಯಿ ಏನದ ನೋಡ್ರಿ, ಅದನ್ನ ಇದೇನಂತಂದ್ರೆ ದಾಟ್ ಹೋಗಿದೆ, ಅದನ್ನ ಈ ತರ ಅರ್ಧ ಕಟ್ ಮಾಡ್ತೀವಿ. ಅರ್ಧ ಕಟ್ ಮಾಡಿದಾಗ ನಮ್ದು ಯಾವ್ದು ಬರ್ತದೆ ಅಂತಂದ್ರೆ ಇದು ಫ ಈ ತರ ಬರ್ತದೆ. ಹೌದಾ, ಈ ತರ. ಸೊ ಮುಖ್ಯವಾಗಿ ನಾವು ಇದು ಎರಡನೇ ನಾವು ಅಂತಂದ್ರೆ ನಮ್ಮ ಹಿಂದಿ ಭಾಷೆಯಲ್ಲಿ ಎರಡು ಮಾತ್ರವನ್ನ ನಾವು ಖಡಿ ಪಾಯಿ ಪಾರ್ करने वाले शब्दों वर्णों में से हम सिर्फ दो देखा जाता है. तो वह फर्स्ट है स्व और दूसरा है फ. ಅಂತಂದ್ರೆ ಫ ಅಂತಂದ್ರೆ ವ್ಯಂಜನಾಕ್ಷರದಲ್ಲಿ ಸ್ವರಾಕ್ಷರ ಕೂಡಿದಾಗ ಅದು ಪೂರ್ಣತಃ ಏನಂತಂದ್ರೆ ಒಂದು ಅರ್ಥವನ್ನು ತೆಗೆದುಕೊಳ್ತದೆ. ಅಂತಂದ್ರೆ ಕ ಕ ಅಧಿಕ್ ಕ ಅಂತದ ನೋಡ್ರಿ, ಅದು ವ್ಯಂಜನ್ ಕ ಜೊತೆಗೆ ಇಲ್ಲಿ ನೋಡ್ರಿ ಇದು ವ್ಯಂಜನ್ ಕ ಜೊತೆಗೆ ಅ ಕೂಡಿದಾಗ ಏನಾಗ್ತದ್ರಿ, ಇದು ಕ ಅಂತ ಹೇಳಿ ಆಗ್ತದೆ. ಹೌದಾ, ಇಂಥ ಅಕ್ಷರಗಳನ್ನ ನಾವು ಅರ್ಧವಾಗಿ ಏನಂತಂದ್ರೆ ಉಚ್ಚಾರಣೆ ಮಾಡ್ಬೇಕಾಗ್ತದೆ. ಕ ಕ ಈ ತರ ನಾವು ಉಚ್ಚಾರಣೆಯನ್ನ ಮಾಡ್ಬೇಕಾಗ್ತದೆ. ಇವೇನ್ರಿ ಇಲ್ಲೇನ್ ಬೇರೆದೇ ಕಲ್ಸಾಕತ್ತೀರಿ, ನಾವು SSC GD ತಯಾರು ಮಾಡಕತ್ತೀವಿ ನೀವು ಅಂತಂದ್ರೆ 1ನೇತಿ 2ನೇತಿ ಹುಡುಗರಿಗೆ ಹೇಳ್ದಂಗೆ ಹೇಳಕತ್ತೀರಿ ಅಂತ ಹೇಳಬೇಡ್ರಿ. ಮುಖ್ಯವಾಗಿ ಈ ನಿಯಮಗಳನ್ನ ನೀವು ಕಲ್ಕೊಳ್ಬೇಕು. ಅಂತಂದ್ರೆ ನಾವು ಈ ಕ ಮತ್ತು ಫ ಏನ್ ಅರ್ಧ ಇದಾವ ನೋಡ್ರಿ, ಅದನ್ನ ಎಲ್ಲಿ ಬಳಸ್ತೀವಿ ಅಂತಂದ್ರೆ ವರ್ತನೆಯಲ್ಲಿ. ಇವಾಗ ಫಾರ್ ಎಕ್ಸಾಂಪಲ್ ವಾಕ್ಯ ಅಂತ ಹೇಳಿ ಶಬ್ದವನ್ನ ಬರ್ದಿ ನೋಡ್ರಿ. ಈ ವಾಕ್ಯ ಶಬ್ದದಲ್ಲಿ ನಾನು ಏನಾದ್ರೂ ಕ ಅನ್ನು ಪೂರ್ಣ ತರ ಬರ್ದಿನ ಇಲ್ಲಲ್ಲ. ಸೊ ವಾಕ್ಯದಲ್ಲಿ ನಾವು ಕ ಏನಿದೆ ನೋಡ್ರಿ, ಇದು ಅರ್ಧ ರೀತಿಯಲ್ಲಿ ಬರ್ದಿದ್ವಿ. ಹೌದಾ, ನಿಮ್ಗೆ ಏನು ನಿಮ್ನಲಿಖಿತ ಮೇಸೆ ಯಹ ವರ್ತನೆ ಅಶುದ್ಧ ಹೈ ಅಂತ ಹೇಳಿ ಕೊಡ್ಬಹುದು, ಅಥವಾ ಶುದ್ಧ ಹೈ ಅಂತ ಹೇಳಿ ಕೂಡ ಕೊಡ್ಬಹುದು. ಅವಾಗ ನೀವು ವಾಕ್ಯ ಅನ್ನುವಂತ ಶಬ್ದ ಇದು ಮಾತ್ರ ಕರೆಕ್ಟ್ ಇರ್ತದೆ. ಇದನ್ನೇ ಹೋಲಿಕೆ ಆಗುವಂತ ಇನ್ನ 3 ಆಪ್ಷನ್ಗಳನ್ನು ಕೊಟ್ಟಿರ್ತಾರೆ. ನಿಮ್ಗೆ ಒಂದ್ ವೇಳೆ ವಾಕ್ಯ ಅನ್ನೋದನ್ನ ಈ ಅರ್ಧಾಕ ಮಾಡುವಂಥದ್ದು ಗೊತ್ತಿದ್ರೆ ಅಂತಂದ್ರೆ ನೀವು ಅದನ್ನ ಕರೆಕ್ಟ್ ಆಗಿ ಉತ್ತರವನ್ನ ಮಾಡ್ತೀರಿ. ಹೌದಾ, ಸೊ ಮೊದಲನೇ ನಿಯಮ ನಮ್ ಇಲ್ಲಿಗೆ ಆಗ್ಬಿಡುತ್ತೆ. ಅಂತಂದ್ರೆ ಅರ್ಥ ಆಯ್ತಂತ ಅನ್ಕೊಳ್ತೇನೆ. ಮೊದಲನೇ ನಿಯಮ ನಿಮ್ಗೆ ಜೋ ಅಕ್ಷರ ಖಡಿ ಪಾಯಿಕೋ ಪಾರ್ ಕರೆ ಅಂತ ಹೇಳಿ ಮೊದಲನೇ ನಿಯಮ ಇತ್ತು. ಸೊ ಇವೆಲ್ಲವುಗಳನ್ನ ನಾನು ನೆಕ್ಸ್ಟ್ ಒಂದೊಂದನ್ನ ಏನಂತಂದ್ರೆ ಒಂದು ಉದಾಹರಣೆ ಸಹಿತ ತೋರಿಸ್ತೀನಿ, ಅವಾಗ ನಿಮ್ಗೆ ಇನ್ನಷ್ಟು ಕ್ಲಾರಿಫೈ ಆಗ್ಬಿಡ್ತದೆ. ಹೌದಾ, ನೆಕ್ಸ್ಟ್ ಎರಡನೇ ನಮ್ ನಿಯಮ ನೋಡ್ರಿ, ಜೋ ಖಡಿ ಪಾಯಿಕೋ ಪಾರ್ ನಾ ಕರೆ. ಕಾರ ಅಲ್ಲ ಇದು, ಪಾರ್ पार. जो खड़ी पाई को पार ना करे उसकी खड़ी पाई हटा दो. ಹೌದಾ, ಯಾವುದು ಖಡಿ ಪಾಯಿಯನ್ನ ಪಾರ್ ಮಾಡೋದಿಲ್ಲ, ಯಾವ ಅಕ್ಷರ ಖಡಿ ಪಾಯಿಯನ್ನ ಪಾರ್ ಮಾಡೋದಿಲ್ಲ, ಅದರ ಖಡಿ ಪಾಯಿಯನ್ನ ಏನು ಮಾಡ್ಬೇಕಂತ ತೆಗ್ದ್ಬಿಡ್ಬೇಕು, ಹಟಾ ದೀಜಿ ಅಂತ ಹೇಳಿ ಸ್ಪಷ್ಟವಾಗಿ ನಿಯಮನೆ ಹೇಳ್ತಾ ಇದೆ. ಸೊ ಹಾಗಾದ್ರೆ ಹಿಂದಿ ವರ್ಣಮಾಲೆಯನ್ನು ತೆಗೆದುಕೊಂಡಾಗ ಹಂತವು ನಾವು 22 ವರ್ಣಗಳನ್ನು ಕಾಣ್ತೇವೆ. 22 ಅಕ್ಷರಗಳು ಎಂಥವಿದಾವ ಅಂತಂದ್ರೆ ಈ ತರ ಅರ್ಧ ಅವುಗಳ ಖಡಿಪಾಯಿಯನ್ನೇ ನಾವು ತೆಗೆದು ಬಿಡ್ತೇವೆ. ಹಾಗಾದ್ರೆ ಫಾರ್ ಎಕ್ಸಾಂಪಲ್ ಹೇಳ್ಬೇಕಂತಂದ್ರೆ ಇಲ್ಲಿ ನೋಡ್ರಿ ಜ ಅಂತ ಹೇಳಿ ಅದ ಏನ್ರಿ, ವ್ಯಂಜನ ಏನದ ಇಲ್ಲಿ ಜ ಅಂತ ಅದ. ಹೌದಾ, ಈ ಜದಲ್ಲಿನ ಖಡಿಪಾಯಿಯನ್ನ ಯಾವ ರೀತಿ ತೆಗೆದ್ಬಿಡ್ತೇವೆ ಅಂತಂದ್ರೆ ಇದು ಜ ಇಷ್ಟೇ. ಹೌದಾ, ಇದ್ರ ಖಡಿಪಾಯಿಯನ್ನು ತೆಗೆದ್ಬಿಟ್ಟೇವೆ. ಹೌದಾ, ಅಲ್ಲಿ ನಿಯಮ ಏನ್ ಹೇಳ್ತಾ ಇತ್ತು ನಮ್ದು, जो खड़ी पाई को पार ना करे उसकी खड़ी पाई हटा दो. ಹೌದಾ, ಖಡಿ ಪಾಯಿ ಇದು ನಿಯಮ ಅಂತಂದ್ರೆ ಇದು ಖಡಿ ಪಾಯಿಯನ್ನ ದಾಟ್ತಾ ಇಲ್ಲ. ಜ ಏನಾದ್ರೂ ಈ ತರ ಈ ಖಡಿ ಪಾಯಿಯನ್ನು ದಾಟಿ ಈ ತರ ಈ ಕಡೆ ಬರ್ತಾ ಇದೇನ್ರಿ, ಬರ್ತಾ ಇಲ್ಲ. ಸೊ ಅಂತಹ ಅಕ್ಷರಗಳದ್ದು ನಾವು ಏನಂತಂದ್ರೆ ಖಡಿ ಪಾಯಿಯನ್ನ ಏನಂತಂದ್ರೆ ತೆಗ್ದ್ಬಿಡ್ಬೇಕು ಅಂತ ಅರ್ಥ. ಇವಾಗ ಇಲ್ಲಿ ನೋಡ್ರಿ ಗ ಅಂತ ಹೇಳಿ ಅದ. ಹೌದಾ, ಈ ಗದಲ್ಲಿ ನಾವು ಅಂತಂದ್ರೆ ಈ ಖಡಿ ಪಾಯನ್ ಹಿಂದಿನ ಖಡಿ ಪಾಯನ್ ತೆಗ್ದ್ಬಿಡ್ತೀವಿ, ಜಸ್ಟ್ ಗ. ಹೌದಾ, ಜಸ್ಟ್ ಗ ಈ ತರ. ಇನ್ನು ಮ ನೋಡ್ರಿ, ಮ ಅಂತ ಹೇಳಿ ಅದ. ಹೌದಾ, ಈ ಮದಲ್ಲಿನ ಖಡಿಪಾಯಿಯನ್ನು ತೆಗೆದು ಬಿಡ್ತೀವಿ. ಮದಲ್ಲಿನ ಖಡಿಪಾಯಿ ತೆಗ್ದು ಅಂತಂದ್ರೆ ನೋಡ್ರಿ ಇಷ್ಟು ಬರ್ತದೆ. ಹೌದಾ, ಸೊ ಸಿಂಪಲ್ ಆಗಿ ಇವೆಲ್ಲ ಎಲ್ಲಿ ಬಳಕೆ ಆಗ್ತಾವ ಅಂತ ನಿಮ್ ವರ್ತನೆ ಶುದ್ಧಿಯಲ್ಲಿ.
ಸೊ ಇಲ್ಲಿ ನೋಡ್ಬೇಕಂತಂದ್ರೆ ಮ ಇದು ಎಲ್ಲಿ ಉಚ್ಚಾರಣೆ ಆಗ್ತದೆ, ಎಲ್ಲಿ ಬಳಕೆ ಆಗ್ತದೆ ಅಂತಂದ್ರೆ, ಫಾರ್ ಎಕ್ಸಾಂಪಲ್ ಇಲ್ಲಿ ಆಧ್ಯಾತ್ಮ ಅಂತ ಬರೀರಿ. ಆಧ್ಯಾತ್ಮ, ಹೌದಾ? ಇಲ್ಲಿ ಆಧ್ಯಾತ್ಮದಲ್ಲಿ ನಾವು ತ ಅರ್ಧ ನೋಡ್ತಾ ಇದ್ದೀವಿ, ಹೌದಾ? ತ ಅರ್ಧ ನೋಡ್ತಾ ಇದ್ದೀವಿ ಅಂತಂದ್ರೆ ಇದ್ರ ಅರ್ಥ ಏನ್ರಿ? ತ ಅನ್ನು ಕೂಡ ನಾವು ಈ ರೀತಿಯಾಗಿ ಬರಿತೀವಿ. ತ ಪೂರ್ಣತಃ ಈ ತರ ಬರಿತೀವಿ. ಆ ತ ಅನ್ನೇ ಅರ್ಧ ಬರ್ದೇವ ಅಂತಂದ್ರೆ ಈ ತರ ಬರ್ತದ ಅಂತ ನಾವು ತಿಳ್ಕೊಳ್ಬೇಕು, ಹೌದಾ? ಸೊ ಈ ತರಹ ಅಕ್ಷರಗಳು ಎಷ್ಟಿದ್ದಾವೆ ಅಂತಂದ್ರೆ ನಮ್ದು ವರ್ಣಮಾಲೆಯಲ್ಲಿ ಎಷ್ಟ್ರಿ? 22 ಅಂತ ಇದ್ದಾವ್ರಿ. ನೆಕ್ಸ್ಟ್ ಜ ಇದೆ ನೋಡ್ರಿ. ಈ ಜನ ಅರ್ಧ ಜನ್ ಎಲ್ಲಿ ನಾವು ಬಳಕೆ ಮಾಡ್ತೀವಿ ಅಂತಂದ್ರೆ ನಮ್ದು ವರ್ತನೆಯಲ್ಲಿ, ಫಾರ್ ಎಕ್ಸಾಂಪಲ್ ಉಜ್ವಲ್, ಹೌದಾ? ಅಲ್ಲಿ ನೋಡ್ರಿ ಉಜ್ವಲ್ ಅಂತ ಹೇಳಿ ಬರ್ದೀನಿ. ಸೊ ಈ ಉಜ್ವಲ್ ನಲ್ಲಿ ನಾನು ಏನಾದ್ರೂ ಜನ ಪೂರ್ಣ ರೀತಿಯಲ್ಲಿ ಬರ್ದೇರಿ? ಇಲ್ಲ. ನಿಮ್ಗೆ ಏನ್ ಕೇಳ್ಬಹುದು ಅಂತಂದ್ರೆ ಅವ್ರ ಪ್ರಶ್ನೆ ಪತ್ರಿಕೆಯಲ್ಲಿ ನಿಮ್ನ ಲಿಖಿತ ಮೇತೆ ಶುದ್ಧ ವರ್ತನಿಕ ಚಯನ್ ಕೀಜಿ ಅಂತ ಹೇಳಿ ಪ್ರಶ್ನೆ ಬರಬಹುದು. ಆಪ್ಷನ್ ನಂಬರ್ ಎ, ಹೌದಾ? ಇಲ್ಲಿ ತೋರಿಸ್ತೀನಿ ನೋಡ್ರಿ, ನೋಡ್ರಿ ನೀವು ಕನ್ಫ್ಯೂಸಿಂಗ್ ನೋಡ್ರಿ ಹೆಂಗ ಆಗ್ತಾವ. ಸೊ ಆಪ್ಷನ್ ನಂಬರ್ ಎ ಉಜ್ವಲ್, ಆಪ್ಷನ್ ನಂಬರ್ ಬಿ ಜ್ವಲ್, ಇಲ್ಲಿ ನೋಡ್ರಿ ಉಜ್ಜವಲ, ಹೌದಾ? ಆಪ್ಷನ್ ನಂಬರ್ ಸಿ ಉಜ್ಜವಲ, ಹೌದಾ? ಈ ತರ. ಆಪ್ಷನ್ ನಂಬರ್ ಡಿ ಉಜ್ಜಾವಲ್, ಹೌದಾ? ಈ ತರ ಕೇಳಲಾಗ್ತದೆ ಅಂತ ಹೇಳಿರಿ. ನಿಮ್ಮ ಇದೇ 4 ಅದಾವ ಅಂತ ಹೇಳಿರಿ. ಉತ್ತರ ಮಾಡ್ರಿ ಇದು ಯಾವ್ದು ಆಗ್ತದೆ ಅಂತ ಹೇಳಿ. ನಿಮ್ನ ಲಿಖಿತ ಮೇತೆ ಶುದ್ಧ ವರ್ತನಿಕ ಚೇನ್ ಕೀಜಿ ಅಂತ ಹೇಳಿ ಒಂದ್ ವೇಳೆ ಕೇಳಿದ್ರ ಅಂತಂದ್ರೆ ಈ 3ಕ್ಕೂ 3 ಏನಾಗ್ಬಿಡ್ತಾವ ಅಂತಂದ್ರೆ ರಾಂಗ್ ಆಗ್ಬಿಡ್ತಾವ. ಯಾವಾಗ ನಮ್ಗೆ ಈ ರೀತಿ ರಾಂಗ್ ಆಗ್ತಾವ ಅಂತ ಹೇಳಿ ನೀವು ಎಷ್ಟಂತ ಬಾಯಟ್ ಹಾಕ್ತಿರಿ ಶಬ್ದಗಳನ್ನ, ಒಂದೊಂದು ಏನಂತಂದ್ರೆ ಒತ್ತಕ್ಷರ ದೀರ್ಘದಲ್ಲಿ ಏನಾಗ್ತಾವ್ರಿ? ಶಬ್ದಗಳು ತಪ್ಪಾಗ್ತಾವ. ನೀವು ಎಷ್ಟಂತ ಬಾಯಟ್ ಹಾಕಕ್ ಸಾಧ್ಯ ಆಗ್ತಾವ್ರಿ? ಆಗಂಗಿಲ್ಲ. ಸೊ ಅದಕ್ಕಾಗಿ ನೀವು ಇಂಥ ನಿಯಮಗಳನ್ನ ಒಂದ್ ವೇಳೆ ತಿಳಿದುಕೊಂಡ್ರೆ ಈಸಿಯಾಗಿ ನೀವು ಐಡೆಂಟಿಫೈ ಮಾಡ್ಬೋದು ಯಾವ ಶಬ್ದ ತಪ್ಪಾಗಿದೆ, ಯಾವ ಶಬ್ದ ಕರೆಕ್ಟ್ ಆಗಿದೆ ಅಂತ ಹೇಳಿ, ಹೌದಾ? ಇಲ್ಲಿ ನೋಡ್ರಿ ಉಜ್ವಲ ಅಂತ ಹೇಳಿ ನಾವು ಇಲ್ಲಿ ಅರ್ಧ ನಮ್ದು ಬರೆಯೋದು ನಮ್ಗೆ ಆಲ್ರೆಡಿ ಈ ನಿಯಮ ಕಲ್ತಿದೆ. ಅದಕ್ಕಾಗಿ ನಾವು ಇದು ಉಜ್ವಲ ಕರೆಂಟ್ ಅಂತ ಹೇಳಿ ಈಸಿಯಾಗಿ ಐಡೆಂಟಿಫೈ ಅನ್ನು ಮಾಡ್ತಾ ಇದ್ದೇವೆ. ಸೊ ಈ ರೀತಿಯಾಗಿ ನಮ್ದು ಹಿಂದಿ ಭಾಷೆಯಲ್ಲಿ ಎಷ್ಟ್ರಿ ಟೋಟಲ್ ಆಗಿ 22 ಬರ್ತವೆ. ಸೊ ನಿಮ್ಮ ರೆಫರೆನ್ಸ್ಗಾಗಿ ನೀವು ಈ ಕ್ಲಾಸ್ ಅಂತೂ ಕೇಳ್ತೀರಿ. ಆಮೇಲೆ ನೋಟ್ಸ್ ಅಂತೂ ಕೂಡ ನಾವು ಪ್ರೊವೈಡ್ ಮಾಡ್ತೀವಿ. ಜೊತೆಗೆ ಯಾವ್ದಾದ್ರು ಒಂದು ಒಳ್ಳೆಯ ಗ್ರಾಮರ್ ಬುಕ್ ಇತ್ತು ಅಂತಂದ್ರೆ ಅದು ನೀವು ರೆಫರ್ ಮಾಡ್ಕೊಳ್ಬಹುದು, ಹೌದಾ? ಅಂತಂದ್ರೆ ಮತ್ತಷ್ಟು ವಿಷಯಗಳನ್ನ ನೀವು ತಿಳ್ಕೊಳ್ತೀರಿ ಅಂತ ಅರ್ಥ ಆಗ್ತದೆ, ಹೌದಾ? ನೆಕ್ಸ್ಟ್ 3ನೇ ನಮ್ ನಿಯಮ ನೋಡ್ರಿ. ಜಿನ್ಕೆ ನೀಚೆ ಗೋಲಾಯಿ ಹೋತಿ ಹೈ, ಹೌದಾ? ಇವಾಗ ನೋಡ್ರಿ ಮೊದಲನೇ ನಿಯಮದಲ್ಲಿ ನಾವೇನ್ ಕಲ್ತೀವಿ? ಅಕ್ಷರವನ್ನ ಅರ್ಧ ಮಾಡುವುದು, ಹೌದಾ? ಎರಡನೇದು ಏನಂತಂದ್ರೆ ನಮ್ದು ಕಡಿ ಪಾಯಿಯನ್ನ ತೆಗೆದ್ಬಿಡೋದು. 3ನೇದು ಏನಂತಂದ್ರೆ ನಾವು ಜಿನ್ಕೆ ನೀಚೆ ಗೋಲಾಯಿ ಹೋತಿ, ಹೌದಾ? ಇಲ್ಲಿ ಹ ಶಬ್ದ ಗಮನಿಸ್ರಿ ನೀವು, ಸಾರಿ ಹ ಅಕ್ಷರ ಗಮನಿಸ್ರಿ. ರ, ಡ, ಢ, ಛ, ದ, ತ ಮತ್ತು ಠ ಇವಿದಾವ. ಈ ಕೆಳಗಡೆ ರೌಂಡ್ ಆಗಿ ಬರ್ತಾವ್ರಿ ಇವು. ಈ ರೌಂಡ್ ಆಗಿ ಬರೋದನ್ನ ಕಟ್ ಮಾಡೋದು ಹೆಂಗ ಅಂತಂದ್ರೆ ಕಟ್ ಅಂತೂ ಮಾಡ್ಲಕ್ ಆಗಂಗಿಲ್ಲ. ಸೊ ಇಂಥವು ಎಷ್ಟು ಇದ್ದಾವ ಅಂತಂದ್ರೆ ನಮ್ದು ವರ್ಣಮಾಲೆಯಲ್ಲಿ ಟೋಟಲ್ ಆಗಿ 9 ಇದ್ದಾವ್ರಿ, ಹೌದಾ? ಇಲ್ಲಿ 9ನೇದು ಅಂತಂದ್ರೆ ಂಗ ಅಂತಿದೆ. ಇದು ನಕ್ಕೆ ನಾವ್ ಏನಂತಂದ್ರೆ ಅಂಗ ಅಂತ ಕೂಡ ಕರಿತೀವ್ರಿ. ಅಂಗ, ಹೌದಾ? ಅಂಗ, ಂಗ, ಹೌದಾ? ಅಂಗ ಅಂತ ಕೂಡ ಕರಿತೀವಿ. ಸೊ ಇಲ್ಲಿ ನೋಡ್ರಿ ನಾವು ಹ ಅಂತ ಬರ್ದೀನಿ. ಹದ ಕೆಳಗಡೆ ನಾನು ಹಲಾಂತನ ಹಚ್ಚಿದ್ದೀನಿ. ಹದ ಕೆಳಗಡೆ ಈ ತರ ನಾವು ಏನಾದ್ರೂ ಕೆಳಗಡೆ ಒಂದು ಶುಕೆ ಏನ್ ಮಾಡ್ದೇವ ಅಂತಂದ್ರೆ ಗೆರೆ ಏನ್ ಹೇಳ್ದೇವ ಅಂತಂದ್ರೆ ಸ್ಮಾಲ್ ಗೆರೆ ಏನ್ ಹೇಳ್ದೇವ ಅಂತಂದ್ರೆ ಅದು ಹಲ ಅಂತ ಆಗ್ಬಿಡ್ತದೆ. ಸೊ ಹಲ ಅಂತ ಇದರ ಅರ್ಥ ನಾವು ಕನ್ನಡದಲ್ಲಿ ಕ ಅಂತಂದ್ರೆ ಈ ತರ ವ್ಯಂಜನ ಕ ಅಂತ ಬರಿತೀವಿ. ಹಿಂದಿಯಲ್ಲಿ ಈ ತರ ಬರಂಗಿಲ್ಲ. ಹಿಂದಿಯಲ್ಲಿ ವ್ಯಂಜನ ಈ ತರ ಬರೆಯದ ವ್ಯಂಜನ ವರ್ಣಗಳನ್ನ ಈ ರೀತಿ ಬರಿತೀವಿ. ಇಲ್ಲಿ ನೋಡಿ ಹ, ರ, ದ, ಧ, ಹ, ದ, ತ, ಠ ಅಂತಂದ್ರೆ ಈ ತರ ನಾವು ಅಂತಂದ್ರೆ ವ್ಯಂಜನಗಳನ್ನ ಬರಿತೀವಿ. ಅಂದ್ರೆ ಪ್ರತಿಯೊಂದ್ರ ನೋಡ್ರಿ ಈ 9 ವರ್ಣದ ಕೆಳಗಡೆ ಹಲಾಂತವನ್ನ ಹಚ್ಚಲಾಗಿದೆ. ಹ, ಇದು ನೋಡ್ರಿ ರ, ಇದು ನೋಡ್ರಿ ಡ, ಹೌದಾ? ಇಲ್ಲಿ ನೋಡ್ರಿ ಢ, ಹೌದಾ? ಇವುಗಳ ಕೆಳಗಡೆ ಏನಂತಂದ್ರೆ ಹಲಾಂತವನ್ನ ಹಚ್ಚಲಾಗಿದೆ. ಸೊ ಈ ತರ ನಮ್ದು ಏನಂತಂದ್ರೆ ಇವಾಗ ನಾವು ಅಕ್ಷರೋಂಕೋ ಆಧಾ ಲಿಖನೆ ಕಿ ವಿಧಿಯಲ್ಲಿ 3 ಏನಂತಂದ್ರೆ ಫಾರ್ಮೇಟ್ ಅನ್ನು ಕಲ್ತ್ಕೊಂಡೇವೆ. ಸೊ ಇವುಗಳ ಬೇಸ್ ಮೇಲೆ ಏನಂತಂದ್ರೆ ನಾವು ಏನಂತಂದ್ರೆ ಶಬ್ದಗಳನ್ನ ರಚನೆ ಮಾಡ್ತೀವಿ, ಶಬ್ದಗಳನ್ನ ಬರಿತೀವಿ ಅಂತ ಹೇಳಿ ಅರ್ಥ ಆಗ್ತದೆ.
ಸೊ ಅರ್ಥ ಆಯ್ತ್ರಿ ಇದು. ಮೂರನೇದು ಅಂತಂದ್ರೆ ಜಿನ್ಕೆ ನೀಚೆ ಗೋಲಾಹಿ ಹೊತ್ತಿ. ಗೋಲಾಹಿ ಅಂತಂದ್ರೆ ಯಾವ ವರ್ಣದ ಕೆಳಗಡೆ ರೌಂಡ್ ಶೇಪ್ ನಲ್ಲಿ ಇರ್ತದೆ, ಗೋಲಾಹಿ ಇರ್ತದೆ, ಅಂತಹ ಶಬ್ದಗಳನ್ನು ನಾವು ಯಾವುದೇ ರೀತಿ ಕಟ್ ಮಾಡಕ್ ಆಗೋದಿಲ್ಲ. ಅಂತಹ ಅಕ್ಷರಗಳನ್ನ ನಾವು ಏನ್ ಮಾಡ್ತೀವಿ ಅಂದ್ರೆ ಹಲಾಂತ ಹಚ್ಚಿ ಏನ್ ಮಾಡ್ತೀವಿ ಅಂತಂದ್ರೆ ಆ ಅಕ್ಷರಗಳನ್ನ ನಮ್ಮ ಶಬ್ದದಲ್ಲಿ ಪ್ರಯೋಗವನ್ನ ಮಾಡ್ಕೊಳ್ತೀವಿ ಅಂತ ಹೇಳಿ ಅರ್ಥ ಆಗ್ತದೆ. ಸೊ ಇದು ಮೊದಲನೆಯ ನಿಯಮ. ನಮ್ ನೆಕ್ಸ್ಟ್ ಎರಡನೇ ನಿಯಮ ಅಂತಂದ್ರೆ ಬಿಂದಿಕಾ ಪ್ರಯೋಗ. ಹೌದಾ, ಎರಡನೇ ನಿಯಮ ಏನ್ರಿ ನಮ್ದು? ಬಿಂದಿಕಾ ಪ್ರಯೋಗ. ಬಿಂದಿ ಅಂತಂದ್ರೆ ಇದು ಚುಕ್ಕೆ ಅಂತ ಅರ್ಥ. ಹೌದಾ, ಸೊ ನಾವು ಹಿಂದಿಯಲ್ಲಿ ಮುಖ್ಯವಾಗಿ 4 ಪ್ರಕಾರದ ಬಿಂದಿಗಳನ್ನು ಕಾಣ್ತೇವೆ. ಎಷ್ಟ್ರಿ? 4 ಪ್ರಕಾರ. तो नाले निम्गे प्रश्न केळಬಹುದು. तो हिंदी में कितने प्रकार की बिंदियां, हिंदी वर्णों में कितने प्रकार की बिंदियां प्रयोग होती है ಈ ತರ ಕೇಳಿ ಕೆಳಗಡೆ ಆಪ್ಷನ್ ನಲ್ಲಿ ಆಪ್ಷನ್ ನಂಬರ್ ಎ 1, ಆಪ್ಷನ್ ನಂಬರ್ ಬಿ 4, ಆಪ್ಷನ್ ನಂಬರ್ ಸಿ 5, ಆಪ್ಷನ್ ನಂಬರ್ ಡಿ 6 ಈ ತರ ಕೂಡ ಕೊಡಬಹುದು. ಸೊ ನಿಮ್ಗೆ ಗೊತ್ತಿರಬೇಕಾಗ್ತದೆ ಯಾವ್ದಂತ ಹೇಳಿ ಅಂತಂದ್ರೆ ವರ್ತನಿ ಶುದ್ಧಿಯಲ್ಲಿ ಅವೇ ಅಕ್ಷರಗಳ ಶಬ್ದಗಳನ್ನು ಕೊಟ್ಟು ನಿಮಗೆ ಪ್ರಶ್ನೆ ಕೇಳಬೇಕಂತ ಏನಿಲ್ಲ. ಸೊ ಈ ತರ ಕೆಲವೊಮ್ಮೆ ಈ ತರ ಪ್ರಶ್ನೆಗಳು ಕೂಡ ಉದ್ಭವ ಆಗ್ತವೆ. ಇಲ್ಲಿ ನೋಡ್ರಿ, ಬಿಂದಿ ಅಂತ ಹೇಳಿದ್ರೆ ನಾವು ಹಲಾಂತದ ಮೇಲ್ಗಡೆ ಏನ್ ಬಿಂದಿ ಹಚ್ತೀವಿ ನೋಡ್ರಿ, ಅದನ್ನ ನಾವು ಅನುಸ್ವಾರ ಅಂತ ಹೇಳಿ ಕರಿತೀವಿ. ಹೌದಾ, ಹಲಾಂತದ ಮೇಲ್ಗಡೆ ಹಚ್ಚುವಂತಹ ಬಿಂದಿಯನ್ನ ನಾವು ಅನುಸ್ವಾರ ಅಂತ ಕರಿತೀವಿ. ಅನುಸ್ವಾರ. ಹೌದಾ, ಅನುಸ್ವಾರ ಅಂತಂದ್ರೆ ಫಾರ್ ಎಕ್ಸಾಂಪಲ್ ಅಂತ ಬರಿತೀವಿ. ಹೌದಾ, ಅಂತ ಬರ್ದೇವ ಅಂತಂದ್ರೆ ಮೇಲ್ಗಡೆ ಏನ್ ಹಚ್ತೀವ್ರಿ ನಾವು? ಬಿಂದಿಯನ್ನ ಹಚ್ತೀವಿ, ಅದೇ ಆಗ್ತದೆ. ಹೌದಾ, ಇನ್ನ ಕೆಳಗಡೆ ಹಿಂದ್ ಇನ್ನು ಇದು ಇದೆ ನೋಡ್ರಿ ನಮ್ದು ಖಡಿಪಾಯಿ. ಈ ಖಡಿಪಾಯಿ ರೈಟ್ ಸೈಡಿಗೆ, ಹೌದಾ, ಖಡಿಪಾಯಿಯ ರೈಟ್ ಸೈಡಿಗೆ ಏನ್ ನಾವು ಚುಕ್ಕೆ ಹಚ್ತೀವಿ, ಬಿಂದಿಯನ್ನ ಹಚ್ತೀವಿ ನೋಡ್ರಿ, ಅದನ್ನೇ ನಾವು ಏನಂತ ಕರಿತೀವಿ ಅಂತಂದ್ರೆ ಪಂಚಮಾಕ್ಷರ ಅಂತ ಕರಿತೀವಿ. ಏನ್ರಿ? ಪಂಚಮಾಕ್ಷರ. ಹೌದಾ, ಪಂಚಮಾಕ್ಷರ ಕೇವಲ ನಮ್ಮ ಹಿಂದಿ ವರ್ಣಮಾಲೆಯಲ್ಲಿ ಒಂದೇ ಒಂದು ಅಕ್ಷರದ ಮೇಲೆ ಪಂಚಮಾಕ್ಷರವನ್ನು ನೋಡ್ತೀವಿ. ಆ ಅಕ್ಷರ ಯಾವ್ದು ಅಂತಂದ್ರೆ ಂಗ. ಕ ಖ ಗ ಗ ಂಗ ಅಂತ ಹೇಳ್ತೀವಿ ನೋಡ್ರಿ, ಇದನ್ನೇ ಅಂಗ ಅಂತ ಕೂಡ ಹೇಳಲಾಗ್ತದೆ, ಅಂಗ. ಹೌದಾ, ಸೊ ಕ ಖ ಗ ಗ ಂಗ ನಲ್ಲಿ ಏನ್ 5ನೇ ಏನ್ ನಮ್ದು ವರ್ಣ ಇದೆ ನೋಡ್ರಿ ಅಕ್ಷರ, ಅದು ಪಂಚಮಾಕ್ಷರ ಆಗ್ತದೆ. ಅಂತಂದ್ರೆ ಈ ಏನ್ ಖಡಿಪಾಯಿ ಇದೆ ನೋಡ್ರಿ, ಆ ಖಡಿಪಾಯಿಯ ಬಗ್ಲಾಗೆ ರೈಟ್ ಸೈಡ್ ಏನ್ ಬಿಂದಿ ಹಚ್ತೀವಿ ಅದು. ಆಮೇಲೆ ಕೆಳಗಡೆ ನೋಡ್ರಿ, ನಮ್ಮ ಖಡಿಪಾಯಿಯ ಕೆಳಗಡೆ ಒಂದು ಬಿಂದೆಯನ್ನ ಹಚ್ತೇವೆ, ಏನು ಚುಕ್ಕಿಯನ್ನ ಹಚ್ತೇವೆ. ಅದನ್ನ ಏನಂತ ಕರಿತೀವಿ ಅಂತಂದ್ರೆ ಉತ್ಕ್ಷಿಪ್ತ ಅಂತ ಕರಿತೀವಿ. ಏನ್ರಿ? ಉತ್ಕ್ಷಿಪ್ತ. ಹೌದಾ, ಸೊ ವೆರಿ ಇಂಪಾರ್ಟೆಂಟ್ ನೋಡ್ರಿ, ಇದು ಉತ್ಕ್ಷಿಪ್ತ ಹಚ್ಚುವುದೇ. ಯಾಕಂತಂದ್ರೆ ನಿಮಗೆ ತೋರಿಸ್ತೀನಿ, ಕೇವಲ ಇದು ಒಂದೇ ಒಂದು ಚುಕ್ಕಿಯನ್ನ ನೀವು ಒಂದು ವೇಳೆ ಆ ಶಬ್ದದಲ್ಲಿ ಪ್ರಯೋಗ ಮಾಡ್ಲಿಲ್ಲ ಅಂತಂದ್ರೆ ನಿಮ್ದು 2 ಮಾರ್ಕ್ಸ್ ಹೋಗ್ತಾವ್ರಿ ಡೈರೆಕ್ಟ್ ಆಗಿ, ಯಾವುದೇ ಮುಲಾಜಿರ್ಲಾರ್ದಂಗೆ ಹೋಗ್ತಾವಂತಂದ್ರೆ ನೋಡ್ರಿ ಈ ಬಿಂದಿದು ಎಷ್ಟು ಮಹತ್ವಪೂರ್ಣ ಇದೆ ಹಿಂದಿ ಅಕ್ಷರದಲ್ಲಿ ಅಂತ ನಿಮ್ಗೆ ಗೊತ್ತಾಗ್ತದೆ ಇಲ್ಲಿಂದ. ಇನ್ನ ಇಲ್ಲಿ ಕಡಿಪಾಯಿಯ ಎಡಭಾಗದಲ್ಲಿ ಒಂದು ಚುಕ್ಕೆಯನ್ನ ಹಚ್ಚುತ್ತೇವೆ. ಹೌದಾ, ಸೊ ಆ ಚುಕ್ಕೆ ಯಾವ್ದು ಅಂತಂದ್ರೆ ನುಕ್ತಾ ಅಂತ ಹೇಳಿ ಆಗ್ತದ್ರಿ. ಯಾವುದು? ನುಕ್ತಾ. ಹೌದಾ, ನೀವೇನ್ ಗಾಬರಿ ಆಗುವಂತ ಅವಶ್ಯಕತೆ ಇಲ್ಲ. ಇವು ರೈಟ್ ಸೈಡ್ಗೆ ಹಚ್ಚುವಂತ ಬಿಂದಿಗೆ ಏನ್ ಕರೀತಾರ, ಲೆಫ್ಟ್ ಸೈಡ್ಗೆ ಏನ್ ಕರೀತಾರ, ಮೇಲ್ಗಡೆ ಹಚ್ಚೋದಕ್ಕೆ ಕೆಳಗಡೆ ಹಚ್ಚೋದಕ್ಕೆ ಇವಾಗ ಹೆಸರುಗಳ ಕೇಳೋದಿಲ್ಲ. ಜಸ್ಟ್ ಅದು ಕಾನ್ಸೆಪ್ಟ್ ನಿಮ್ಗೆ ಗೊತ್ತಿರ್ಬೇಕಂತ ಹೇಳಿ ಅರ್ಥ. ಇಲ್ಲಿ ನೋಡ್ರಿ, ಮೊದಲನೇದಾಗಿ ನಾವು ಏನಂತಂದ್ರೆ ಶಿರೋರೇಖಾ ಮೇಲೆ ಹಚ್ಚುವಂತಹ ಬಿಂದುವನ್ನ ನಾವು ಏನಂತ ಕರಿತೀವಿ? ಅನುಸ್ವಾರ ಅಂತ ಕರಿತೀವಿ. ಅನುಸ್ವಾರಕ್ಕೆ ಒಂದು ಉದಾಹರಣೆ ಕೂಡ ತೋರಿಸ್ತೇನೆ ನಿಮ್ಗ, ಅಂತ ಹೇಳಿ. ಸೊ ಒಂದ್ ವೇಳೆ ನಾವು ಅಂಗ ಅಂತ ಹೇಳಿ ಶಬ್ದ ಬರಿಬೇಕಂತಂದ್ರೆ ಆ ಅನುಸ್ವಾರವನ್ನ ಹಚ್ಚಬೇಕಾಗ್ತದೆ. ಆದ್ಮೇಲೆ ಅಂತಂದ್ರೆ ಈ ಬಿಂದಿಯನ್ನ ಹಚ್ತೀವಿ, ಆವಾಗ ಗ ಉಚ್ಚಾರಣೆಯಾಗಿ ಅಂಗ ಅಂತ ಹೇಳಿ ಅದು ಶಬ್ದವನ್ನ ಕರಿತೀವಿ. ಹೌದಾ, ಮೊದಲನೇ ನಮ್ದು ಆಯ್ತು. ನೆಕ್ಸ್ಟ್ ಇಲ್ಲಿ ನೋಡ್ರಿ, ಈ ಖಡಿಪಾಯಿಯ ಬಲಭಾಗದಲ್ಲಿ ನಾವು ಒಂದೇ ಒಂದು ಹಿಂದಿಯಲ್ಲಿ ಅಕ್ಷರ ಇರುವಂತದ್ದು, ಅದು ಂಗ ಅಂತ ಹೇಳಿ ಅದ ಂಗ. ಇದಕ್ಕೆ ಅಂಗ ಅಂತ ಹೇಳಿ ಕೂಡ ಕರೆಯಲಾಗುತ್ತದೆ. ಹೌದಾ, ಸೊ ಂಗ ಪ್ರಯೋಗದಲ್ಲಿ ಮಾತ್ರ ಈ ಬಲಭಾಗದಲ್ಲಿರುವಂತ ಪಂಚಮಾಕ್ಷರ ಅಂತ ಹೇಳ್ತೀವಿ ಇದನ್ನ. ಈ ಬಿಂದಿಯನ್ನು ಯಾವ್ದನ್ನ ಅಂತಂದ್ರೆ ಮೇಲ್ಗಡೆ ಬಿಂದಿ ಯಾವುದಂತಂದ್ರೆ ಅನುಸ್ವಾರ, ರೈಟ್ ಸೈಡ್ ನಲ್ಲಿ ಇರುವಂತಹ ಬಿಂದಿಯನ್ನು ನಾವು ಪಂಚಮಾಕ್ಷರ ಅಂತ ಹೇಳಿ ಕರಿತೀವಿ. ಆಮೇಲೆ ಅಕ್ಷರದ ಕೆಳಗಡೆ ಏನ್ ಹಚ್ತೀವಿ ನೋಡ್ರಿ, ಆ ಬಿಂದಿಯನ್ನ ನಾವು ಉತ್ಕ್ಷಿಪ್ತ ಅಂತ ಹೇಳಿ ಕರಿತೀವ್ರಿ. ಏನಂತ ಕರಿತೀವ್ರಿ? ಉತ್ಕ್ಷಿಪ್ತ. ಹೌದಾ, ಉತ್ಕ್ಷಿಪ್ತ ಅಂತ ಹೇಳಿ ನಾವು ಹಿಂದಿ ಭಾಷೆಯಲ್ಲಿ
ಕೇವಲ 2 ಮಾತ್ರ ಅಕ್ಷರಗಳಲ್ಲಿ ನಾವು ಬಳಸ್ತೀವಿ ರೀ. ಅವು ಯಾವ ಅಂತಂದ್ರೆ ಡ ಮತ್ತೆ ಇನ್ನೊಂದು ಢ. ಹೌದಾ, ಈ ಡ ಕೆ ಇಲ್ಲಿ ಚಂದ್ರಬಿಂದಿ ಬಿಂದಿ, ಆಮೇಲೆ ಢ ಕೆ ಇಲ್ಲಿ ಬಿಂದಿ. ಸೊ ಇಲ್ಲಿ ಬಿಂದಿಯನ್ನ ನಾವು ಇದು ಡ, ಇದು ಢ. ಹೌದಾ, ಇದು ಡ ಮತ್ತು ಢ, ಇದು ಅಢ ಅಂತ ಹೇಳಿ ಕರಿತೀವಿ, ಇದು ಅಢ ಅಂತ ಹೇಳಿ ಕರಿತೀವಿ. ಅಂತಂದ್ರೆ ಒಂದು ಏನ್ ವರ್ಣ ಇದೆ ನೋಡ್ರಿ, ಆ ಅಕ್ಷರವನ್ನ ಹೆಚ್ಚು ಒತ್ತು ಕೊಟ್ಟು ಓದುವುದು ಅಂತ ಅರ್ಥ. ಈ ರೀತಿ ಬಿಂದಿ ಹಚ್ಚುವುದಕ್ಕೆ ಕಾರಣ ಅಂತಂದ್ರೆ ಆ ಶಬ್ದ ಯಾವ ಶಬ್ದದಲ್ಲಿ ಈ ಅಕ್ಷರಗಳು ಪ್ರಯೋಗವಾಗ್ತವೆ ಆ ಏನಂತಂದ್ರೆ ಅಕ್ಷರವನ್ನ ನಾವು ಹೆಚ್ಚೆಚ್ಚಾಗಿ ಒತ್ತು ಕೊಟ್ಟು ಓದುವುದು ಅಂತ ಹೇಳಿ ಅರ್ಥ ಆಗ್ತದೆ. ಇಲ್ಲಿ ನೋಡ್ರಿ, ನಮ್ದು ಅಕ್ಷರದ ಎಡಭಾಗದಲ್ಲಿ ಏನ್ ಬರಿತೀವಿ ನೋಡ್ರಿ, ಅದನ್ನ ನಾವು ಏನಂತ ಕರಿತೀವಿ ಅಂತಂದ್ರೆ ನುಕ್ತಾ ಅಂತ ಹೇಳಿ ಕರಿತೀವ್ರಿ, ಹಿಂದಿ ನುಕ್ತಾ. ಸೊ ನುಕ್ತಾನ ನಾವು ಹಿಂದಿ ಭಾಷೆಯಲ್ಲಿ ಎಲ್ಲಿ ಅಂತಂದ್ರೆ ಅರಬಿ. ಹೌದಾ, ಅರಬಿ, ಫಾರಸಿ. ಹೌದಾ, ಫಾರಸಿ. ಸೊ ಈ ಶಬ್ದಗಳಿಂದ ಬಂದಂತಹ ಈ ಅರಬಿ, ಫಾರಸಿ ಏನ್ ಭಾಷೆ ಇದ್ದಾವ ನೋಡ್ರಿ, ಆ ಭಾಷೆಯಿಂದ ಬಂದಂತಹ ಶಬ್ದಗಳಲ್ಲಿ ನಾವು ಯಾವ ಬಿಂದಿಯ ಪ್ರಯೋಗವನ್ನು ಮಾಡ್ತೀವಿ ಅಂತಂದ್ರೆ ನುಕ್ತಾಗಳದ ಪ್ರಯೋಗವನ್ನ ಮಾಡ್ತೀವ್ರಿ. ಹೌದಾ, ಸೊ ಇಲ್ಲಿ ನೋಡ್ರಿ, ನಿಮ್ಗೆ ತೋರಿಸ್ಬೇಕಂತಂದ್ರೆ ಅದು ಪ್ರಯೋಗ ಯಾವ ರೀತಿ ಅಂತಂದ್ರೆ ಇಲ್ಲಿ ನೋಡ್ರಿ, ತೋರಿಸ್ತೀನಿ ನಿಮ್ಗೆ. ಕಾಗಜಾತ್ ಅಂತಿದೆ ನೋಡ್ರಿ, ಕಾಗಜಾತ್. ಹೌದಾ, ಕಾಗಜಾತ್ ಇದು ಅರಬಿ ಭಾಷೆಯಿಂದ ಬಂದಿರುವಂತಹ ಶಬ್ದ. ಹೌದಾ, ಸೊ ಕಾಗಜಾತ್ ಶಬ್ದದಲ್ಲಿ ನಾವು ಜಕ್ ಏನಂತ ಹಚ್ತೀವಿ ಅಂತಂದ್ರೆ ಇಲ್ಲಿ ಬಿಂದಿ ಅಂತ ಹಚ್ತೀವಿ. ಹೌದಾ, ಏನ್ ಹಚ್ತಾ ಇದೀವ್ರಿ ನಾವು ಇಲ್ಲಿ ಬಿಂದಿಯನ್ನ ಹಚ್ತಾ ಇದೀವಿ. ಜ ಅಂತಂದ್ರೆ ಕಾಗಜಾತ್. ಹೌದಾ, ಕಾಗಜಾತ್ ಅಂತಂದ್ರೆ ಆ ಜಾಕ್ ಏನ್ ಮಾಡ್ತಿದ್ವಿ ಅಂತಂದ್ರೆ ನಾವು ಹೆಚ್ಚು ಒತ್ತು ಕೊಟ್ಟು ನಾವೇನಂತ ಅಂತಂದ್ರೆ ಆ ಅಕ್ಷರವನ್ನು ಓದ್ತಾ ಇದ್ದೀವಿ. ಹೌದಾ, ಸೊ ನಿಮ್ಗೆ SSC GD ಯಲ್ಲಿ ಇದ್ರ ಮೇಲೆ ಪ್ರಶ್ನೆ ಹೆಂಗ್ ಬರ್ಬೋದು ಅಂತಂದ್ರೆ ಕಾಗಜಾತ್ ಅಂತ ಹೇಳಿ ಇದು ಕರೆಕ್ಟ್ ಆಗಿರುವಂತಹ ನಮ್ದು ಶಬ್ದ. ಇದಕ್ಕೆ ಸಂಬಂಧಿಸಿದಂತೆ ಇದೇ ಆಪ್ಷನ್ ನಂಬರ್ ಎ ಅಂತ ತಿಳ್ಕೊಡ್ರಿ. ಆಪ್ಷನ್ ನಂಬರ್ ಬಿ ನಲ್ಲಿ ಕಾಗಜಾತ್. ಹೌದಾ, ಕಾಗಜಾತ್. ಆಪ್ಷನ್ ನಂಬರ್ ಸಿ ನಲ್ಲಿ ಇದು ಕೆ ಕೊಡ್ಬಹುದು, ಸಾತ್ ಈ ರೀತಿ. ಆಮೇಲೆ ಡಿ ನಲ್ಲಿ ಗ ಕೊಡ್ಬಹುದು, ಆಮೇಲೆ ಜಾತ್. ಹೌದಾ, ಈ 4ರಲ್ಲಿ ನಮ್ಗೆ ಯಾವ್ದು ಕರೆಕ್ಟ್ ಆತಂದ್ರೆ ಕಾಗಜಾತ್. ಯಾಕಂತಂದ್ರೆ ಈ ನುಕ್ತಾನ ನಾವು ಹಿಂದಿ ಭಾಷೆಯಲ್ಲಿ ಕ ಹ ಇಲ್ಲಿ ಮೇಲ್ಗಡೆ ಬರೀತಾ ನೋಡ್ರಿ, ಎಲ್ಲರಿಗೂ ಕಾಣ್ತದೆ. ಇದು ಕ, ಇದು ಖ, ಗ, ಘ. ಈ ಏನ್ ಅಕ್ಷರಗಳಿದ್ದಾವ್ ನೋಡ್ರಿ, ಇವುಗಳಿಗೆ ನಾವು ನುಕ್ತಾಗಳನ್ನ ಹಚ್ತೀವಿ ಅವಾಗ ಯಾವಾಗ ಅಂತಂದ್ರೆ ಹೆಚ್ಚು ಒತ್ತು ಕೊಟ್ಟು ಹೋದಾಗ ಇವುಗಳನ್ನ ನಾವು ನುಕ್ತಾ ಅಂತ ಹೇಳಿ ಹಚ್ತೀವಿ. ಸೊ ಅದಕ್ಕಾಗಿ ಇವುಗಳ ಪ್ರಯೋಗ ನಮಗೆ ಗೊತ್ತಾಗ್ಬೇಕು. ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡ್ರಿ, ನೀವು ಲಡ್ಕಾ ಅಂತ ಹೇಳಿ ಇದೆ ನೋಡ್ರಿ, ಲಡ್ಕಾ ಅಂತ ಹೇಳಿ ಶಬ್ದ ಇದೆ. ಹೌದಾ, ನೋಡ್ರಿ ಇಲ್ಲಿ ನೋಟ್ ಮಾಡ್ಕೊಳ್ರಿ, ಸುಮ್ ಕೊಡೋದ್ರಿಂದ ಏನೂ ಅರ್ಥ ಆಗೋದಿಲ್ಲ. ಲಡ್ಕಾ ಅಂತ ಹೇಳಿ ನಮ್ದು ಶಬ್ದ. ಹೌದಾ, ಈ ಲಡ್ಕಾ ಶಬ್ದದಲ್ಲಿ ಒಂದು ವೇಳೆ ನಾವು ಈ ಕೆ ಏನಂತಂದ್ರೆ ನುಕ್ತಾವನ್ನು ಲಡ್ಕಾ ಏನ್ ಶಬ್ದ ಅದ ನೋಡ್ರಿ, ಇದರಲ್ಲಿ ನಾವು ಒಂದು ವೇಳೆ ಉತ್ಕ್ಷಿಪ್ತವನ್ನು ಬಳಕೆ ಮಾಡ್ಲಿಲ್ಲ ಅಂತ ಹೇಳಿರಿ. ಸೊ ಉತ್ಕ್ಷಿಪ್ತ ಅಂತ ಹೇಳಿ ನಾವು ಇಲ್ಲಿ ಬಳಕೆ ಮಾಡ್ಲಿಲ್ಲ ಅಂತಂದ್ರೆ ನಮ್ ಶಬ್ದ ಏನಾಗ್ಬಿಡ್ತದೆ ಅಂತಂದ್ರೆ ಅದು ರಾಂಗ್ ಆಗ್ಬಿಡ್ತದೆ. ಸೊ ನೀವು ನಾವು ಪರೀಕ್ಷೆಯನ್ನು ಗಡಿಬಿಡಿಯಲ್ಲಿ ಬರೀತೀರಿ, ಅಂತಹ ಸಂದರ್ಭದಲ್ಲಿ ಈ ನುಕ್ತಾ ಆಗಿರಬಹುದು, ಉತ್ಕ್ಷಿಪ್ತ ಆಗಿರಬಹುದು, ಇವುಗಳನ್ನ ಗಮನಕ್ಕೆ ತೆಗೆದುಕೊಳ್ಳೋದಿಲ್ಲ. ಅದೇನೋ ಒಂದು ಬಿಂದು ಇದ್ದಿರಬಹುದು ಅಂತ ಹೇಳಿ ನೀವು ನೆಗ್ಲೆಕ್ಟ್ ಮಾಡ್ತೀರಿ. ಎಷ್ಟೆಷ್ಟು ನೀವು ನೆಗ್ಲೆಕ್ಟ್ ಮಾಡ್ತೀರಿ ಅಷ್ಟೆಷ್ಟು ನೀವೇನಂತಂದ್ರೆ ತಪ್ಪು ಉತ್ತರದ ಕಡೆಗೆ ಹೋಗ್ತೀರಿ. ಯಾಕಂತಂದ್ರೆ ಒಂದು ವೇಳೆ ನೀವು ಕರೆಕ್ಟ್ ಉತ್ತರವನ್ನು ಬರಿಬೇಕಂತಂದ್ರೆ ಈ ಎಲ್ಲಾ ನಿಯಮಗಳು ನಿಮ್ಗೆ ಏನಾಗ್ಬೇಕಂತಂದ್ರೆ ಗೊತ್ತಾಗ್ತವೆ. ಸೊ ಐ ಹೋಪ್ ನಿಮ್ಗೆ ಈ ಬಿಂದಿಗಳು ಯಾವ ರೀತಿಯಾಗಿ ನಮ್ಮ ಭಾಷೆಯಲ್ಲಿ ಪ್ರಯೋಗವಾಗ್ತವೆ ಅಂತ ಹೇಳಿ ನಿಮಗೆ ಗೊತ್ತಾಗಿರ್ಬೇಕು ಅಂತ ಹೇಳಿದೆ ಅನ್ಕೊಳ್ತೇನೆ. ಹೌದಾ, ಸೊ ನೆಕ್ಸ್ಟ್ ನೋಡ್ರಿ, ನಮ್ದು ಉತ್ಕ್ಷಿಪ್ತಕ ನಿಯಮ ಅಂತ ಹೇಳಿ 3ನೇ ನಿಯಮ ನಮ್ದು. ಹೌದಾ, 3ನೇ ನಿಯಮ ಯಾವ್ದ್ರಿ ನಮ್ದು? ಉತ್ಕ್ಷಿಪ್ತಕ ನಿಯಮ. ಸೊ ಉತ್ಕ್ಷಿಪ್ತಕ ನಿಯಮದಲ್ಲಿ ನಾವು ಉತ್ಕ್ಷಿಪ್ತದಲ್ಲಿ ಎಷ್ಟು ಅಕ್ಷರವನ್ನು ನೋಡಿದ್ವಿ ನಾವು? ಒಂದು ಡ, ಇನ್ನೊಂದು ಢ. ಡ ಅನ್ನ ನಾವು ಒಂದು ವೇಳೆ ಉತ್ಕ್ಷಿಪ್ತ ಕೆಳಗಡೆ ಹಾಕಿದೆ ಅಂತಂದ್ರೆ ಅಢ ಅಢ. ಹೌದಾ, ಅಢ ಅಢ ಈ ತರ ಉಚ್ಚಾರಣೆ ಮಾಡ್ತೀವಿ.
ಕಾಮನ್ ಆಗಿ ನಾವು ವ್ಯಂಜನಾಕ್ಷರದಲ್ಲಿ ಇರುವಂತಹ ಡ ಮತ್ತು ಢವನ್ನ ನಾವು ಡ ಢ ಅಂತ ಹೇಳಿ ಉಚ್ಚಾರಣೆ ಮಾಡ್ತೀವಿ. ಆದರೆ ಒಂದು ವೇಳೆ ಉತ್ಕ್ಷಿಪ್ತ ಹಚ್ಚಿದೇವಂತೆ ಅಂತಂದ್ರೆ ಆ ಅಕ್ಷರಗಳಿಗೆ ಅಡ ಅಢ ಅಂತ ಹೇಳಿ ನಾವು ಉಚ್ಚಾರಣೆಯನ್ನ ಮಾಡ್ಬೇಕಾಗ್ತದೆ. ಹೌದಾ? तो शुद्ध वर्तनी 5 जगह पर उत्क्षिप्त नहीं लगती, बाकी सब जगह पर प्रयोग होती ಅಂತ ಹೇಳಿ ಇಲ್ಲಿ ಬರೆಯಲಾಗಿದೆ. ಅಂತಂದ್ರೆ ನಿಯಮದ ಪ್ರಕಾರ ಶುದ್ಧ ವರ್ತನೆಯಲ್ಲಿ ಒಂದು ವೇಳೆ ನಾವು ಶುದ್ಧ ವರ್ತನೆ ಶುದ್ಧ ಶಬ್ದಗಳ ರಚನೆ ಮಾಡ್ಬೇಕಂತಂದ್ರ ಉತ್ಕ್ಷಿಪ್ತ ಅನ್ನೋದು ಕೇವಲ 5 ಜಾಗಗಳಲ್ಲಿ ಮಾತ್ರ ಬಳಕೆ ಆಗೋದಿಲ್ಲ, ಮಿಕ್ಕೆಲ್ಲ ಜಾಗದಲ್ಲಿ ಬಳಕೆ ಆಗ್ತದಂತ ಹೇಳಿ ಇಲ್ಲಿ ಹೇಳಲಾಗಿದೆ. शुद्ध वर्तने 5 जगह पर उत्क्षिप्त नहीं लगती, बाकी सब जगह पर प्रयोग होती ಅಂತಂದ್ರೆ 5 ಜಾಗದಲ್ಲಿ ಮಾತ್ರ ಉತ್ಕ್ಷಿಪ್ತ ಏನಂತಂದ್ರೆ ಬಳಕೆ ಆಗೋದಿಲ್ಲ ಅಂತ ಹೇಳಿ ಅರ್ಥ. ಸೊ ಹಾಗಾದ್ರೆ ಆ 5 ಏನಂತಂದ್ರೆ ಜಾಗಗಳು ಅಂತಂದ್ರೆ ಆ 5 ಜಾಗಗಳು ಯಾವ ಅಂತ ಹೇಳಿದ್ರೆ ಮೊದಲನೇದು ನಮ್ದು ಏನಂತಂದ್ರೆ ಅಂಗ್ರೇಜಿ ಶಬ್ದೊಮ್ಮೆ ಉತ್ಕ್ಷಿಪ್ತ ನಹಿ ಲಗ್ತಿ ಅಂತ ಹೇಳಿ ಅದ. ಸೊ ಅಂಗ್ರೇಜಿ ಶಬ್ದ ಅಂತಂದ್ರೆ ಆಂಗ್ಲ ಭಾಷೆಯಿಂದ ಬಂದಿರುವಂತಹ ಶಬ್ದಗಳಿಗೆ ನಾವು ಉತ್ಕ್ಷಿಪ್ತ ಅನ್ನೋದನ್ನ ಹಚ್ಚೋದಿಲ್ಲ. ಉತ್ಕ್ಷಿಪ್ತ ಅಂತಂದ್ರೆ ಮೊದಲೇ ಕಾನ್ಸೆಪ್ಟ್ ಅನ್ನು ಕ್ಲಿಯರ್ ಮಾಡಿದೀನಿ. ಉತ್ಕ್ಷಿಪ್ತ ಅಂತಂದ್ರೆ ಅಕ್ಷರದ ಕೆಳಗಡೆ ಹಚ್ಚುವಂತಹ ಬಿಂದುವನ್ನ ನಾವು ಏನಂತ ಕರಿತೀವಿ, ಬಿಂದಿಯನ್ನ ನಾವು ಉತ್ಕ್ಷಿಪ್ತ ಅಂತ ಹೇಳಿ ಕರಿತೀವಿ. ಅಂತಹ ಬಿಂದಿಯನ್ನ ನಾವು ಹಿಂದಿ ಭಾಷೆಯಲ್ಲಿ ಕೇವಲ 2 ಅಕ್ಷರಗಳಲ್ಲಿ ಮಾತ್ರ ಬಳಸ್ತೀವಿ. ಒಂದು ಅಢ, ಇನ್ನೊಂದು ಅಢ. ಹೌದಾ? 2. ಸೊ ಅಂಗ್ರೇಜಿ ಶಬ್ದ ಒಮ್ಮೆ ಉತ್ಕ್ಷಿಪ್ತ ನಹಿ ಲಗತಿ. ಹೌದಾ? ಅಂಗ್ರೇಜಿ ಶಬ್ದ ಹೌದ್ರಿ. ಇಲ್ಲಿ ನೋಡ್ರಿ ರೋಡ್. ಹೌದಾ? ರೋಡ್. ಹೌದಾ? ರೋಡ್ ಅಂತ ಹೇಳಿ ಅದ ಬಹಳಷ್ಟು ಶಬ್ದಗಳು ಅದಾವ್ರಿ. ರೋಡ್ ಆಗಿರ್ಬಹುದು, ಮತ್ತೆ ಡಾಕ್ಟರ್ ಅಂತ ಹೇಳಿ ಅದಾರಿ. ಇಲ್ಲಿ ನೋಡ್ರಿ ಡಾಕ್ಟರ್. ಹೌದಾ? ಇವೆಲ್ಲ ಶಬ್ದಗಳನ್ನ ನಾವು ಮೂಲತಃ ಇವು ಇಂಗ್ಲಿಷ್ ಭಾಷೆಯ ಶಬ್ದಗಳು, ಅದು ಕೂಡ ನಾವು ಏನ್ ಮಾಡ್ತೀವಿ ಅಂತಂದ್ರೆ ಇವುಗಳನ್ನ ನಾವು ಬಳಸ್ತೀವಿ. ಹೌದಾ? ನೆಕ್ಸ್ಟ್ ಗೋಲ್ಡ್. ಹೌದಾ? ಗೋಲ್ಡ್. ಹೌದಾ? ಗ್ರೌಂಡ್. ಹೌದಾ? ಇಲ್ಲಿ ನೋಡ್ರಿ ಗ್ರೌಂಡ್. ಸೊ ಈ ಅಕ್ಷರಗಳಲ್ಲಿ ಈ ಏನ್ ಶಬ್ದಗಳದ ನೋಡ್ರಿ, ಇಲ್ಲಿ ಏನಾದ್ರೂ ನಾವು ಢದ ಕೆಳಗಡೆ ಏನಾದ್ರೂ ಈ ತರ ಉತ್ಕ್ಷಿಪ್ತವನ್ನ ಹಚ್ಚಿದ್ದೇವೇನ್ರಿ? ಹಚ್ಚೋದಿಲ್ಲ. ಒಂದು ವೇಳೆ ನಾವು ಈ ತರ ಉತ್ಕ್ಷಿಪ್ತಗಳನ್ನ ಈ ಆಂಗ್ಲ ಭಾಷೆಯಿಂದ ನೆನ್ಪಿಟ್ಕೊಡ್ರಿ. ಆಂಗ್ಲ ಭಾಷೆಯ ಶಬ್ದಗಳು ಯಾರು ಬಿ ಕೂಡ ಎಂತಹ ಏನಂತಂದ್ರೆ ಸಾಮಾನ್ಯ ಕಾನ್ಸೆಪ್ಟ್ ಸಾಮಾನ್ಯವಾಗಿ ಯಾವುದೇ ವಿಚಾರಗಳನ್ನ ಅರ್ಥ ಮಾಡ್ಕೊಳ್ಳೋ ಇದ್ದವರು ಕೂಡ ಅಂಗ್ರೇಜಿ ಭಾಷೆಯ ಶಬ್ದ ಅಂತಂದ್ರೆ ಆಂಗ್ಲ ಭಾಷೆಯಿಂದ ಬಂದಿರುವಂತಹ ಶಬ್ದಗಳನ್ನು ಎಲ್ಲರೂ ಕೂಡ ಸಾಮಾನ್ಯವಾಗಿ ಕಂಡು ಹಿಡಿತಾರೆ. ಸೊ ಅಂತ ಶಬ್ದಗಳು ರೋಡ್ ಆಗಿರ್ಬಹುದು, ಡಾಕ್ಟರ್, ಗೋಲ್ಡ್, ಈ ತರ ಆಂಗ್ಲ ಭಾಷೆಯಿಂದ ಏನ್ ಶಬ್ದಗಳು ಬರ್ತಾವ ನೋಡ್ರಿ, ಅವು ಹಿಂದಿಯಲ್ಲಿ ಪ್ರಯೋಗ ಆಗ್ತಾವ. ಸೊ ಅಂತ ಶಬ್ದಗಳ ಕೆಳಗಡೆ ಏನಾದ್ರೂ ಒಂದು ಶಬ್ದ ಡ ಮತ್ತು ಢ, ಒಂದು ಡ ಇನ್ನೊಂದು ಢ. ಹೌದಾ? ಈ 2 ಅಕ್ಷರಗಳು ಒಂದು ವೇಳೆ ಇಂಗ್ಲಿಷ್ ಭಾಷೆಯಿಂದ ಬಂದಂತಹ ಶಬ್ದಗಳಲ್ಲಿ ಇದ್ದರೆ ಅವುಗಳ ಕೆಳಗಡೆ ನಾವು ಉತ್ಕ್ಷಿಪ್ತವನ್ನು ಹಚ್ಚೋದಿಲ್ಲ. ಇನ್ನೊಮ್ಮೆ ಕೇಳ್ರಿ ಗಮನವಿಟ್ಟು, ಆಂಗ್ಲ ಭಾಷೆಯಿಂದ ಬಂದಿರುವಂತಹ ಶಬ್ದಗಳಲ್ಲಿ ಡ ಮತ್ತು ಢ ಯಾವ್ರಿ? ಒಂದು ಡ ಅಢ, ಇನ್ನೊಂದು ಅಢ. ಹೌದಾ? ಅಂತಂದ್ರೆ ಡ ಮತ್ತು ಢ ಈ 2 ಏನು ಅಕ್ಷರಗಳಿದ್ದಾವೆ, ಆ ಅಕ್ಷರಗಳು ಒಂದು ವೇಳೆ ಆಂಗ್ಲ ಭಾಷೆಯಿಂದ ಬಂದಿರುವಂತಹ ಶಬ್ದಗಳಲ್ಲಿ ಪ್ರಯೋಗವಾದರೆ ಅವುಗಳನ್ನು ನಾವು ಕೆಳಗಡೆ ನಾವು ಯಾವುದನ್ನು ಬರಿಬಾರ್ದು ಅಂತಂದ್ರೆ ಉತ್ಕ್ಷಿಪ್ತವನ್ನು ಬರಿಬಾರ್ದು. ಒಂದು ವೇಳೆ ಬರ್ದೇವಂತಂದ್ರೆ ಏನಾಗ್ಬಿಡ್ತದ್ರು? ತಪ್ಪಾಗ್ಬಿಡ್ತದೆ. ಹೌದಾ? ಸೊ ನಿಮಗ್ ಪ್ರಶ್ನೆ ಇದ್ರ ಮೇಲೆ ಯಾವ ರೀತಿ ಬರ್ತದೆ ಅಂತಂದ್ರೆ ನಿಮ್ನ ಲಿಖಿತೋ ಮೇ ಸೆ ಶುದ್ಧ ವರ್ತನಿಕ ಚಯನ್ ಕೀಜಿ ಅಂತ ಹೇಳಿ ಪ್ರಶ್ನೆ ಕೇಳಿದ್ರ ಅಂತೇಳಿ. ಹೌದಾ? ಆ ಪ್ರಶ್ನೆ ಕೇಳಿದ್ರಲ್ಲಿ ಒಂದು ರೋಡ್. ಹೌದಾ? ಎಕ್ಸಾಂಪಲ್ ರೋಡ್. ಹೌದಾ? ಇದು ಆಪ್ಷನ್ ನಂಬರ್ ಎ ತಿಳ್ಕೊಡ್ರಿ. ಆಪ್ಷನ್ ನಂಬರ್ ಬಿ ರೋಡ್, ಕೆಳಗಡೆ ಏನ್ ಹಚ್ಚಿದ್ರ ಅವರು? ಉತ್ಕ್ಷಿಪ್ತ. ಆಪ್ಷನ್ ನಂಬರ್ ಸಿ ರೋಢ. ಹೌದಾ? ಆಪ್ಷನ್ ನಂಬರ್ ಡಿ ನಮ್ದು ರೋಢ ಮತ್ತೆ ಕೆಳಗಡೆ ಏನಂತಂದ್ರೆ ಉತ್ಕ್ಷಿಪ್ತ. ಇಂಥವು ಹಚ್ಚಿ ನಮ್ಗೆ ಏನಂತ ಕನ್ಫ್ಯೂಸ್ ಮಾಡ್ಬಿಡ್ತಾರೆ. ನಾವು ಏನಂತ ಕೆಳಗಡೆಯಿಂದ ಗಮನಿಸೋದೇ ಇಲ್ಲ, ಉತ್ಕ್ಷಿಪ್ತ ಶಬ್ದಕ್ಕೆ ಹಚ್ಚಿದಾರೋ ಇಲ್ಲ ಅಂತ ಹೇಳಿ ನಾವು ಗಮನಿಸೋದಿಲ್ಲ. ನಾವೇನಂತಂದ್ರೆ ಬಾಯಟ್ ಹೊಡೆದಿರ್ತೀವಿ ರೋಡ. ಹೌದಾ? ರೋಡ್ ಅಂತಂದ್ರೆ ಅಕ್ಷರ ಇದು ಕರೆಕ್ಟ್ ಇದೆ ಇಲ್ಲ ಅಂತ ಹೇಳಿ ಶಬ್ದ ಕರೆಕ್ಟ್ ಇದೆ ಅಂತ ನೋಡ್ತೀವಿ, ಆದ್ರೆ ಇಂಥ ಸಣ್ಣ ಪುಟ್ಟ ವಿಷಯಗಳನ್ನ ಗಮನದಲ್ಲಿ ನಾವು ತೆಗೆದುಕೊಳ್ಳೋದಿಲ್ಲ. ಸೊ ಇಂಥವು ನಾವು ಸಿಲಿ ಮಿಸ್ಟೇಕ್ಗಳನ್ನ ಮಾಡಿದೆವು ಅಂತಂದ್ರೆ ನಾವು ಏನಂತಂದ್ರೆ ಮಾರ್ಕ್ಸ್ ಗಳನ್ನ ಸುಲಭವಾಗಿ ಅಲ್ಲಿಂದ ಕಳ್ಕೊಳ್ಬೇಕಾಗ್ತದೆ. ಸೊ ನೆನ್ಪಿಟ್ಕೊಳ್ರಿ ಫ್ರೆಂಡ್ಸ್,
ಈ ಅಂಗ್ರೇಜಿ ಅಂತಂದ್ರೆ ಆಂಗ್ಲ ಭಾಷೆಯಿಂದ ಬಂದಿರುವಂತಹ ಶಬ್ದಗಳಲ್ಲಿ ಆ ಡ ಮತ್ತು ಢ ಪ್ರಯೋಗವಾಗಿದ್ದಲ್ಲಿ ಅದರ ಕೆಳಗಡೆ ಏನಾದ್ರೂ ಉತ್ಕ್ಷಿಪ್ತಗಳನ್ನ ಹಚ್ಚಿದ್ರಂತಂದ್ರೆ ಅದು ಶಬ್ದ ಏನಾಗ್ಬಿಡ್ತದೆ ಅಂತಂದ್ರೆ ಟೋಟಲ್ ಆಗಿ ರಾಂಗ್ ಆಗ್ಬಿಡ್ತದೆ ಅಂತ ಆಗ್ಬಿಡ್ತದೆ. ಹೌದಾ? ಸೊ ಮೊದಲನೇದು ನಿಮ್ಗೆ ಅರ್ಥ ಆಗಿದೆ ಅಂತ ಅನ್ಕೊಳ್ತೇನೆ. ಸೊ ಇನ್ನೊಂದು, ಇವಾಗ ಒಂದು ಜಾಗದಲ್ಲಿ ನಾವು ಏನಂತಂದ್ರೆ ಉತ್ಕ್ಷಿಪ್ತನ ಹಚ್ಚಬಾರ್ದು ಅಂತ ಗೊತ್ತಾಯ್ತು. ಸೊ ನೆಕ್ಸ್ಟ್ ಇನ್ನ ಎಲ್ಲೆಲ್ಲಿ ಹಚ್ಚಬಾರ್ದು ಅಂತ ಹೇಳಿದ್ರೆ ನೆಕ್ಸ್ಟ್ ನಮ್ದು ಜಬ್ ಶಬ್ದ ದ್ವಿತ್ವ ಹೋತೋ ಉತ್ಕ್ಷಿಪ್ತ ನಹಿ ಲಗತಿ. ಏನಂತಂದ್ರೆ ಶಬ್ದ ದ್ವಿತ್ವ ಹೋತೋ, ದ್ವಿತ್ವ ಅಂತಂದ್ರ ಮೊದಲ ಅರ್ಥ ಆಗ್ಬೇಕು ನಮ್ಗೆ, ಅಂದ್ರೆ ಮುಂದಿನ ಅರ್ಥ ಆಗ್ತದೆ. ಹೌದಾ? ದ್ವಿತ್ವ ಅಂತಂದ್ರೆ ಒಂದು ಶಬ್ದದಲ್ಲಿ ಎರಡು ಏನಂತಂದ್ರೆ ಶಬ್ದಗಳ ಅಕ್ಷರಗಳ ಪ್ರಯೋಗ ಅಂತ ಹೇಳಿ ಆಗ್ಬಿಡ್ತದೆ. ಹೌದಾ? ಇಲ್ಲಿ ನೋಡ್ರಿ ಯಾವುದಂತಂದ್ರೆ ದತ್ತಿ. ಹೌದಾ? ಸೊ ದತ್ತಿ ಅಂತ ಹೇಳಿ ಒಂದ್ ವೇಳೆ ಶಬ್ದ ಬಂತಂತ ಹೇಳಿರಿ. ಹೌದಾ? ಸೊ ಈ ದತ್ತಿಯಲ್ಲಿ ನಾವು ತ ಮತ್ತು ತ ಎರಡನ್ನು ಕೂಡ ಬಳಸಿದ್ವಿ. ಹೌದಾ? ಸೊ ದ್ವಿತ್ವ ಅಕ್ಷರ ಅಂತಂದ್ರೆ ಎರಡು ಪ್ರಯೋಗವಾಗ್ತವ ಅಂತ ಹೇಳಿ. ಇಲ್ಲಿ ನೋಡ್ರಿ ಬಚ್ಚ ಅಂತ ಹೇಳಿ ಇದೆ ನೋಡ್ರಿ, ಬಚ್ಚ. ಹೌದಾ? ಇಲ್ಲಿ ಕೂಡ ಚ, ಇಲ್ಲಿ ಕೂಡ ಚ. ಹೌದಾ? ಅಂತಂದ್ರೆ ಈ ತರ ದ್ವಿತ್ವ ಶಬ್ದಗಳು ಯಾವ್ದಕ್ಕೆ ಕರಿತೀವಿ ಅಂತಂದ್ರೆ ಚ ಮತ್ತು ಚ ಎರಡೂ ಅಕ್ಷರಗಳು ಬಳಕೆ ಆಗ್ತಾ ಇದ್ದಾವೆ. ಇಲ್ಲಿ ನೋಡ್ರಿ ಬಚ್ಚಾದಲ್ಲಿ ಚ ಕೂಡ ಇದೆ, ಇದು ಅರ್ಧ ಚ, ಇದು ಚ. ಹೌದಾ? ಈ ಎರಡು ಏನ್ ಅಟ್ ಎ ಟೈಮ್ ಬಳಕೆ ಆಗ್ತವೆ, ಒಂದೇ ವರ್ಣ ಎಟ್ ಎ ಟೈಮ್ ಯಾವ ಶಬ್ದಗಳಲ್ಲಿ ಬಳಕೆ ಆಗ್ತಾವೋ ಅದನ್ನ ನಾವು ಏನಂತ ಕರಿತೀವಿ ಅಂತಂದ್ರೆ ದ್ವಿತ್ವ ಅಂತ ಕರಿತೀವಿ. ಸೊ ಯಾವ ಅಕ್ಷರ ಯಾವ ಶಬ್ದದಲ್ಲಿ ಅಥವಾ ಯಾವ ವಾಕ್ಯದಲ್ಲಿ ದ್ವಿತ್ವಗಳು ಪ್ರಯೋಗವಾಗ್ತವೋ ಅಲ್ಲಿ ನಾವು ಯಾವುದನ್ನ ಬಳಕೆ ಮಾಡಬಾರ್ದು ಅಂತಂದ್ರೆ ಉತ್ಕ್ಷಿಪ್ತವನ್ನ ಬಳಕೆ ಮಾಡಬಾರ್ದು ಅಂತ ಹೇಳಿ ಅರ್ಥ ಆಗ್ಬಿಡ್ತದೆ. ಹೌದಾ? ಸೊ ಉತ್ಕ್ಷಿಪ್ತ ಎಲ್ಲೆಲ್ಲಿ ಅಂತಂದ್ರೆ ಉದಾಹರಣೆಗೆ ಇಲ್ಲಿ ನೋಡ್ರಿ, ನಿಮಗೆ ಎಕ್ಸಾಂಪಲ್ ತೋರಿಸ್ತೀನಿ ನಾನು, ನೋಟ್ ಮಾಡ್ಕೊಡ್ರಿ. ಸುಮ್ಮನೆ ಕೊಡೋದ್ರಿಂದ ಏನೂ ಆಗೋದಿಲ್ಲ. ಸೊ ಉದಾಹರಣೆಗೆ ಅಂತಂದ್ರೆ ನಾವು ಮೂಲತಃ ಇಲ್ಲಿ ಎರಡು ಅಕ್ಷರ ಬಗ್ಗೆ ಮಾತ್ರ ಮಾತಾಡ್ತಾ ಇದ್ದೇವೆ, ಡ ಮತ್ತು ಢ. ಇವುಗಳ ಕೆಳಗಡೆ ನಾವು ಉತ್ಕ್ಷಿಪ್ತವನ್ನ ಹಚ್ಚುತ್ತೇವೆ. ಹೌದಾ? ಸೊ ಇಲ್ಲಿ ನೋಡ್ರಿ ನಮ್ದು ಉಡ್ಡಯನ್ ಅಂತ ಹೇಳಿ ಶಬ್ದ ಇದೆ. ಏನ್ರಿ? ಉಡ್ಡಯನ್. ಹೌದಾ? ಇಲ್ಲಿ ನೋಡ್ರಿ ಎರಡೆರಡು ಡ ಅನ್ನು ಬರ್ದೀನಿ. ಹೌದಾ? ಉಡ್ಡ ಡ ಯನ್ ಈ ತರ ಅಂತ ನಾವು ಓದಂಗಿಲ್ಲ. ಸೊ ಉಡ್ಡಯನ್ ಅಂತಂದ್ರೆ ಒಂದು ಡಕ್ಕೆ ನಾವು ಹಲಾಂತವನ್ನ ಹಚ್ತೇವೆ. ಹಲಾಂತ ಅಂದ್ರೆ ವ್ಯಂಜನ ಅಂತ ಹೇಳಿ. ಉಡ್ಡಯನ್ ಈ ತರ ಓದ್ತೀವಿ ನಾವು. ಅದನ್ನ ಹಲಾಂತ ಹಚ್ಚದಾಗ ಮಾತ್ರ ಉಡ್ಡಯನ್ ಅಂತ ಹೇಳಿ ಓದ್ತೀವಿ, ಇಲ್ಲಂತಂದ್ರೆ ಅದನ್ನ ನಾವು ಓದಕ್ ಆಗೋಗಿಲ್ಲ. ಸೊ ಇಲ್ಲಿ ಕೂಡ ಡ ಅನ್ನು ಬಳಕೆ ಮಾಡಿದ್ದಾರೆ. ಇಲ್ಲಿ ಉ ಇದು ಡ. ನಿಯಮದ ಪ್ರಕಾರ ನಮ್ದು ಏನ್ ಬರ್ಬೇಕಾಗಿತ್ತು, ಅಲ್ಲಿ ಡ ಕೆಳಗಡೆ ಯಾವುದಂತ ಉತ್ಕ್ಷಿಪ್ತವನ್ನ ಹಚ್ಚಬೇಕಾಗಿತ್ತು. ಆದರೆ ಎಂತಹ ಸಂದರ್ಭದಲ್ಲಿ ನಾವು ಉತ್ಕ್ಷಿಪ್ತವನ್ನ ಹಚ್ಚೋದಿಲ್ಲ ಅಂತಂದ್ರೆ ಈ ತರಹ ದ್ವಿತ್ವ ಶಬ್ದಗಳು ಅಂತಂದ್ರೆ ಎರಡು ವರ್ಣಗಳು ಆಜು ಬಾಜು ಬಂದು ಅಂತಂದ್ರೆ ಅಲ್ಲಿ ನಾವು ಯಾವುದನ್ನ ಹಚ್ಚೋದಿಲ್ಲ ಅಂತಂದ್ರೆ ಇದನ್ನೇ ಉತ್ಕ್ಷಿಪ್ತವನ್ನೇ ನಾವು ಹಚ್ಚೋದಿಲ್ಲ ಅಂತ ಹೇಳಿ ಅರ್ಥ ಆಗ್ತದೆ. ಇನ್ನೊಂದು ನೋಡ್ರಿ, ಇನ್ನೊಂದು ಎಕ್ಸಾಂಪಲ್ ಲಡ್ಡು ಅಂತ ತೆಗೆದುಕೊಡ್ರಿ ನೀವು. ಲಡ್ಡು. ಹೌದಾ? ಲಡ್ಡು. ಹೌದಾ? ಲಡ್ಡು ಶಬ್ದದಲ್ಲಿ ಡಕ್ಕೆ ನಾವು ಹಲಂತನ ಹಚ್ತೀವಿ. ಒಂದು ಡಕ ಹಲಂತ ಅಂತ ಹಚ್ತೀವಿ. ಸೊ ಈ ಹಲಂತ ಹಚ್ಚದಾಗ ಇಲ್ಲಿ ನಾವು ಕೆಳಗಡೆ ಹಲಂತ ಜಾಗದಲ್ಲಿ ಏನಾದ್ರೂ ಇಲ್ಲಿ ಉತ್ಕ್ಷಿಪ್ತವನ್ನ ಹಚ್ಚದೇವು ಅಂತಂದ್ರೆ ಅದು ಏನಾಗ್ಬಿಡ್ತದೆ, ನಮ್ದು ಶಬ್ದ ತಪ್ಪಾಗ್ಬಿಡ್ತದೆ. ನಿಮ್ ಎಕ್ಸಾಮ್ ನಲ್ಲಿ ಡ ನಾನು ಇಲ್ಲಿ ಡ ಕೆಳಗಡೆ ಹಲಾಂತ ಅನ್ನು ಹಚ್ಚಿದ್ದೇನೆ. ಲಡ್ಡು ಅಂತ ಹೇಳಿ ಅದರಲ್ಲಿ ಲ ಇದು ಡಕ್ಕೆ ನಾನು ಹಲಾಂತ ಹಚ್ಚಿ ಇನ್ನೊಂದು ಡಕ್ಕೆ ನಾನು ರೂ ಒತ್ತು ಕೊಟ್ಟು ಡೂ ಮಾಡಿದ್ದೇನೆ. ಹೌದಾ? ಸೊ ಇದನ್ನೇ ಅವ್ರು ಯಾವ ರೀತಿ ಮಾಡಬಹುದು ಅಂತಂದ್ರೆ ಡ ಕೆಳಗಡೆ ಒಂದ್ ವೇಳೆ ಅವರು ಈ ತರ ಏನಂತಂದ್ರೆ ಉತ್ಕ್ಷಿಪ್ತವನ್ನ ಹಚ್ಬಿಟ್ರೆ ಅಂತಂದ್ರೆ ಅದು ಶಬ್ದ ತಪ್ಪಾಗ್ಬಿಡ್ತದೆ. ಅಲ್ಲಿ ನಿಮಗೆ ಗಮನವನ್ನು ಹರಿಸಬೇಕಾಗ್ತದೆ. ಲಡ್ಡು ಅನ್ನೋದು ಏನಂತಂದ್ರೆ ಡ ಮತ್ತು ಡ ಎರಡು ಒಮ್ಮೆ ಪ್ರಯೋಗ ಆಗ್ತಾ ಇದ್ದಾವೆ. ಇದೇನಂತಂದ್ರೆ ದ್ವಿತ್ವ ಶಬ್ದ. ಈ ದ್ವಿತ್ವ ಶಬ್ದ ಎಲ್ಲಿ ಬರ್ತಾವೋ ಅಲ್ಲಿ ನಾವು ಯಾವುದನ್ನು ಹಚ್ಚಬಾರ್ದು ಅಂತಂದ್ರೆ ಉತ್ಕ್ಷಿಪ್ತವನ್ನು ಹಚ್ಚಬಾರದು ಅಂತ ಹೇಳಿ ನಿಮ್ಗೆ ಸ್ಪಷ್ಟವಾಗಿ ಗೊತ್ತಾಗ್ಬೇಕು. ಸೊ ಇದೇ ಫಾರ್ಮೆಟ್ ನಲ್ಲಿ ನಿಮ್ಗೆ ಅಧ್ಯಯನ ಮಾಡ್ಬೇಕಾಗ್ತದೆ. ಸೊ ಎರಡನೇ ನಿಯಮ ನಮ್ದು ಕಂಪ್ಲೀಟ್ ಆಯ್ತು. ಐ ಹೋಪ್ ನಿಮ್ಗೆಲ್ಲ ಅಂಡರ್ಸ್ಟ್ಯಾಂಡ್ ಆಗ್ತಾ ಇದೆ ಅಂತ ಹೇಳಿ ನಾನು ಅನ್ಕೊಳ್ತೇನೆ. ನೆಕ್ಸ್ಟ್ ಮೂರನೇ ನೋಡ್ರಿ ನಮ್ದು ಏನಂತಂದ್ರೆ ಉತ್ಕ್ಷಿಪ್ತ ಕಹಾ ಪರ್ ನಹಿ ಲಗ್ತಿ. ಹೌದಾ? ಎಲ್ಲಿ ನಾವು ಹಚ್ಚೋದಿಲ್ಲ ಉತ್ಕ್ಷಿಪ್ತ ಅಂತಂದ್ರೆ ಉಪಸರ್ಗ ಹೋತೋ ಉತ್ಕ್ಷಿಪ್ತ ನಹಿ ಲಗ್ತಿ. ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ. ಉಪಸರ್ಗ ಅಂತಂದ್ರೆ ಯಾವುದೇ ಒಂದು ಶಬ್ದಕ್ಕೆ ಶಬ್ದದ ಮೂಲದಲ್ಲಿ ಮೊದಲನೇ ಭಾಗದಲ್ಲಿ ನಾವು ಏನಾದ್ರೂ ಬೇರೆ ಶಬ್ದವನ್ನು ಸೇರಿಸ್ತೇವೆ ಅಥವಾ ಬೇರೆ ಅಕ್ಷರವನ್ನು ಸೇರಿಸ್ತೇವೆ ಅಂತಂದ್ರೆ ಏನಾಗ್ತದೆ ಅಂತಂದ್ರೆ ಉಪಸರ್ಗ ಆಗ್ಬಿಡ್ತದೆ. ಹೌದಾ? ಸೊ ಇಲ್ಲಿ ನೋಡ್ರಿ ನಿಮ್ಗೆ ನೀಡರ್ ಅಂತ ಹೇಳಿ ಅದ. ಹೌದಾ? ಇಲ್ಲಿ ನೋಡ್ರಿ ನೀಡರ್.
ಹೌದಾ. ನಿಡರ ಶಬ್ದದಲ್ಲಿ ಇಲ್ಲಿ ನೀ ಏನಿದೆ ನೋಡ್ರಿ, ಇದು ಏನಂತಂದ್ರೆ ಉಪಸರ್ಗ ಆಗಿದೆ. ಹೌದಾ. ಡರ್ ಇದು ಏನಂತಂದ್ರೆ ಡರ್ ಅಂತಂದ್ರೆ ಇದಕ್ಕೆ ಸ್ಪಷ್ಟವಾಗಿ ಅರ್ಥ ಅದ. ಡರ್ ಅಂತಂದ್ರೆ ಭಯ ಅಂತ ಹೇಳಿ ಹಿಂದಿ ಭಾಷೆಯಲ್ಲಿ ಆ ಶಬ್ದಕ್ಕೆ ಏನಂತಂದ್ರೆ ಅರ್ಥ ಇದೆ. ಅಂತಹ ಶಬ್ದಗಳಿಗೆ ನಾವು ಏನಾದ್ರೂ ಉಪಸರ್ಗವನ್ನು ಹಚ್ಚಿದೇವಂತಂದ್ರೆ ಅಲ್ಲಿ ಯಾವುದನ್ನು ಬಳಸಬಾರ್ದು ಅಂತಂದ್ರೆ ಉತ್ಕ್ಷಿಪ್ತವನ್ನ ಬಳಸಬಾರ್ದು. ಹೌದಾ. ಇಲ್ಲಿ ನಾವು ನಿಡರ್ ಅಂತ ಹೇಳಿ ಬರ್ದೇವ ಅಂತ ಹೇಳಿರಿ. ನಿಡರ್ ಕೆಳಗಡೆ ಏನಾದ್ರೂ ಉತ್ಕ್ಷಿಪ್ತ, ಡದ ಕೆಳಗಡೆ ಉತ್ಕ್ಷಿಪ್ತವನ್ನ ಹಚ್ಚಿದೇವಂತಂದ್ರೆ ಅದು ಶಬ್ದ ಏನಾಗ್ಬಿಡ್ತದೆ ನಮ್ದು ಟೋಟಲ್ ಆಗಿ ರಾಂಗ್ ಆಗ್ಬಿಡ್ತದೆ. ನಿಯಮ ಏನ್ ಹೇಳ್ಕೊಡ್ತಾ ಇದೆ ನಮ್ಗೆ ಅಂತಂದ್ರೆ ಉಪಸರ್ಗ ಹೋತು ಉತ್ಕ್ಷಿಪ್ತಿ ನಹಿ ಲಗಾತೆ ಅಂತಂದ್ರೆ ಎಲ್ಲಿ ನಮ್ದು ಉಪಸರ್ಗ, ಯಾವ ಶಬ್ದದಲ್ಲಿ ನಾವು ಉಪಸರ್ಗವನ್ನು ಬಳಸ್ತಾ ಇದ್ದೀವಿ ಅಂತಹ ಸಂದರ್ಭದಲ್ಲಿ ನಾವು ಯಾವುದನ್ನು ಬಳಸಬಾರ್ದು ಅಂತಂದ್ರೆ ಉತ್ಕ್ಷಿಪ್ತವನ್ನ ಬಳಸಬಾರ್ದು. ಇಲ್ಲಿ ನೋಡ್ರಿ ನಿಡರ್ ನಲ್ಲಿ ಡ ಇದೆ, ಹೌದು ಖರೆ, ನಮ್ಗೂ ಗೊತ್ತು ನಿಮ್ಗೂ ಗೊತ್ತು. ಹೌದಾ. ಡ ನಲ್ಲಿ ಉಪಸರ್ಗ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರಲ್ಲ, ಉಪಸರ್ಗ ಇದೆ ಅಂತಂದ್ರೆ ನಾವು ಒತ್ತಾಯಪೂರ್ವಕವಾಗಿ ಯಾಕೆ ಹಚ್ಚಮ್ರಿ, ಹಚ್ಚಬಾರ್ದು ಉತ್ಕ್ಷಿಪ್ತವನ್ನ. ಇಂತಹ ಶಬ್ದಗಳು ಅಂತಂದ್ರೆ ಉಪಸರ್ಗ ಎಲ್ಲೆಲ್ಲಿ ಬರ್ತಾವ ಆ ಶಬ್ದಗಳಲ್ಲಿ ಡ ಮತ್ತು ಢ ಅಕ್ಷರಗಳು ಏನಾದ್ರೂ ಇದ್ರೆ ನೀವೇನ್ ಮಾಡ್ರಿ ಅಂತಂದ್ರೆ ಅಲ್ಲಿ ಉತ್ಕ್ಷಿಪ್ತಗಳನ್ನ ದಯವಿಟ್ಟು ಹಚ್ಚಬ್ಯಾಡ್ರಿ ಅಂತ ಹೇಳಿ ಅರ್ಥ. ಹೌದಾ. ಸೊ ಅಂತ ಶಬ್ದಗಳನ್ನ ನಾವು ನಿಮ್ಗೆ ತೋರಿಸೋದಾದಂತಂದ್ರೆ ಬೇಢಂಗ ಅಂತ ಹೇಳಿ ಇದೆ ಏನ್ರಿ, ಬೇಢಂಗ. ಹೌदा. अगर आप अच्छी तरह से तैयारी नहीं करते एसएससी के बारे में तो कल के दिन आपके बारे में वह लड़का बेढंग के तरीके से पढ़ा है इसलिए उसकी जॉब नहीं हो पाई ಈ ತರ ನಿಮಗೆ ಮಂದಿ ಮಾತನಾಡಬಹುದ್ರಿ. ಸೊ ಬೇಢಂಗ್ ಅಂತಂದ್ರೆ ಢಂಗ್ ಕ್ರಮಬದ್ಧವಾಗಿ ನೀವೇನ್ ಮಾಡ್ಬೇಕಂತಂದ್ರೆ ಅಧ್ಯಯನವನ್ನು ಮಾಡ್ಬೇಕಾಗ್ತದೆ. ಇಲ್ಲಿ ನೋಡ್ರಿ ಬೇಢಂಗ ಅಂತ ಹೇಳಿ ಶಬ್ದ ಇದೆ. ಬೇಢಂಗ್ ಢಂಗ್ ಅಂತಂದ್ರೆ ಈ ಎರಡು ಅಕ್ಷರದಿಂದ ಒಂದು ಢಂಗ್ ಅಂತ ಹೇಳಿ ಶಬ್ದ ಆಗ್ತಾ ಇದೆ. ಈ ಢಂಗ್ ಶಬ್ದಕ್ಕೆ ತನ್ನದೇ ಆದಂತ ಅರ್ಥ ಇದೆ. ಇದರ ಎದುರುಗಡೆ ನಾವು ಏನ್ ಹಚ್ತಾ ಇದೀವಿ ಅಂತಂದ್ರೆ ಬೇ ಹಚ್ಚುತ್ತಾ ಇದೀವಿ. ಬೇ ಅನ್ನೋದೇನ್ರಿ ಉಪಸರ್ಗ. ಇಲ್ಲೇ ತಿಳ್ಕೊಡ್ರಿ ನೀವು. ಉಪಸರ್ಗದ ಮೇಲೆ ಏನಾದ್ರೂ ಪ್ರಶ್ನೆ ಏನ್ ಕೇಳಿದ್ರೆ ಅಂತಂದ್ರೆ ಇಲ್ಲೇ ನಿಮಗೆ ಕ್ಲಿಯರ್ ಆಗ್ಬೇಕು. ಬೇಢಂಗ, ಇಲ್ಲಿ ಢಂಗ ಶಬ್ದ ತನ್ನದೇ ಅರ್ಥವನ್ನು ಹೊಂದಿದೆ. ಯಾವ ಶಬ್ದ ತನ್ನದೇ ಆದಂತ ಅರ್ಥವನ್ನು ಹೊಂದಿರುತ್ತದೆಯೋ ಅದರ ಎದುರುಗಡೆ, ಗಮನವಿಟ್ಟು ಕೇಳ್ರಿ, ಯಾವ ಶಬ್ದ ತನ್ನದೇ ಆದ ಅರ್ಥವನ್ನು ಹೊಂದಿರುತ್ತದೋ ಅದರ ಎದುರುಗಡೆ ನಾವು ಬೇರೆ ಯಾವ್ದಾದ್ರೂ ಅಕ್ಷರವನ್ನು ಅಥವಾ ಶಬ್ದವನ್ನು ಹಚ್ಚಿದೇವಂತಂದ್ರೆ ಅದೇನಾಗ್ಬಿಡ್ತದ್ರಿ ನಮ್ದು ಉಪಸರ್ಗ ಆಗ್ಬಿಡ್ತದೆ. ಇಲ್ಲಿ ನೋಡ್ರಿ ಢಂಗ್ ಶಬ್ದದ ಎದುರುಗಡೆ ಏನಂತಂದ್ರೆ ಬೇ ಅನ್ನ ಹಚ್ಚಿದ್ದಾರೆ. ಸೊ ಬೇಢಂಗ ಅಂತಂದ್ರೆ ವ್ಯವಸ್ಥಿತ ಅಲ್ಲದು ಅಂತ ಹೇಳಿ ಅರ್ಥ. ಸೊ ಇಲ್ಲಿ ಡದ ಕೆಳಗಡೆ ನಾವು ಏನ್ ಹಚ್ಚಿಲ್ಲ ಅಂತಂದ್ರೆ ಇದನ್ನು ಉತ್ಕ್ಷಿಪ್ತವನ್ನ ಹಚ್ಚಿಲ್ಲ. ಹೌದಾ. ಇನ್ನೊಮ್ಮೆ ನೋಡ್ರಿ ಕರೆಕ್ಟ್ ಆಗಿ, ಯಾವುದೇ ಕಾರಣಕ್ಕೆ ನಿಮ್ದು ಮಾರ್ಕ್ಸ್ಗಳು ಮಿಸ್ ಆಗ್ಬಾರ್ದು ಅಂತ ಹೇಳಿ ಪದೇ ಪದೇ ಒತ್ತು ಮಾಡಿ ಹೇಳ್ತಾ ಇದ್ದೀನಿ. ಗಮನವಿಟ್ಟು ಕೇಳ್ರಿ. ಬೇಢಂಗ. ಹೌದಾ. ಸೊ ಬೇಢಂಗ ಇಲ್ಲಿ ನಾವು ಡದ ಕೆಳಗಡೆ ಏನು ಹಚ್ಚಿಲ್ಲ ಅಂತಂದ್ರೆ ಇಲ್ಲಿ ಏನು ಉತ್ಕ್ಷಿಪ್ತವನ್ನು ಹಚ್ಚಿಲ್ಲ. ಅದಕ್ಕಾಗಿ ಗಮನವಿಟ್ಟು ಕೇಳ್ರಿ. ಎಲ್ಲಿ ಉಪಸರ್ಗ ಇರ್ತದೋ ಅಲ್ಲಿ ನಮ್ಗೆ ಏನ್ ಹಚ್ಚಬಾರ್ದು ಅಂತಂದ್ರೆ ಉತ್ಕ್ಷಿಪ್ತವನ್ನು ಹಚ್ಚಬಾರ್ದು. ಸೊ ಇದು ನಿಯಮ ಕೂಡ ನಿಮ್ಗೆ ಅರ್ಥ ಆಗಿದೆ ಅಂತ ಅನ್ಕೊಳ್ತೇನೆ. ನೆಕ್ಸ್ಟ್ ನಮ್ದು ನಿಯಮ ಬರ್ತದ್ರಿ, ಶಬ್ದಕ್ಕೆ ಶುರುವಾತ್ ಮೇ ಉತ್ಕ್ಷಿಪ್ತ ನಹಿ ಲಗತಿ. ಹೌದಾ. ಯಾವ ಶಬ್ದ ಆರಂಭವಾಗ್ತಾ ಇದೆ ಅಂತಂದ್ರೆ ಆ ಶಬ್ದದ ಆರಂಭದಲ್ಲಿ ಡ ಮತ್ತು ಢ ಅಕ್ಷರ ಇದ್ದಾವ ಅಂತ ಹೇಳಿರಿ. ಆ ಡ ಮತ್ತು ಢ ಅಕ್ಷರ ಇದ್ದಂತಂದ್ರೆ ಕೆಳಗಡೆ ನಮಗೆ ಉತ್ಕ್ಷಿಪ್ತವನ್ನ ಹಚ್ಚಬಾರ್ದಂತ ಹೇಳಿ ಸ್ಪಷ್ಟವಾಗಿ ನಮ್ಗೆ ನಿಯಮ ಹೇಳ್ತಾ ಇದೆ ನೋಡ್ರಿ. ಹೌದಾ. ಇಲ್ಲಿ ನೋಡ್ರಿ, ಸೊ ಶುರುವಾತ್ ಮೇ ದಂಡ ಅಂತ ಹೇಳಿ ಶಬ್ದ ಅಂತ ಹೇಳಿರಿ. ಇಲ್ಲಿ ನೋಡ್ರಿ ಢೋಲ್. ಹೌದಾ. ಢೋಲ್ ಅಂತ ಹೇಳಿ ಅದ. ಆಮೇಲೆ ಡಮರು ಅಂತ ಹೇಳಿ ಅದ. ಹೌದಾ. ಡ. ಹೌದಾ. ಉಚ್ಚಾರಣೆ ಇಲ್ಲಿ ಢ ತಗೊಂಡಿನಿ ಒಂದು, ಇಲ್ಲಿ ಡ ತಗೊಂಡಿನಿ, ಯಾಕಂದ್ರೆ ನಿಮ್ಗೆ ಸ್ಪಷ್ಟವಾಗಿ ಅರ್ಥ ಆಗ್ಬಾರ್ದು ಅಂತ ಹೇಳಿ. ಇಲ್ಲಿ ನೋಡ್ರಿ ಢೋಲ ಅಂತ ಶಬ್ದ ಅದ. ಢೋಲ ಶಬ್ದದಲ್ಲಿ ಇಲ್ಲಿ ಢ ಅಕ್ಷರ ಶಬ್ದದ ಮೊದಲನೇ ಭಾಗದಲ್ಲಿ ಉಪಯೋಗವಾಗ್ತಾ ಇದೆ ಅಂತಂದ್ರೆ ಪ್ರಯೋಗವಾಗ್ತಾ ಇದೆ. ಅಂತ ನಮ್ ನಿಯಮ ಏನ್ ಹೇಳ್ಕೊಡ್ತಾ ಇದೆ, ಶಬ್ದಕ್ಕೆ ಶುರುವಾತ್ ಮೇ ಉತ್ಕ್ಷಿಪ್ತ ನಹಿ ಲಗಾತಿ. ಶಬ್ದಕ್ಕೆ ಶುರುವಾತ್ ಮೇ ಉತ್ಕ್ಷಿಪ್ತ ನಹಿ ಲಗಾತಿ ಅಂತಂದ್ರೆ ಢೋಲ ಶಬ್ದದಿಂದ ಈ ಢೋ ಅನ್ನುವಂತ ಅಕ್ಷರದಿಂದನೇ ಶಬ್ದ ಏನಾಗ್ತಾ ಇದೆ ಅಂತಂದ್ರೆ ರಚನೆ ಆಗ್ತಾ ಇದೆ. ಶಬ್ದದ ಮೊದಲನೇ ಅಕ್ಷರನೇ ಢೋ ಆಗಿದೆ. ಅದಕ್ಕಾಗಿ ಯಾವುದೇ ಕಾರಣಕ್ಕಾಗಿ ಶಬ್ದ ಏನ್ ಮೊದಲನೇ ಭಾಗದಲ್ಲಿ ಡ ಉಪಯೋಗವಾಗ್ತಾ ಇದೆ ಅಂತಂದ್ರೆ ಅದ್ರ ಕೆಳಗಡೆ ನಮಗೆ ಉತ್ಕ್ಷಿಪ್ತವನ್ನು ಹಚ್ಚಬಾರ್ದು ಅಂತ ಹೇಳಿ ಅರ್ಥ. ಒಂದು ವೇಳೆ ನೀವು ಈ ಢೋಲ್ಗೆ ಕೆಳಗಡೆ ಉತ್ಕ್ಷಿಪ್ತವನ್ನ ಹಚ್ಚಿದ್ರು ಅಂತಂದ್ರೆ ನಿಮ್ದು ಇದು ಶಬ್ದ ಏನಾಗ್ಬಿಡ್ತದೆ ಅಂದ್ರೆ ರಾಂಗ್ ಆಗ್ಬಿಡ್ತದೆ. ಇಂಥವೇ ನೋಡ್ರಿ ಸಿಲ್ಲಿ ಮಿಸ್ಟೇಕ್ ನಿಮ್ದು ಎಕ್ಸಾಮ್ ನಲ್ಲಿ ಆಗೋದು. ಈ ಢೋಲ್ ಅಂತ ಹೇಳಿ ಇದು ಕರೆಕ್ಟ್ ನಿಮ್ದು ಢೋಲ್ ಅನ್ನೋದು ಮೆಥಡ್. ಹೌದಾ. ಇಲ್ಲಿ ನೋಡಿ ಇದು ಢೋಲ ಕರೆಕ್ಟು,
ಇದು ಢೋಲ ರಾಂಗು. ಹೌದಾ, ನೀವು ಅಲ್ಲಿ ಈ ಕೆಳಗಡೆ ಏನಂತಂದ್ರೆ ಉಕ್ಷಿಪ್ತವನ್ನು ಕೊಟ್ಟಿದ್ದಾರೋ ಇಲ್ಲ ಅಂತ ಹೇಳಿ ಗಮನಿಸೋದಿಲ್ಲ. ಯಾಕಂತ ನಾವು ಏನ್ರಿ ನಮ್ ಕಡೆ ಟೈಮ್ ಕಡೆ ಒಂದ್ ಶಾರ್ಟ್ ಕಟ್ ನಿಯಮಗಳನ್ನ ಎಷ್ಟು ನೀವು ಅಪ್ಲೈ ಮಾಡ್ತೀರಿ ಅದ್ರೊಳಗೆ ನೀವು ಕಟ್ ಆಗ್ಬಿಡ್ತೀರಿ. ನೀವ್ ಎಷ್ಟು ಕಟ್ ಆಗ್ತೀರಿ ನಿಮ್ ಲಿಸ್ಟ್ ನಲ್ಲಿಂದ ಹೆಸರು ಕೂಡ ಅಷ್ಟೇ ಕಟ್ ಆಗ್ಕೋತಾ ಹೋಗ್ತದ್ರಿ. ನೆನ್ಪಿನಲ್ಲಿ ಇಟ್ಕೊಡ್ರಿ. ಇಲ್ಲಿ ನೋಡ್ರಿ, ಢೋಲದಲ್ಲಿ ನೀವು ಒಂದು ವೇಳೆ ಇದೇ ಎಕ್ಸಾಮ್ ನಲ್ಲಿ ಬಂತಂತ ಹೇಳಿರಿ. ಹೌದಾ, ನಿಮ್ನ ಲಿಖಿತ ಮೇಸೆ ಶುದ್ಧ ವರ್ತನಿ ಕಾ ಚಯನ್ ಕೀಜಿಯೆ ಅಂತ ಹೇಳಿ ಪ್ರಶ್ನೆ ಬಂತಂತ ಹೇಳಿರಿ. ಅಲ್ಲಿ ಢೋಲ ಈ ತರ ಕೂಡ ಕೊಟ್ಟಿದ್ದಾರೆ, ಈ ತರ ಕೂಡ ಕೊಟ್ಟಿದ್ದಾರೆ ಅಂತ ಹೇಳಿರಿ. ಇದು ಎ, ಇದು ಬಿ. ಹೌದಾ, ಇದು ನಿಮ್ದು ಸಿ ಢೋಲ. ಹೌದಾ, ಇದು ಢೋಲ ಅಂತ ಹೇಳಿ ಕೆಳಗಡೆ ಇಲ್ಲ, ಕೆಳಗಡೆ ಏನಂತಂದ್ರೆ ಉತ್ಕ್ಷಿಪ್ತ ಅಂತ ಕೊಟ್ಟಿದ್ದಾರೆ ಅಂತ ಹೇಳಿರಿ. ಆಮೇಲೆ ಡಿಗೆ ಡೋಲ ಅಂತ ಹೇಳಿ ಕೂಡ ಕೊಟ್ಟಿದ್ದಾರೆ ಅಂತ ಹೇಳಿರಿ. ಸೊ ಇಂತಹ ಸಂದರ್ಭದಲ್ಲಿ ನೀವು ಇಲ್ಲಿ ನಿಮಗೆ ಇವೆರಡಂತೂ ಢೋಲ ಮತ್ತು ಡೋಲ ಇವೆರಡು ಆಸಾನಿಸೆ ಅಂತಂದ್ರೆ ನೀವು ಇದು ತಪ್ಪಿದೆ ಅಂತ ಹೇಳಿ ಕಂಡುಹಿಡಿಬಹುದು ಈಸಿಲಿ. ಆದ್ರೆ ಈ ಶಬ್ದ ಏನಿದೆ ನೋಡ್ರಿ, ಈ ಢೋಲ ಮತ್ತು ಈ ಢೋಲ ಇದರಲ್ಲಿ ನೀವು ಹೆಚ್ಚಾಗಿ ಏನಂತಂದ್ರೆ ತಪ್ಪುಗಳನ್ನ ಸಂಭವನೀಯತೆ ಹೆಚ್ಚಾಗ್ತದೆ ನೀವು ತಪ್ಪುಗಳನ್ನು ಮಾಡುವಂಥದ್ದು. ಸೊ ಯಾವುದೇ ಕಾರಣಕ್ಕಾಗಿ ಶಬ್ದದ ಆರಂಭದಲ್ಲಿ ಡ ಮತ್ತು ಢ ಎರಡೂ ಅಕ್ಷರಗಳು ಪ್ರಯೋಗವಾಗ್ತಾ ಇದ್ದಾವಂತಂದ್ರೆ ನೀವು ದಯವಿಟ್ಟು ಅಲ್ಲಿ ಯಾವುದನ್ನು ಹಚ್ಚಬೇಡ್ರಿ ಅಂತ ಉತ್ಕ್ಷಿಪ್ತವನ್ನ ಹಚ್ಚಬೇಡ್ರಿ. ಸೊ ಇನ್ನೊಮ್ಮೆ ಗಮನವಿಟ್ಟು ಕೇಳ್ರಿ, ಶಬ್ದಕ್ಕೆ ಶುರುವಾತ ಮೇ ಉತ್ಕ್ಷಿಪ್ತ ನಹಿ ಲಗತಿ. ಹೌದಾ, ಡಮರು ಅಂತ ಹೇಳಿ ಶಬ್ದ ಅದ, ಡದ ಕೆಳಗಡೆ ಒಂದು ವೇಳೆ ನೀವು ಉತ್ಕ್ಷಿಪ್ತವನ್ನ ಹಚ್ಚಿದ್ರಿ ಅಂತಂದ್ರೆ ಏನಾಗ್ಬಿಡ್ತದ್ರಿ ನಿಮ್ದದು ತಪ್ಪಾಗ್ಬಿಡ್ತದೆ. ಸೊ ಅದಕ್ಕಾಗಿ ಯಾವುದೇ ಕಾರಣಕ್ಕೆ ಶಬ್ದದ ಆರಂಭದಲ್ಲಿ ನೀವು ಡ ಮತ್ತು ಢ ಅಕ್ಷರಗಳು ಬಂದು ಅಂತಂದ್ರೆ ಯಾವುದೇ ಕಾರಣಕ್ಕೆ ನೀವು ಉತ್ಕ್ಷಿಪ್ತವನ್ನು ಹಚ್ಚಬಾರ್ದು ಅಂತ ಹೇಳಿ ಇಲ್ಲಿ ಅರ್ಥ ಆಗ್ತದ್ರಿ. ಸೊ ಇಲ್ಲಿ ನೋಡ್ರಿ ನಿಮ್ಗೆ ಢೋಲಕ್ ಇದು ಕೂಡ ಶಬ್ದ ಆಗ್ಬಹುದು. ಹೌದಾ, ಢೋಲಕ್. ಹೌದಾ, ಈ ಡಮರು ಈ ತರ ಶಬ್ದಗಳು ಏನಂತಂದ್ರೆ ನಿಮ್ದು ಕರೆಕ್ಟ್ ಆಗ್ತವೆ. ಯಾಕಂತಂದ್ರೆ ಇವುಗಳ ಕೆಳಗಡೆ ನಾವು ಉತ್ಕ್ಷಿಪ್ತವನ್ನು ಹಚ್ಚಿಲ್ಲ. ಹೌದಾ, ಸೊ ಇನ್ನೊಂದು 5ನೇ ನಿಯಮ ನೋಡ್ರಿ, ಇದ್ರೊಳಗೆ ಉತ್ಕ್ಷಿಪ್ತ ಎಲ್ಲೆಲ್ಲಿ ಹಚ್ಚೋದಿಲ್ಲ ಅಂತಂದ್ರೆ ಆಲ್ರೆಡಿ ನಾವು 4 ನೋಡಿದ್ದೀವಿ. ಎಲ್ಲಿ ಅಂತಂದ್ರೆ ಒಂದು ಆಂಗ್ಲ ಭಾಷೆಯ ಶಬ್ದಗಳು ಬಂದು ಅಂತಂದ್ರೆ ಅದರ ಕೆಳಗಡೆ ಆಂಗ್ಲ ಭಾಷೆಯ ಶಬ್ದದಲ್ಲಿ ಡ ಮತ್ತು ಢ ಅಕ್ಷರಗಳು ಪ್ರಯೋಗವಾಗಿದ್ದಲ್ಲಿ ನಾವು ಏನ್ ಹಚ್ಚಬಾರ್ದು ಅಂತಂದ್ರೆ ಅಲ್ಲಿ ಉತ್ಕ್ಷಿಪ್ತವನ್ನು ಹಚ್ಚಬಾರ್ದು. 2ನೇ ನಿಯಮ ನಮ್ದು ಏನ್ ಹೇಳಿತಂದ್ರೆ ಜಬ್ ಶುದ್ಧ ಶಬ್ದ ದ್ವಿತ್ವ ಹೋತೋ ಉತ್ಕ್ಷಿಪ್ತ ನಹಿ ಲಗ್ತಿ. ಯಾವ ಶಬ್ದಗಳು ದ್ವಿತ ಶಬ್ದಗಳು ಎಲ್ಲಿ ಬರ್ತವೆ ಅಲ್ಲಿ ಅಂತಹ ಶಬ್ದಗಳಲ್ಲಿ ನಾವು ದ್ವಿತ ಶಬ್ದ ಡ ಮತ್ತು ಢದಿಂದ ಕೂಡಿದೆ ಅಂತ ತಿಳ್ಕೊಡ್ರಿ. ಅಂತ ಶಬ್ದಗಳು ಬಂದಾಗ ನಾವು ಯಾವುದನ್ನು ಉಚ್ಚಾರಣೆ ಬಳಕೆ ಮಾಡಬಾರ್ದು ಅಂತಂದ್ರೆ ಉತ್ಕ್ಷಿಪ್ತವನ್ನ ಬಳಕೆ ಮಾಡಬಾರ್ದು. ನೆಕ್ಸ್ಟ್ ನಮ್ದು ಉಪಸರ್ಗ ಹೋತೋ ಉತ್ಕ್ಷಿಪ್ತ ನಹಿ ಲಗ್ತಿ ಅಂದ್ರೆ ಯಾವ ಶಬ್ದದಲ್ಲಿ ಉಪಸರ್ಗ ಶಬ್ದಗಳು ಕೂಡಿದ್ದಾವೆ, ಅಕ್ಷರಗಳು ಕೂಡಿದ್ದಾವೆ, ಅಲ್ಲಿ ನಾವು ಯಾವುದನ್ನ ಬಳಕೆ ಮಾಡಬಾರ್ದು ಅಂತಂದ್ರೆ ಉತ್ಕ್ಷಿಪ್ತವನ್ನು ಬಳಕೆ ಮಾಡಬಾರ್ದು. ನೆಕ್ಸ್ಟ್ ನಮ್ದು 5ನೇ ನಿಯಮ ಬಂತ್ರಿ, ಅನುಸ್ವಾರ ಡ और ढ से तुरंत पहले या बाद में हो तो उत्क्षिप्त नहीं लगती. ಹೌದಾ, ಗಮನವಿಟ್ಟು ಕೇಳ್ರಿ, ವೆರಿ ಇಂಪಾರ್ಟೆಂಟ್ ಆಗಿರುವಂತದ್ದು. ಯಾಕಂತಂದ್ರೆ ಇಲ್ಲೇ ನಿಮ್ಗೆ ಅಂತಂದ್ರೆ ಹೆಚ್ಚೆಚ್ಚಾಗಿ ಅಂಡ ಅಂತ ಹೇಳಿ ಇಲ್ಲಿ ಅಂಡ ಆದ್ಮೇಲೆ ಏನ ಬರಿತೀವಿ ಇಲ್ಲಿ ನೋಡ್ರಿ, ಎಕ್ಸಾಂಪಲ್ಗೆ ಅಂಡ ಅಂತ ಹೇಳಿ ಇದೆ. ಸೊ ಆದ್ಮೇಲೆ ನಾವು ಅನುಸ್ವಾರನ ಬರ್ತಾ ಇದ್ದೀವಿ. ಹೌದಾ, ಅನುಸ್ವಾರ ಡ और ಢ से ತುರಂತ ಪಹಲೆ. ಹೌದಾ, ಅನುಸ್ವಾರ ಎಲ್ಲಿ ಡ ಹಿಂದ್ಗಡೆ ಮತ್ತು ಮುಂದ್ಗಡೆ ತುರಂತ ಅಂತಂದ್ರೆ ಗ್ಯಾಪ್ ಇರ್ಲಾರ್ದೆ ಅಂತ ಹೇಳಿ ತುರಂತ ಪಹಲೆ ಯಾ ಬಾದ್ ಮೇ ಹೋತೋ ಉತ್ಕ್ಷಿಪ್ತ ನಹಿ ಲಗ್ತಿ ಅಂತ ಹೇಳಿ ಅದ. ಸೊ ಇಲ್ಲಿ ನೋಡ್ರಿ, ಇವಕ್ಕೆ ಎಕ್ಸಾಂಪಲ್ ಗಳನ್ನ ಕೊಡ್ತೇನೆ ನಿಮ್ಗೆ. ಇಲ್ಲಿ ನೋಡ್ರಿ ದಂಡ ಅಂತಿದೆ. ಹೌದಾ, ದಂಡ ಅಂತಿದೆ. ಆಮೇಲೆ ನೆಕ್ಸ್ಟ್ ನೋಡ್ರಿ ಅಂಡ ಅಂತ ಹೇಳಿ ಇದೆ. ಹೌದಾ, ಮತ್ ನೋಡ್ರಿ ನೀವು ಮೇಂಡಕ್ ಅಂತಿದೆ. ಹೌದಾ, ಮೇಂಡಕ್. ನೆಕ್ಸ್ಟ್ ನೋಡ್ರಿ ನೀವು ಆಡಂಬರ್ ಅಂತಿದೆ, ಆಡಂಬರ್. ಹೌದಾ, ಸೊ ನಾವು ಈ ರೀತಿ ಬಳಸ್ತೀವ್ರಿ. ಹೌದಾ, ಈ ಥಂಡ ಈ ತರ ಓದಿದ್ವಿ, ಅಂಡ ಈ ತರ ಓದಿವಿ, ಮೇಂಡಕ್ ಈ ತರ ಓದಿವಿ, ಆಡಂಬರ್ ಈ ತರ ಓದಿವಿ. ಸೊ ಈ ಕಾರಣಕ್ಕೆ ಏನಂತಂದ್ರೆ ಕರೆಕ್ಟೇ ಅಕ್ಷರಗಳು ಕಾಣ್ತಾ ಇದ್ದಾವೆ. ಆದರೆ ನಿಯಮದ ಪ್ರಕಾರ ಅನುಸ್ವಾರ ಡ और ढ से तुरंत पहले या बाद में नहीं लगता. ಅನುಸ್ವಾರ ಯಾವ್ದು ನಮ್ದು ಇದು ಮೇಲ್ಗಡೆ ಏನಂತಂದ್ರೆ ಮೇಲ್ಗಡೆ ಏನ್ ನಾವು ಬಿಂದುವನ್ನ ಹಾಕಿದ್ವಿ ಅದೇ ನಮ್ದು ಏನಂತಂದ್ರೆ ಇಲ್ಲಿ ಅನುಸ್ವಾರವಾಗಿದೆ. ಅನುಸ್ವಾರವನ್ನ ಎಲ್ಲಿ ಹಚ್ಚಬಾರ್ದು ಅಂತಂದ್ರೆ ಎಲ್ಲಿ ಡ ಮತ್ತು ಢ ಪ್ರಯೋಗವಾಗ್ತಾ ಇದ್ದಾವೋ ಅಲ್ಲಿ ನಾವು ಬಳಕೆ ಮಾಡಬಾರ್ದು ಅಂತ ಹೇಳಿ. ಅಂದ್ರೆ ತುರಂತ ಅಂದ್ರೆ
ಅದರ ಬದಲಾಗಿ ನಾವು ಅದನ್ನ ಉಚ್ಚಾರಣೆ ಮಾಡಬಾರ್ದು ಅಂತ ಹೇಳಿ ಅದ. ಸೊ ಹಾಗಾದ್ರೆ ಈ ಶಬ್ದಗಳು ಹೆಂಗ ರಚನೆ ಆಗ್ತಾವ ಅಂತಂದ್ರೆ ದಂಡ. ಹೌದಾ, ಇಲ್ಲಿ ನೋಡ್ರಿ ಈ ಶಬ್ದಗಳನ್ನೇ ನಿಮ್ಗೆ ಎಲ್ಲಿ ತೋರಿಸ್ತೇನೆ ಅಂತಂದ್ರೆ ನಿಮ್ಗೆ ಹೇಳಿದ್ದೇನಲ್ರಿ ವರ್ಣಮಾಲೆಗಳು ಏನಂತಂದ್ರೆ ನಾನು ಯಾಕೆ ತಂದಿನಿ ಅಂತಂದ್ರೆ ಇಲ್ಲಿ ನೋಡ್ರಿ ನಮ್ದು ಏನ್ ಶಬ್ದ ಐತ್ರಿ ದಂಡ. ಹೌದಾ, ಈ ದಂಡದಲ್ಲಿ ಇದು ಒಂದ್ ವೇಳೆ ಬಿಂದಿಯನ್ನು ಹಚ್ಚಿದೆ ಅಂತಂದ್ರೆ ಇದು ರಾಂಗ್ ಆಗ್ತದ್ರಿ ಸರ್ ಅಂತ ಹೇಳ್ತಾ ಇದ್ರಿ. ಹಾಗಾದ್ರೆ ದಂಡವನ್ನ ಹೆಂಗ್ ಬರಿಬೇಕಂತಂದ್ರೆ ಇಲ್ಲಿ ಚಂದ್ರ ಬಿಂದಿ ಹಚ್ಚಿರುವಂತಹ ಅಕ್ಷರ ಯಾವ್ದ್ರ ಮೇಲ್ಭಾಗದಲ್ಲಿ ಹಚ್ತಾ ಇದೆ ಅಂದ್ರೆ ಡ, ಅದ್ರ ಮುಂದ್ಗಡೆ ಅಕ್ಷರ ಯಾವ್ದಿದೆ ನಮ್ದು ಡ ಇದೆ. ಹೌದಾ, ಸೊ ಈ ವರ್ಣಮಾಲೆಯಲ್ಲಿ ಡ ಎಲ್ಲಿದ ಹುಡುಕ್ರಿ, ಎಲ್ಲಿ ಇಲ್ಲದ ನೋಡ್ರಿ ಡ. ಹೌದಾ, ಇಲ್ಲಿ ಏನದ ಇದು ಡ ಅದ. ಹೌದಾ, ಈ ಡ ವರ್ಣಮಾಲೆಯ ಟ ಠ ಡ ಢ ಣ ಅದ ನೋಡ್ರಿ, ಈ ವರ್ಣಮಾಲೆಯ ಕೊನೆಯ ಅಕ್ಷರ ಯಾವ್ದದರಿ ನ ಅದ. ಹೌದಾ, ಸೊ ಇಂಥ ಅಕ್ಷರಗಳು ದಂಡ ಅಂತ ಹೇಳಿ ಏನಾದ್ರೂ ಬಂತಂದ್ರೆ ನೀವು ಏನ್ ಹಚ್ಚಬೇಕಂತಂದ್ರೆ ಈ ತರ ದಂಡ ಬರಿಬೇಕು. ಇದು ನಿಮ್ದು ಏನಾಗ್ತದೆ ಅಂತಂದ್ರೆ ಕರೆಕ್ಟ್ ಆಗ್ತದೆ. ಹೌದಾ, ದಂಡ. ಹೌದಾ, ಈ ತರ ಬರ್ದ್ರೆ ಅಂತಂದ್ರೆ ನಿಮ್ದು ಏನಾಗ್ತದೆ ಅಂತಂದ್ರೆ ಕರೆಕ್ಟ್ ಆಗ್ಬಿಡ್ತದೆ. ಸೊ ನೆಕ್ಸ್ಟ್ ನಿಮ್ಗೆ ಅಂಡ ಅಂತ ಹೇಳಿ ನಾನು ಕೂಡ ತೋರಿಸಿದೆ, ಅಂಡ. ಹೌದಾ, ಸೊ ಅಂಡದಲ್ಲಿ ಕೂಡ ಅಂತಂದ್ರೆ ಇಲ್ಲಿ ನ ಇದೆ ಲಾಸ್ಟಿಗೆ. ಹೌದಾ, ಸೊ ಅದಕ್ಕಾಗಿ ನಾವು ಅಂಡ ಅಂತಂದ್ರೆ ಈ ತರ ಫಾರ್ಮೆಟ್ ನಲ್ಲಿ ಕೂಡ ಬರಿತೀವಿ. ಸೊ ಈ ತರ ಪ್ರಶ್ನೆಗಳು ಬಂದಾಗ ನಾವು ಮೊದಲನೇ ಪ್ರಿಫರೆನ್ಸ್ ಇವುಗಳಿಗೆ ಕೊಡ್ಬೇಕಾಗ್ತದೆ. ಹೌದಾ, ಈ ಶಬ್ದಗಳಿಗೆ ನಾವು ಅಂತಂದ್ರೆ ಪ್ರಿಫರೆನ್ಸ್ ಅನ್ನ ಕೊಡ್ಬೇಕಾಗ್ತದೆ. ನೆಕ್ಸ್ಟ್ ನಿಮ್ಗೆ ನಾನು ಡೀಟೇಲ್ ಆಗಿ ಹೇಳ್ತೀನಿ ನೋಡ್ರಿ. ಸೊ ಇಲ್ಲಿಗೆ ಬಂದಿತ್ರಿ ನಮ್ದು. हौदा, तो अनुस्वार ड और ढ से तुरंत पहले या बाद में हो तो उत्क्षिप्त नहीं लगती ಅಂತ ಹೇಳಿ ಇತ್ತು. ಇಲ್ಲಿ ನೋಡ್ರಿ ಡ ಇಲ್ಲಿನೂ ಅದ. ಹೌದಾ, ನಿಮ್ಗೆ ತೋರಿಸಿದ್ದೆ, ಇನ್ನೊಮ್ಮೆ ತಿಳ್ಕೊಡ್ರಿ ಇದನ್ನ. ನೋಡ್ರಿ, ಹೌದಾ, ಇಲ್ಲಿ ದಂಡ ಅಂತ ಹೇಳಿ ಇದೆ. ದಂಡ ಕೆಳಗಡೆ ಇದು ಎಂತಂದ್ರೆ ಶಬ್ದ ಕರೆಕ್ಟ್. ಒಂದ್ ವೇಳೆ ದಂಡ ಕೆಳಗಡೆ ನಾವು ಉತ್ಕ್ಷಿಪ್ತವನ್ನು ಹಚ್ಚಿದೇವು ಅಂತಂದ್ರೆ ಇದು ಶಬ್ದ ನಮ್ದು ರಾಂಗ್ ಆಗ್ಬಿಡ್ತದೆ. ಹಾಗಾದ್ರೆ ಕರೆಕ್ಟ್ ಯಾವ್ದು ಅಂತಂದ್ರೆ ದಂಡ. ಹೌದಾ, ಇದು ದಂಡ ನಮ್ದು ಕರೆಕ್ಟ್. ಈ ದಂಡವನ್ನೇ ಇದೇ ಫಾರ್ಮೆಟ್ ನಲ್ಲಿ ದಂಡ. ಹೌದಾ, ಇದು ಅರ್ಧ ಣ ರೀ, ಯಾಕಂತಂದ್ರೆ ಟ ಠ ಡ ಢ ಣ ಲಾಸ್ಟಿಗೆ ನ ಬರ್ತದ್ರಿ. ಸೊ ನ ಬರುವಂತಹದ್ದು ಅದನ್ನೇ ನಾವು ಇಲ್ಲಿ ಅಂತಂದ್ರೆ ಬಳಕೆ ಮಾಡ್ತೀವಿ. ಸೊ ಅದಕ್ಕಾಗಿ ಈ ತರ ಡ ಕೆಳಗಡೆ ನಾವು ಉತ್ಕ್ಷಿಪ್ತವನ್ನ ಹಚ್ಚೋದಿಲ್ಲ. ನಿಯಮ ಏನ್ ಹೇಳ್ತಾ ಇದೆ, अनुस्वार ड और ढ से तुरंत पहले या बाद में आए तो वहां पर उत्क्षिप्त नहीं लगती. ಇಲ್ಲಿ ಅಂಡ ಅಂತ ಹೇಳಿದೆ ನೋಡ್ರಿ, ಅಂಡ. ಹೌದಾ, ಇಲ್ಲಿ ಅಂಡ ಅಂತಿದೆ, ಕೆಳಗಡೆ ನಾವು ಈ ತರ ಅಂಡ ಅಂತ ಹೇಳಿ ಬರ್ದೇವು ಅಂತಂದ್ರೆ ಇದು ನಮ್ದು ಟೋಟಲ್ ಆಗಿ ರಾಂಗ್ ಆಗ್ಬಿಡ್ತದೆ. ಸೊ ಅಂಡ ಅಂತಂದ್ರೆ ಈ ತರನೇ ಬರಿಬೇಕು. ಯಾಕಂತಂದ್ರೆ ಎಲ್ಲಿ ಅನುಸ್ವಾರ ಬರ್ತಾ ಇದೆ ಆ ಅಕ್ಷರದ ಮುಂದ್ ಭಾಗದಲ್ಲಿರುವಂತಹ ಅಕ್ಷರಗಳಿಗೆ ಯಾವ್ದು ಬರೋದಿಲ್ಲ ಅಂತಂದ್ರೆ ಉತ್ಕ್ಷಿಪ್ತ ಬರೋದಿಲ್ಲ ಅಂತ ಹೇಳಿ ಅರ್ಥ ಆಗ್ತದೆ. ಸೊ ಐ ಹೋಪ್ ನಿಮ್ಗೆ ಇದು ಅರ್ಥ ಆಗಿದೆ ಅಂತ ಅನ್ಕೊಳ್ತೇನೆ. ಇನ್ನೊಮ್ಮೆ ನೋಡ್ರಿ, ಇಲ್ಲಿ ನೋಡ್ರಿ, ನೀವು ಗಮನಿಸಬೇಕು. ಇಲ್ಲಿ ನೋಡ್ರಿ, ಮಾಧ್ಯಮ ಅಂತ ಹೇಳಿ ಶಬ್ದ ಬಳಸ್ತೀವಿ. ಹೌದಾ, ಸೊ ಮಾಧ್ಯಮ, ಆಧ್ಯಾತ್ಮ. ಹೌದಾ, ಸೊ ಇವುಗಳನ್ನ ನಾವು ಇಲ್ಲೇನ್ ದ ಅನ್ ಬಳಸ್ತಾ ಇದೀವಿ ನೋಡ್ರಿ. ನಾನು ನಿಮ್ಗೆ ಮೊದಲೇ ಹೇಳಿದ್ದೆ, ಇಲ್ಲಿ ನಾವು 22 ನೋಡ್ತೀವಿ. ಅಂತಂದ್ರೆ ಖ ಇದ್ದುದು ಅರ್ಧ ಈ ತರ, ಕ ಇದ್ದಿದ್ದು ಈ ತರ, ಆಮೇಲೆ ಗ ಇದ್ದಿದ್ದು ಈ ತರ, ಗ ಇದು ಪೂರ್ಣ ಅಕ್ಷರ ಇದ್ರೆ ಜಸ್ಟ್ ಇದನ್ನ ನಾವು ಹಚ್ತೀವಿ ಅಂತ ಹೇಳಿ. ಅಂತಂದ್ರೆ ಮಾಧ್ಯಮ ಶಬ್ದ ಇತ್ತಂದ್ರೆ ನೀವು ಯಾವುದೇ ತರದ ಮಾ ಯ ಈ ತರ ಮತ್ತೆ ಯಾ ಮಾಧ್ಯಮ ಈ ತರ ನೀವು ಯಾವುದೇ ತರ ಶಬ್ದಗಳನ್ನ ಪ್ರಯೋಗ ಮಾಡಬಾರ್ದ್ರಿ. ಮಾಧ್ಯಮ ಅನ್ನೋದನ್ನ ಇಲ್ಲಿ ಈ ತರ ನೀವು ಬರ್ಕೋಬೇಕಂತ ಹೇಳಿ ನಿಮ್ಗೆ ಹೇಳ್ತಾ ಇದ್ದೀನಿ. ಸೊ ನೆಕ್ಸ್ಟ್ ನಮ್ದು ನಿಯಮ ನೋಡ್ರಿ, ಇಲ್ಲಿ ನೋಡ್ರಿ. ಸೊ ಲಾಸ್ಟ್ ನಮ್ 4ನೇ ನಿಯಮ ಯಾವ್ದು ಅಂತಂದ್ರೆ ಇಕ್ ನಿಯಮಕ ಪ್ರಯೋಗ.
ಹೌದಾ. ಇಕ್ ನಿಯಮಕ ಪ್ರಯೋಗ. ಹೌದಾ. ಸೊ ಇಕ್ ನಿಯಮವನ್ನ ಇಕ್ಕನ್ನ ಎಲ್ಲೆಲ್ಲಿ ಬಳಸ್ತೀವಿ, ಯಾವ ಶಬ್ದದ ಅಂತ್ಯದಲ್ಲಿ ಇಕ್ಕನ್ನ ಬಳಸ್ತೇವೆ ಅದೇ ನಮ್ದು ಏನಾಗ್ಬಿಡ್ತದೆ ಅಂತಂದ್ರೆ ಇಕ್ ನಿಯಮ ಆಗ್ಬಿಡ್ತದೆ. ಹೌದಾ. ಸೊ ಇಲ್ಲಿ ನೋಡ್ರಿ, ನಿಮ್ಗೆ ಒಂದು ಈಸಿ ಫಾರ್ಮೆಟ್ ನಲ್ಲಿ ಹೇಳ್ತೀನಿ ನೋಡ್ರಿ. ಇಲ್ಲಿ ನೋಡ್ರಿ, ಸಮಾಜ ಅಂತ ಹೇಳಿ ಶಬ್ದ ಇದೆ. ಸಮಾಜ. ಹೌದಾ. ಸಮಾಜ ಕೆಳಗಡೆ ವಿಜ್ಞಾನ. ವಿಜ್ಞಾನ. ಇನ್ನೊಂದು ಶಬ್ದ ನೋಡ್ರಿ ಇಲ್ಲಿ ಭೂಗೋಳ. ಇಲ್ಲಿ ನೋಡ್ರಿ ಎಷ್ಟು ಶಬ್ದಗಳನ್ನು ಬರ್ದಿ ನಾನು. ಸಮಾಜ, ವಿಜ್ಞಾನ, ಭೂಗೋಳ ಅಂತ ಹೇಳಿ 3 ಶಬ್ದಗಳನ್ನ ಬರ್ದಿ ನೋಡ್ರಿ. ಹೌದಾ. ಇದೇ ನಮ್ದು ಇಕ್ ನಿಯಮ. ಸಮಾಜ ಅಧಿಕ. ಇಲ್ಲಿ ನೋಡ್ರಿ, ಸಮಾಜ ಅಧಿಕ ಇಕ್. ಹೌದಾ. ಸಮಾಜ ವಿಜ್ಞಾನ ಅಧಿಕ ಇಕ್, ಭೂಗೋಳ ಅಧಿಕ ಇಕ್. ಹೌದಾ. ಈ ಶಬ್ದಗಳನ್ನ ನಾವು ಬಳಸ್ತೀವಿ. ಸಮಾಜ ಇದಿದು ಸಾಮಾಜಿಕ ಅಂತಂದ್ರೆ ಇಲ್ಲಿ ನೋಡ್ರಿ, ಇದಕ್ಕ ಮುಂಚೆ ನೀವು ಇದನ್ನ ತಿಳ್ಕೊಬೇಕ್ರಿ ನೀವು. ಸೊ ಯಾವುದೇ ಸಾಧಾರಣ ವರ್ಣ ಇತ್ತಂದ್ರೆ ಸಾಧಾರಣ ವರ್ಣ, ಇದು ಸಾಧಾರಣ ವರ್ಣ. ಸಾಧಾರಣ ವರ್ಣ. ಆಮೇಲೆ ಇಲ್ಲಿ ನೋಡ್ರಿ ಈ ಮತ್ತು ಈ, ರಸ್ವ ಈ ಮತ್ತು ರಸ್ವ ದೀರ್ಘ ಈ. ಇಲ್ಲಿ ನೋಡ್ರಿ ರಸ್ವ ಉ ಮತ್ತು ದೀರ್ಘ ಉ. ಹೌದಾ. ಈ ನಿಯಮ ನೋಡ್ರಿ, ಈ ನಿಯಮ ಅಂತಂದ್ರೆ ಯಾವ ಶಬ್ದಗಳಲ್ಲಿ ಸಾಧಾರಣ ಶಬ್ದಗಳಿತ್ತು ಅಂತಂದ್ರೆ ಮೊದಲಿಗೆ ನಾವು ಏನಂತ ಹಚ್ಚುತ್ತೀವಿ ಅಂತಂದ್ರೆ ಅವುಗಳಿಗೆ ಅ ಅನ್ನ ಪ್ರಯೋಗ ಮಾಡ್ತೀವಿ. ಸಾಧಾರಣ ಇತ್ತಂದ್ರೆ ಅ ಇದ್ದಿದ್ದು ಏನಾಗ್ಬಿಡ್ತದ್ರಿ ನಮ್ದು ಅ ಇರುವಂತದ್ದು ಅ ಕಾ ಆ ಬನ್ ಜಾತಾ ಹೇ. ಹೌದಾ. ಅ ಇದ್ದಿದ್ದು ಆ ಆಯ್ತು ನಮ್ದು. ಇಲ್ಲಿ ನೋಡ್ರಿ ಉಚ್ಚಾರಣೆ ಮಾಡ್ರಿ. ಸಮಾಜ ಅಧಿಕ್ ಇಕ್. ಸಮಾಜ ಅಧಿಕ್ ಇತ್ತಂತಂದ್ರೆ ಸಮಾಜಿಕ್ ಅಂತ ಹೇಳಿ ಅದನ್ನು ಬರಿಬಾರ್ದು ನಾವು. ಏನ್ ಬರಿಬೇಕಂತಂದ್ರೆ ಸಮಾಜ ಅಧಿಕ್ ಇಕ್ ಸಾಮಾಜಿಕ್. ಜಿ ನೋಡ್ರಿ ಇಲ್ಲಿ ಈ ಏನಿದೆ ರೀ ರಸ್ವ ಇದೆ, ಅದಕ್ಕಾಗಿ ನಾವು ಜಿ ಯಾವ್ದು ಬರಿಬೇಕ್ರಿ, ರಸ್ವನೇ ಬರಿಬೇಕು. ಹೌದಾ. ಸಾಮಾಜಿಕ್. ಹೌದಾ. ಅಲ್ಲಿ ನೋಡ್ರಿ ನಿಮ್ಗ ವರ್ತನೆ ಶುದ್ಧಿ ಅಂತ ಹೇಳಿ ಕೊಟ್ಟು ಸಾಮಾಜಿಕ್ ಸಾಮಾಜಿಕ್ ಈ ತರ ಕೊಟ್ಟರು ಸ ಬರಿಬೇಕು ಸಾ ಬರಿಬೇಕು, ನಿಮ್ಗೇನಾಗ್ತದೆ ಗೊಂದಲ ಆಗ್ತದೆ. ಸೊ ಯಾವುದೇ ಸಾಧಾರಣ ವರ್ಣ ಈ ಮತ್ತು ಈ ರಸ್ವ ಈ ಮತ್ತು ದೀರ್ಘ ಈ ಯಾವ ಶಬ್ದಗಳಲ್ಲಿ ಪ್ರಯೋಗವಾಗ್ತವೆ, ರಸ್ವ ಉ ಮತ್ತು ದೀರ್ಘ ಉ ಯಾವ ಶಬ್ದಗಳಲ್ಲಿ ಪ್ರಯೋಗವಾಗ್ತವೆ, ಅಂತಹ ಶಬ್ದಗಳನ್ನು ಮಿಕ್ಕುಳಿದಂತಹ ಯಾವುದೇ ಶಬ್ದಗಳಲ್ಲಿ ಅಲ್ಲಿ ಅ ಇದ್ದಿದ್ದು ಡೈರೆಕ್ಟ್ ಕೆಳ ಹಿಂದ್ಗಡೆ ಈಕ್ ಪ್ರತ್ಯಯ ಏನಾದ್ರೂ ಇತ್ತಂತಂದ್ರೆ ಅದು ಆ ಶಬ್ದದಲ್ಲಿ ಆಟೋಮೆಟಿಕ್ ಆಗಿ ನಾವು ಯಾವ್ದನ್ನು ಬಳಸಬೇಕಂತಂದ್ರೆ ಆ ಅನ್ನ ಬಳಸಬೇಕು. तो ಇಲ್ಲಿ अ का प्रयोग क्या बन जाता है, आ बन जाता है. तो इसलिए ಇಲ್ಲಿ ನೋಡ್ರಿ ನಾವು ಸಮಾಜ ಅಧಿಕ್ ಇಕ್ಕಿದ್ದು ನಾವು ಏನ್ ಬರ್ತೀವಿ ಅಂತಂದ್ರೆ ಸಾಮಾಜಿಕ್ ಅಂತ ಹೇಳಿ ಕೂಡ ನಾವು ಇಲ್ಲಿ ಬರ್ದಿದ್ವಿ. ಇಲ್ಲಿ ನೋಡ್ರಿ ವಿಜ್ಞಾನ ಅಧಿಕ್ ಇಕ್ ಇದನ್ನ ಏನಂತ ಬರಿಬೇಕಂತಂದ್ರೆ ಈ ಮತ್ತು ಈ ಯಾವ ಅಕ್ಷರಗಳಲ್ಲಿ ರಸ್ವ ಈ ಮತ್ತು ದೀರ್ಘ ಈ ಇತ್ತಂತಂದ್ರೆ ಅದು ರಸ್ವ ಈ ತಥಾ ದೀರ್ಘ ಈ ಕಾ ಐ ಬನ್ ಜಾತಾ ಹೈ. ಏನಾಗ್ತದಂದ್ರೆ ರಸ್ವ ಈ ಮತ್ತು ದೀರ್ಘ ಈ ಕೂಡಿ ಏನಾಗ್ಬಿಡ್ತದೆ ಅದು ಐ ಆಗ್ಬಿಡ್ತದೆ. ಸೊ ವಿಜ್ಞಾನ ಅಧಿಕ್ ಇಕ್ ಇದ್ದಿದ್ದು ಏನಾಗ್ಬಿಡ್ತದೆ ಅಂದ್ರೆ ವೈಜ್ಞಾನಿಕ್. ಹೌದಾ. ನೀ ನಾವು ರಸ್ವ ಬರಿಬೇಕು, ಯಾಕಂತಂದ್ರೆ ಹಿಂದ್ಗಡೆ ಇರುವ ಇಲ್ಲಿ ಏನದ ರೀ ಈ ಏನದಂದ್ರೆ ರಸ್ವ ಅದ, ಅದಕ್ಕಾಗಿ ವಿಜ್ಞಾನ ಅಧಿಕ್ ಇಕ್ ಏನಾಗ್ಬಿಡ್ತದೆ ಅಂದ್ರೆ ವೈಜ್ಞಾನಿಕ್ ಆಗ್ಬಿಡ್ತದೆ. ವಿಜ್ಞಾನ ಅಧಿಕ ಇಕ್ ಏನಂತಂದ್ರೆ ವೈಜ್ಞಾನಿಕ ಆಗ್ಬಿಡ್ತದೆ. ಇಲ್ಲಿ ನೋಡ್ರಿ ಹೂ ಮತ್ತು ಹೂಗಳು ಎರಡೂ ಸೇರಿದಾಗಿ ಏನಾಗ್ಬಿಡ್ತದೆ ಅಂತಂದ್ರೆ ಅವು ಆಗ್ಬಿಡ್ತದೆ. ಯಾವ್ದ್ರಿ ಹೂ और ऊ का क्या बन जाता है, ऊ रस्व ऊ तथा दीर्घ ऊ का क्या बन जाता है ಅಂತಂದ್ರೆ ಅವು ಬನ್ ಜಾತಾ है. ಏನ್ರಿ ರಸ್ವ ಊ ಮತ್ತು ದೀರ್ಘ ಊ ಇತ್ತಂತಂದ್ರೆ ನಮ್ದು ಏನಾಗ್ಬಿಡ್ತದೆ ಅಂತಂದ್ರೆ ಅವು ಆಗ್ಬಿಡ್ತದೆ. ಹೌದಾ. ಇಲ್ಲಿ ನೋಡ್ರಿ ಭೂಗೋಳ ಅಧಿಕ್ ಇಕ್ ಅಂತಂದ್ರೆ ಭೌಗೋಳಿಕ್ ಆಗ್ಬಿಡ್ತದೆ. ಲ ಅದ ನೋಡ್ರಿ ಇದನ್ನ ನಾವು ರಸ್ವೈನೇ ಬರಿಬೇಕು. ಹೌದಾ. ಭೌಗೋಳಿಕ್. ಹೌದಾ. ಸೊ ಈ ತರ ಶಬ್ದಗಳು ನಿಮ್ಗೆ ಅಂತಂದ್ರೆ ಬಹಳಷ್ಟು ಬರ್ತವೆ. ಭೂಗೋಳ ಅಧಿಕ್ ಇಕ್ ಇದಂದ್ರೆ ನಾವು ಅಲ್ಲಿ ಭೌಗೋಳಿಕ ಅಂದ್ರೆ ನಿಮ್ಗೆ
ಏನ್ ಗೊತ್ತಿರ್ಬೇಕಂತಂದ್ರೆ ಈ ಇಕ್ ನಿಯಮದಲ್ಲಿ ಎಲ್ಲಿ ಇಕ್ ಬರ್ತವೆ, ಯಾವ ಶಬ್ದಗಳಲ್ಲಿ ಇಕ್ ಬರ್ತವೆ, ಸಾಧಾರಣ ಶಬ್ದಗಳು, ಆ ಶಬ್ದದ ಮೊದಲನೇ ಅಕ್ಷರ ಏನಾದ್ರೂ ನಿಂದ ಅ ಅಂತಂದ್ರೆ ಆ ಶಬ್ದಗಳಲ್ಲಿ ಮೊದಲನೇ ಅಕ್ಷರದಲ್ಲಿ ಅ ಕೂಡಿತು ಅಂತಂದ್ರೆ ಅದು ಏನಾಗ್ಬಿಡ್ತದ್ರಿ, ಆ ಆಗ್ಬಿಡ್ತದೆ. ನೆಕ್ಸ್ಟ್ ನಿಮ್ದು ಯಾವ ಶಬ್ದದ ಮೊದಲನೇ ಅಕ್ಷರದಲ್ಲಿ ರಸ್ವ ಇ ಅಥವಾ ದೀರ್ಘ ಇ ಅಂತಂದ್ರೆ ಅದು ಏನಾಗ್ಬಿಡ್ತದ್ರಿ, ಐ ಆಗ್ಬಿಡ್ತದೆ. ರಸ್ವ ಇ ಅಥವಾ ದೀರ್ಘ ಇ ಅಂತಂದ್ರೆ ಅದು ಐ ಆಗ್ಬಿಡ್ತದೆ. ನಿಮ್ಮ ಅಕ್ಷರಗಳಲ್ಲಿ ಯಾವುದೇ ಅಕ್ಷರದಲ್ಲಿ ಅಕ್ಷರದ ಮೊದಲ ವರ್ಣದಲ್ಲಿ ಅಥವಾ ಅಕ್ಷರದಲ್ಲಿ ರಸ್ವವು ಅಥವಾ ದೀರ್ಘವು ಇತ್ತು ಅಂತಂದ್ರೆ ಅದು ಏನಾಗ್ಬಿಡ್ತದ್ರಿ, ಅದು ಏನಂತಂದ್ರೆ ಅವು ಆಗ್ಬಿಡ್ತದೆ. ಹೌದಾ, ಅದಕ್ಕಾಗಿನೇ ನಾವು ಇಲ್ಲಿ ಭೂಗೋಳ ಅದಿಕ್ ಇಕ್ಕಿದ್ದು ಭೌಗೋಳಿಕ್ ಅಂತ ಹೇಳಿ ಪ್ರಯೋಗ ಮಾಡಿದ್ವಿ. ಭೌಗೋಳಿಕ್, ಹೌದಾ, ಇಲ್ಲಿ ನೋಡ್ರಿ ಭೌಗೋಳಿಕ್ ಅಂತ ಹೇಳಿ ಪ್ರಯೋಗ ಮಾಡಿದ್ವಿ. ಸೊ ಇಂತಹ ಕೆಲವೊಂದು ಶಬ್ದಗಳನ್ನು ನಿಮಗೆ ತೋರಿಸ್ತೀನಿ ನೋಡ್ರಿ. ಇಲ್ಲಿ ನೋಡ್ರಿ, ಇದು ಅಳಿಸ್ಬಹುದಾ, ಇಲ್ಲಿ ನೋಡ್ರಿ ಮೇಲ್ಗಡೆ ನೋಡ್ರಿ, ಮೇಲ್ಗಡೆ ಹೌದಾ. ಸೊ ಇಲ್ಲಿ ನೋಡ್ರಿ ಪರಿವಾರ ಅಂತ ಹೇಳಿ ಶಬ್ದ ಇದೆ. ಹೌದಾ, ಇಲ್ಲಿ ನೋಡ್ರಿ ಪರಿವಾರ. ಹೌದಾ, ಸೊ ಪರಿವಾರದಲ್ಲಿ ಮೊದಲನೇ ಅಕ್ಷರ ಏನಿದೆ ರೀ, ಪ ಇದೆ. ಹೌದಾ, ಇಲ್ಲಿ ಸ ಇತ್ತು. ಹೌದಾ, ಇದು ಸಾಧಾರಣ ವರ್ಣ ಅಂತಂದ್ರೆ ಸಾಮಾನ್ಯ ಶಬ್ದ ಅಂತ ಹೇಳಿ ಅರ್ಥ. ಸೊ ಪರಿವಾರ ಅಧಿಕ್ ಇಕ್. ಹೌದಾ, ಸೊ ಪ ಇದ್ದಿದ್ದು ಏನಾಗ್ತದ್ರಿ, ಇಲ್ಲಿ ಪ ಆಗ್ತದ. ಹೌದಾ, ಸೊ ಪಾರಿ ವಾರಿಕ್, ಪಾರಿವಾರಿಕ್ ಏನಾಗ್ಬಿಡ್ತದೆ, ಶಬ್ದ ಆಗ್ಬಿಡ್ತದೆ. ಸೊ ನಿಮ್ಗೆ ಅಲ್ಲಿ ಪಾರಿವಾರಿಕ್ ಈ ತರ ನಿಮ್ಗೆ ಕನ್ಫ್ಯೂಸ್ ಆಗ್ಬಿಡ್ತವೆ. ಸೊ ಇಂತಹ ಶಬ್ದಗಳು ಈ ತರ ಆಗ್ತಾವ ನೋಡ್ರಿ. ಪ ಇದ್ದಿದ್ದು ಏನಾಗ್ತರಿ, ಇಲ್ಲಿ ಪ ಆಯ್ತು. ನೆಕ್ಸ್ಟ್ ನೋಡ್ರಿ ಉದ್ಯೋಗ ಅಂತಿದೆ. ಹೌದಾ, ಉದ್ಯೋಗ. ಹೌದಾ, ಉದ್ಯೋಗ. ಹೌದಾ, ಇದು ಉದ್ಯೋಗ. ಹೌದಾ, ಇಲ್ಲಿ ನೋಡ್ರಿ ಏನಿದೆ ರೀ, ಹೂ ಇದೆ. ಹೂ ಇದ್ದಲ್ಲಿ ರಸ್ವ ಹೂ ಇರ್ಲಿ ದೀರ್ಘ ಇರ್ಲಿ ನಾವು ಅಲ್ಲಿ ಏನ್ ಬಳಸ್ಬೇಕಂದ್ರೆ ಅವು ಬಳಸ್ಬೇಕಂತ ನಾನು ಹೇಳಿದ್ದೆ ನಿಮ್ಗೆ. ಹೌದಾ, ಸೊ ಉದ್ಯೋಗ ಇದ್ದಿದ್ದು ಏನಾಗ್ತದೆ ಅಂತಂದ್ರೆ ಉದ್ಯೋಗ ಅಧಿಕ್ ಇಕ್. ಹೌದಾ, ಉದ್ಯೋಗ ಪ್ಲಸ್ ಇಕ್ ಮಾಡ್ಬೇಕಾಗ್ತದೆ. ಸೊ ಉದ್ಯೋಗ ಅಧಿಕ್ ಇಕ್ ಏನಾಗ್ಬಿಡ್ತದೆ ಅಂತಂದ್ರೆ ಔದ್ಯೋಗಿಕ್. ಹೌದಾ, ಇಕ್ ಇಲ್ಲಿ ಈ ಏನಿದೆ ರಸ್ವ ಇದೆ. ಸೊ ಇಂಥ ಕೇಸಸ್ ನಲ್ಲಿ ನಾವು ರಸ್ವ ಇನೇ ಬಳಸ್ಬೇಕು. ಅದಕ್ಕಾಗಿ ಇದು ಔದ್ಯೋಗಿಕ್ ಅಂತ ಆಯ್ತು. ಹೌದಾ, ಮತ್ತೆ ಇಲ್ಲಿ ಬರ್ಕೊಳ್ರಿ. ನೆಕ್ಸ್ಟ್ ಇನ್ನೊಂದು ತೋರಿಸ್ತೀನಿ ನಿಮ್ಗೆ ಅಂತಂದ್ರೆ ನೀತಿ ಅಂತಿದೆ ಅಂತ ಹೇಳಿರಿ. ಯಾವುದು, ನೀತಿ. ಹೌದಾ, ಸೊ ನೀತಿ ಅಧಿಕ್ ಇಕ್. ಹೌದಾ, ಅಧಿಕ್ ಇಕ್. ಹೌದಾ, ಸೊ ಎಲ್ಲಿ ರಸ್ವ ಇ ಇರ್ಲಿ ದೀರ್ಘ ಇ ಇರ್ಲಿ. ಹೌದಾ, ರಸ್ವ ಇರ್ಲಿ ಆರ್ ದೀರ್ಘ ಇರ್ಲಿ, ಅಲ್ಲಿ ಏನ್ ಬಳಸ್ಬೇಕು, ರಸ್ವ ಇ ಅಥವಾ ದೀರ್ಘ ಇ ಬಂತಂದ್ರೆ ನಾವು ಯಾವ್ದನ್ನ ಬಳಸ್ಬೇಕಂತಂದ್ರೆ ಐ ಅನ್ನ ಬಳಸ್ಬೇಕು. ಹೌದಾ, ಸೊ ಐ ಅನ್ನ ಬಳಸ್ಬೇಕಂದ್ರೆ ನೋಡ್ರಿ ನೀತಿ ಅಧಿಕ್ ಇಕ್ ಐತಂದ್ರೆ ನಾವು ಏನ್ ಬಳಸ್ತೀವಿ ಅಂತಂದ್ರೆ ನೈತಿಕ್. ಹೌದಾ, ನೈತಿಕ್ ಶಬ್ದ ಏನಾಗ್ಬಿಡ್ತದೆ ಅಂದ್ರೆ ಕರೆಕ್ಟ್ ಆಗ್ಬಿಡ್ತದೆ. ಸೊ ಅಲ್ಲಿ ನಿಮ್ಗೆ ಕೊಡ್ಬಹುದು ಎಕ್ಸಾಮ್ ನಲ್ಲಿ ಏನ್ ಕೊಡ್ಬಹುದು ಅಂತಂದ್ರೆ ಶುದ್ಧ ವರ್ತನಿಕ ಚಯನ್ ಕಿಜಿಯೆ, ನೀತಿಕ್ ನೈತಿಕ್ ಈ ತರ ಕೊಟ್ಟಾಗ ನೀತಿಕ್ ಬರಿಬೇಕು ನೈತಿಕ್ ಬರಿಬೇಕು, ನಿಮ್ಗೆ ಕನ್ಫ್ಯೂಸ್ ಆಗ್ತದೆ. ಸೊ ಅಂತ ಸಂದರ್ಭದಲ್ಲಿ ನೀವು ಇಲ್ಲೇನು ಇದಾವ ನೋಡ್ರಿ, ನೀವು ಏನಂತಂದ್ರೆ ಏನ್ ಫಾರ್ಮುಲಾಸ್ ಇದಾವ ನೋಡ್ರಿ, ನಿಯಮಗಳು. ಸಾಧಾರಣ ವರ್ಣ ಇತ್ತು ಅಂತಂದ್ರೆ ನಾವು ಯಾವುದೇ ಒಂದು ಶಬ್ದದ ಮೊದಲು ಅಲ್ಲಿ ನಾವು ಸಾಧಾರಣ ಅಕ್ಷರ ಇತ್ತು ಅಂತಂದ್ರೆ ಅ ಜಾಗದಲ್ಲಿ ನಾವು ಯಾವುದನ್ನ ಬಳಸ್ತೀವ್ರಿ, ಆ ಅನ್ನ ಬಳಸ್ತೀವಿ. ನೆಕ್ಸ್ಟ್ ಯಾವುದೇ ಒಂದು ಶಬ್ದದ ಮೊದಲ ಅಕ್ಷರ ಒಂದು ವೇಳೆ ರಸ್ವ ಇ ಅಥವಾ ದೀರ್ಘ ಇ ಇತ್ತು ಅಂತಂದ್ರೆ ಅದರ ಜಾಗದಲ್ಲಿ ನಾವು ಯಾವುದನ್ನು ಬಳಸ್ತೀವಿ ಅಂತಂದ್ರೆ ಐ ಅನ್ನ ಬಳಸ್ತೀವಿ. ಯಾವುದೇ ಒಂದು ಅಕ್ಷರದ ಮೊದಲ ಅಕ್ಷರದಲ್ಲಿ, ಹೌದಾ, ಮೊದಲ ಅಕ್ಷರದಲ್ಲಿ ರಸ್ವವು ಅಥವಾ ದೀರ್ಘವು ಇತ್ತು ಅಂತಂದ್ರೆ ಅಲ್ಲಿ ನಾವು ಯಾವುದನ್ನ ಬಳಸ್ತೀವ್ರಿ, ಯಾವುದನ್ನು ಬಳಸ್ತೀವಿ ಅಂತಂದ್ರೆ ಅವನ್ನ ಬಳಸ್ತೀವಿ. ಹೌದಾ, ಅವನ್ನ ಬಳಸ್ತೀವಿ. ಅದಕ್ಕಾಗಿ ಇದು ಏನಂತಂದ್ರೆ ಭೂಗೋಳ ಇದ್ದಿದ್ದು ಅಂತಂದ್ರೆ ಭೌಗೋಳಿಕ ಆಯ್ತು. ಸೊ ನಿಮ್ಗೆ ಹೋಮ್ ವರ್ಕ್ ಏನಂತಂದ್ರೆ ಕೆಲವೊಂದು ಶಬ್ದಗಳನ್ನು ಕೊಡ್ತೇನ್ರಿ, ಅವುಗಳನ್ನ ನೀವು ಹೋಮ್ ವರ್ಕ್ ಮಾಡ್ಬೇಕು. ಹೌದಾ, ಬರ್ಕೊಡ್ರಿ ಆ ಶಬ್ದಗಳು ಯಾವುವು, ಪ್ರಾಕ್ಟೀಸ್ ಮಾಡ್ರಿ ನೀವು, ಅಂದಾಗ ಗೊತ್ತಾಗ್ತದೆ. ಹೌದಾ, ಇಲ್ಲಿ ನೋಡ್ರಿ ಏನ್ ಶಬ್ದ ಅಂತಂದ್ರೆ ಮಾಧ್ಯಮ ಅಂತ ಹೇಳಿ ಅದ ನೋಡ್ರಿ. ಹೌದಾ, ಮಧ್ಯಮ್ ಬರ್ಕೊಡ್ರಿ, ಮಧ್ಯಮ್. ಹೌದಾ, ನೆಕ್ಸ್ಟ್ ಇತಿಹಾಸ್.
ಹೌದಾ. ಇತಿಹಾಸ ಇದ್ದಿದ್ದು ಏನ್ರಿ ಈ ಅದ ಇದಕ್ಕೆ ಏನ್ ಬರ್ತದ್ರಿ ಅಲ್ಲಿ ಐ ಬರ್ತದ, ಅದಕ್ಕೆ ಏನಂದ್ರೆ ಐತಿಹಾಸ ಅಂತ ಆಗಂಗಿಲ್ಲ, ಐತಿಹಾಸಿಕ್ ಆಗ್ತದೆ. ಯಾಕಂದ್ರೆ ಇಕ್ ಪ್ರತ್ಯಯಲ್ಲಿ ನಾವು ಪ್ರಯೋಗ ಮಾಡ್ತೀವಿ. ಮಧ್ಯಮ ಇದ್ದಿದ್ರೆ ಮಧ್ಯಮ ಅಧಿಕ ಇಕ್, ಹೌದಾ. ಮಧ್ಯಮ ಅಧಿಕ ಇಕ್ ಏನಾಗಿರ್ತದೆ ಅಂದ್ರೆ ಮಾಧ್ಯಮಿಕ್. ಇತಿಹಾಸ ಅಧಿಕ ಇಕ್ ಏನಂತಂದ್ರೆ ಐತಿಹಾಸಿಕ್, ಹೌದಾ. ಈ ತರ ಶಬ್ದಗಳು ಆಗ್ತವೆ. ಸೊ ಮತ್ತೆ ನೆಕ್ಸ್ಟ್ ಇನ್ನೊಂದು ಎಕ್ಸಾಂಪಲ್ ತೋರಿಸ್ಬೇಕಂತಂದ್ರೆ ಚಮತ್ಕಾರ, ಹೌದಾ. ಚಮತ್ಕಾರ, ಹೌದಾ. ಚಮತ್ಕಾರ ಇದ್ದಿದ್ದು ಏನಾಗ್ಬಿಡ್ತದ್ರಿ, ಚಮತ್ಕಾರಕ್ಕೆ ಏನಂತಾರೆ ಇಕ್ ಪ್ರತ್ಯಯ, ಹೌದಾ. ಹೌದಾ. ಇಲ್ಲಿ ಸಾಧಾರಣ ವರ್ಣದ, ಇಲ್ಲಿ ರಸ್ವ ಏನೂ ಇಲ್ಲ, ದೀರ್ಘ ಏನೂ ಇಲ್ಲ, ರಸ್ವವೂನು ಇಲ್ಲ, ದೀರ್ಘವೂನು ಇಲ್ಲ. ಅದಕ್ಕಾಗಿ ಚಮತ್ಕಾರ ಇದ್ದಿದ್ದು ಅಂತಂದ್ರೆ ನಾನೇನ್ ಹೇಳಿದ್ರೆ ಸಾಧಾರಣ ವರ್ಣಗಳು ಯಾವತ್ತು ಆ ಆಗ್ಬಿಡ್ತಾವ ಅಂತಂದ್ರೆ ಅಲ್ಲಿ ಚಾಮತ್ಕಾರ. ಚಮತ್ಕಾರ ಅಧಿಕ್ ಇಕ್ ಅಂತಂದ್ರೆ ಚಾಮತ್ಕಾರಿಕ್, ಚಾಮತ್ಕಾರಿಕ್, ಹೌದಾ. ಈ ತರಹ ಶಬ್ದಗಳು. ಸೊ ಇಲ್ಲಿ ಚಮತ್ಕಾರಿಕ್, ಹೌದಾ. ಚಮತ್ಕಾರಿಕ್ ಏನಾದ್ರೂ ಶಬ್ದ ನಿಮ್ ಅಲ್ಲಿ ಶುದ್ಧ ವರ್ತನೆ ಚಯನ್ಕಿಜಿ ಅಂತ ಹೇಳಿ ಚಾಮತ್ಕಾರಿಕ್ನು ಕೊಡ್ತದ, ಚಮತ್ಕಾರಿಕ್ ಅಂತ ಕೂಡ ಕೊಡ್ತಾರೆ. ನಾವು ಹೆಚ್ಚೆಚ್ಚಾಗಿ ನಾವು ಏನು ಓದಿರ್ತೀವ್ರಿ, ಚಮತ್ಕಾರಿಕ್ ಅಂತಾನೆ ಬಳಸಿರ್ತೀವಿ, ಚಮತ್ಕಾರಿಕ್ ಅಂತಾನೆ ಓದಿರ್ತೀವಿ. ಸೊ ಸ್ಪಷ್ಟವಾಗಿ ನಮ್ದು ಅಲ್ಲಿ ಏನಾಗ್ಬಿಡ್ತದ್ರಿ ಚಮತ್ಕಾರಿಕ ಅಂತ ತಪ್ಪಾಗ್ಬಿಡ್ತದೆ. ಸೊ ಇಲ್ಲಿ ಚಾಮತ್ಕಾರಿಕ್ ಏನದ ನೋಡ್ರಿ, ಇದೇ ನಿಮ್ದು ಏನಾಗ್ಬಿಡ್ತದೆ ಅಂತಂದ್ರೆ ಕರೆಕ್ಟ್ ಆಗಿ ಬಿಡ್ತದೆ. ಸೊ ಇಲ್ಲಿಯವರೆಗೆ ನಾವು ಏನಂತಂದ್ರೆ ವರ್ತನೆಯ ನಿಯಮಗಳನ್ನ ನೋಡಿದ್ವಿ. ಅಂತಂದ್ರೆ 4 ನಿಯಮಗಳನ್ನ ನಾವು ಒಂದು ವೇಳೆ ಪರ್ಫೆಕ್ಟ್ ಆಗಿ ಮಾಡ್ಕೊಂಡೇವು ಅಂತಂದ್ರೆ ನಮ್ಮ ವರ್ತನೆಯಲ್ಲಿ ಯಾವುದೇ ಒಂದು ಮಾರ್ಕ್ಸ್ ಹೋಗೋದಿಲ್ಲ ಅಂತ ಹೇಳಿ ನಿಮ್ಗೆ ಇಲ್ಲಿ ಗೊತ್ತಾಯ್ತು. ಸೊ ಅರ್ಥ ಆಯ್ತಾ? ಐ ಹೋಪ್ ನಿಮ್ಗೆ ಅರ್ಥ ಆಗಿದೆ ಅಂತ ಅನ್ಕೊಳ್ತೇನೆ. ನೆಕ್ಸ್ಟ್ ಕೆಲವೊಂದು ಅಭ್ಯಾಸಕ್ಕೆ ನಿಮ್ಗೆ ಏನಂತಂದ್ರೆ ನಾನು ಉದಾಹರಣೆಗಳನ್ನ ತಂದಿದ್ದೇನೆ. ಇವೇನಂತಂದ್ರೆ ಕರೆಕ್ಟ್ ಆಗಿರುವಂತಹ ವರ್ತನೆಗಳು, ಹೌದಾ. ಇಲ್ಲೇನಿದೆ ಪುರಸ್ಕಾರ ಅಂತಿದೆ, ಹೌದಾ. ಪುರಸ್ಕಾರ, ಪುರಸ್ಕಾರ, ಹೌದಾ. ಸೊ ಪುರಸ್ಕಾರದಲ್ಲಿ ಈ ತರ ಪೂ ಇದ್ದಿದ್ದನ್ನ ರಸ್ವ ಪೂ ಇದ್ದಿದ್ದು ಪುರಸ್ಕಾರ, ಹೌದಾ. ಪುರಸ್ಕಾರ ಈ ತರ ಬರ್ದಿರಂತಂದ್ರೆ ಅದು ಏನಾಗ್ಬಿಡ್ತದ್ರಿ ತಪ್ಪಾಗ್ಬಿಡ್ತದೆ. ಸೊ ಅದಕ್ಕಾಗಿ ಹೂ ಯಾವತ್ತು ಏನಾಗ್ಬಿಡ್ತದೆ ಅಂತಂದ್ರೆ ರಸ್ವ, ಈ ಶಬ್ದದಲ್ಲಿ ಏನಿದೆ ಅಂತಂದ್ರೆ ರಸ್ವನೇ ಇದೆ. ಚಿನ್ನ ಅಂತ ಹೇಳಿ ಇದೆ ಎರಡನೇದು. ನೆಕ್ಸ್ಟ್ ನೋಡ್ರಿ ಪ್ರಶಂಸಾ ಅಂತಿದೆ. ಸೊ ಪ್ರಶಂಸಾ ಈ ಯಾಕೆ ತಂದಿನ ಅಂತಂದ್ರೆ ಈ ಶಬ್ದಗಳಿಗೆ ನಿಮ್ಗೆ ಗೊತ್ತಾಗ್ಬೇಕು ಅಂತಂದ್ರೆ ಈ ರೀತಿ ಪ್ರಶಂಸಾ ಅಂತ ಹೇಳಿ ಈ ತರ ಕೂಡ ಬರೆಯಲಾಗ್ತದೆ, ಪ್ರಶಂಸಾ, ಹೌದಾ. ಈ ತರ ವರ್ತನೆ ಕೊಟ್ಬಿಡ್ತಾನೆ ನಿಮ್ಗೆ, ಹೌದಾ. ಪ್ರಶಂಸಾ, ಇದು ಪ್ರಶಂಸಾ, ಇದು ಪ್ರಶಂಸಾ, ಹೌದಾ. ಸ ಮತ್ತು ಶಾದಲ್ಲಿ ಇಲ್ಲಿ ಏನಂತಂದ್ರೆ ವ್ಯತ್ಯಾಸಗಳಿದ್ದಾವೆ. ಸೊ ಅದಕ್ಕಾಗಿ ಸೂಕ್ಷ್ಮವಾಗಿ ನೀವೇನ್ ಮಾಡ್ಬೇಕಂತಂದ್ರೆ ಗಮನಿಸ್ಬೇಕು. ಇಲ್ಲಿ ನೋಡ್ರಿ ತಾತ್ಕಾಲಿಕ ಅಂತಿದೆ, ಹೌದಾ. ಸೊ ನಾ ಏನ್ ಹೇಳಿದರೆ ನಿಮಗೆ ನಿಯಮದ ಪ್ರಕಾರ ಯಾವುದೇ ಸಾಧಾರಣ ಅಕ್ಷರ ಇತ್ತಂತಂದ್ರೆ ತ ಇದ್ದಿದ್ದು ಏನಾಗ್ಬಿಡ್ತದ್ರಿ ಆಟೋಮೆಟಿಕ್ ಆಗಿ ತ ಆಗ್ಬಿಡ್ತದ, ಹೌದಾ. ಸೊ ಅಲ್ಲಿ ನಾನು ಏನ್ ಕಳಿಸ್ತಿದ್ದೆ ನಿಮ್ಗೆ, ಯಾವುದೇ ಸಾಧಾರಣ ಅಕ್ಷರ ಇತ್ತಂತಂದ್ರೆ ಇಲ್ಲಿ ನೋಡಿ ಚಮತ್ ಏನದರ ಇದು ತಾತ್ಕಾಲಿಕ ಅಂತ ಹೇಳಿ ಅದ, ಹೌದಾ. ಸೊ ಈ ತಾತ್ಕಾಲಿಕದಲ್ಲಿ ತಾತ್ಕಾಲ್ ಲಾಸ್ಟಿಗೆ ಏನದರಿ ಇಕ್ ಪ್ರತ್ಯಯ ಅದ, ಹೌದಾ. ಇಕ್, ಹೌದಾ. ಸೊ ಸಾಧಾರಣವಾಗಿ ಇರುವಂತ ಶಬ್ದ ಇಲ್ಲಿ ಮೊದಲನೇ ಅಕ್ಷರ ತ ಅದ. ಸೊ ತದಲ್ಲಿ ಯಾವುದೇ ತರಹದ ಏನಿಲ್ಲ ಅಂತಂದ್ರೆ ಊನು ಇಲ್ಲ, ರಸ್ವವೂನು ಇಲ್ಲ, ದೀರ್ಘವೂನು ಇಲ್ಲ, ರಸ್ವ ಈನು ಇಲ್ಲ, ದೀರ್ಘ ಈನು ಇಲ್ಲ. ಸೊ ಇದು ಯಾವ್ದಂತಂದ್ರೆ ಸಾಧಾರಣ ಅಕ್ಷರ. ಅದಕ್ಕಾಗಿ ತ ಇದ್ದಿದ್ದು ತತ್ಕಾಲ್ ಅಂತ ಶಬ್ದ ಅದ, ತತ್ಕಾಲ್ ಅಧಿಕ್ ಇಕ್ನೆ ತಾತ್ಕಾಲಿಕ ಆಗಿದೆ, ಹೌದಾ. ತತ್ಕಾಲ್ ಅಧಿಕ್ ಇಕ್ ಈ ಶಬ್ದನೇ ಏನಾಗಿದೆ ಅಂತಂದ್ರೆ ತಾತ್ಕಾಲಿಕ ಆಗಿದೆ, ಹೌದಾ. ತಾತ್ಕಾಲಿಕ್, ಹೌದಾ. ನಾನ್ ನಿಮ್ಗೆ ಏನ್ ಹೇಳಿದೆ ಅಂತಂದ್ರೆ ಯಾವುದೇ ಸಾಧಾರಣ ಅಕ್ಷರ ಇತ್ತಂತಂದ್ರೆ ಅದಲ್ಲಿ ಅ ಇದ್ದಿದ್ದು ಏನಾಗ್ಬಿಡ್ತದೆ ಅಂತಂದ್ರೆ ಆ ಆಗ್ಬಿಡ್ತದೆ ಅಂತ ಹೇಳಿದೆ. ಇದು ತ ಇದ್ದಿದ್ದು ಏನಾಗ್ಬಿಡ್ತದೆ ಇಲ್ಲಿ ತಾ ಆಗಿದೆ, ಇಕ್ ಇದ್ದಿದ್ದು ಅದೇ ರೀತಿ ಪ್ರಯೋಗವಾಗಿದೆ. ಸೊ ತತ್ಕಾಲ ಇದ್ದಿದ್ದು ಏನಿದೆ ತಾತ್ಕಾಲಿಕ ಆಗಿದೆ. ಸೊ ಇದರ ಜಾಗದಲ್ಲಿ ನಿಮ್ಗೆ ವರ್ತನೆ ಶುದ್ಧಿ ಮಾಡ್ರಿ ಅಂತ ತತ್ಕಾಲಿಕ ಅಂತ ಕೂಡ ಕೊಡ್ಬಹುದು, ತತ್ಕಾಲಿಕ್, ಹೌದಾ. ಸೊ ಇಂಥ ಪ್ರಶ್ನೆಗಳು ಬಂದಾಗ ನೀವು ಯಾವತ್ತು ತತ್ಕಾಲಿಕ್ ಅದನ್ನೇ ನೀವೇನಂತಾರೆ ಚೂಸ್ ಮಾಡ್ತೀರಿ, ಯಾಕಂದ್ರೆ ಅದನ್ನೇ ಯೂಸ್ ಮಾಡಿರ್ತೀರಿ, ಅದು ರಾಂಗ್ ಆಗ್ಬಿಡ್ತದೆ. ಸೊ ತಾತ್ಕಾಲಿಕ ಅನ್ನೋದು ಕರೆಕ್ಟ್ ಆಗ್ಬಿಡ್ತದೆ. ಅಂದ್ರೆ ನಿಯಮದ ಪ್ರಕಾರ ನಾವು ಏನಾದ್ರು ಹೋದೆ ಅಂತಂದ್ರೆ ನಮ್ದು ಮಾರ್ಕ್ಸ್ಗಳು ಎಲ್ಲಿ ಹೋಗಂಗಿಲ್ಲ. ಸೊ ಅದೇ ತರ ಇದು ನೋಡ್ರಿ ಏನಂದ್ರೆ ಪ್ರಶಾಸನಿಕ್ ಅಂತ ಇದೆ. ಸೊ ಇದು ಕೂಡ ಅದೇ ನಿಯಮ, ಹೌದಾ. ಇದರ ನೋಡ್ರಿ ಪಾರಲೌಕಿಕ್, ಹೌದಾ. ಇಲ್ಲಿ ನೋಡ್ರಿ ಪಾರ ಅಧಿಕ್ ಲೌಕಿಕ್ ಅಂತ ಹೇಳಿ ಅದ ನೋಡ್ರಿ.
ಪಾರಲೌಕಿಕ್. ಹೌದಾ, ಇಲ್ಲಿ ನೋಡ್ರಿ. ಸೊ ಪ ಅನ್ನೋದೇನಿದೆ ಸಾಧಾರಣ ಅಕ್ಷರ ಇದೆ. ಇದ್ದಿದ್ದು ಏನಾಗ್ತದೆ ಸಾಧಾರಣ ಅಕ್ಷರದಲ್ಲಿ ಆ ಆಗ್ತದ ಅಂತ ನಾನು ಹೇಳಿದ್ದೆ. ಸೊ ಇಲ್ಲಿ ಇಕ್ ಪ್ರತ್ಯಯ ಇದೆ. ಹೌದಾ, ಇಕ್ ಅಂತಂದ್ರೆ ಇಕ್ ಅಂತ ಹೇಳಿ ಅದ. ಹೌದಾ, ಸೊ ಇಲ್ಲಿ ನೋಡ್ರಿ ಪರಲೋಕ್, ಪರಲೋಕ. ಹೌದಾ, ಪರಲೋಕ ಅಧಿಕ ಇಕ್. ಹೌದಾ, ಪರಲೋಕ್ ಅಧಿಕ್ ಇಕ್ ಏನಾಗ್ಬಿಡ್ತದೆ ಪಾರ ಲೌಕಿಕ. ಹೌದಾ, ಪಾರ ಲೌಕಿಕ ಆಗ್ಬಿಡ್ತದೆ. ಇಲ್ಲಿ ಏನಂತಂದ್ರೆ ಪರಲೋಕ್ ಅಧಿಕ್ ಇಕ್ಕಿದ್ದು ಏನಾಗಿರ್ತೀರಿ ಪಾರಲೌಕಿಕ ಆಯ್ತು ಅಂತಂದ್ರೆ ಈ ರೀತಿಯಾಗಿ ಇಲ್ಲೇನಂತಂದ್ರೆ ಹೊಸದಾಗಿ ಏನಂತಂದ್ರೆ ನಾನು ಏನಂತ ನಿಮ್ಗೆ ಆಡ್ ಮಾಡಿ ಹೇಳ್ತಾ ಇಲ್ಲ. ಸೊ ನಿಯಮದ ಪ್ರಕಾರ ಇವೇನ್ ಅಂತಂದ್ರೆ ಬಂದಿದಾವೆ. ಇಲ್ಲಿ ನೋಡ್ರಿ ತಿಲಾಂಜಲಿ. ಹೌದಾ, ತಿಲಾಂಜಲಿ ನಲ್ಲಿ ಏನದರಿ ರಸ್ವಯಿ ಅದ. ಹೌದಾ, ರಸ್ವಯಿ ಮತ್ತು ದೀರ್ಘ ಇ ಯಾವುದೇ ಇರ್ಲಿ ಅಲ್ಲಿ ಏನ್ ಪ್ರತ್ಯಯ ಹಚ್ಬೇಕಂತ ಹೇಳಿದೆ ನಿಮ್ಗೆ ನಾನು ಐ ಅನ್ನ ಹಚ್ಬೇಕಂತ ಹೇಳಿದೆ. ಸೊ ತಿಲಾಂಜಲಿ ಇದು ಏನಾಗ್ಬಿಡ್ತದೆ ತೈಲಾಂಜಲಿ ಆಗ್ಬಿಡ್ತದೆ. ಏನಾಗ್ಬಿಡ್ತದೆ ಅಂದ್ರೆ ತೈಲಾಂಜಲಿ. ಹೌದಾ, ತಿಲ ಅಧಿಕ್ ಆಂಜಲಿ ಇದೇನಾಗ್ಬಿಡ್ತದೆ ಅಂತಂದ್ರೆ ತೈಲಾಂಜಲಿ. ಹೌದಾ, ಸೊ ಈ ಫಾರ್ಮೆಟ್ ನಲ್ಲಿ ನಿಮ್ಗೆ ಏನಾಗ್ಬಿಡ್ತದೆ ಅಂದ್ರೆ ಪ್ರಶ್ನೆಗಳು ಬರ್ತವೆ. ಸೊ ದುರ್ನಿವಾರ, ನಿರೀಕ್ಷಣ. ಹೌದಾ, ದುರ್ವಸ್ಥಾ, ದ್ವಾರಕಾ, ಪೂಜನೀಯ. ಹೌದಾ, ಸೊ ಪೂಜನೀಯ ಬರ್ದ್ರಿ ಅಂತಂದ್ರೆ ಕರೆಕ್ಟ್ ನಿಮ್ದು. ಹೌದಾ, ಸೊ ಒಂದ್ ವೇಳೆ ನೀವು ಪೂಜನೀಯ ಬರೆದನ್ ಬಿಟ್ಟು ಇಲ್ಲಿ ನೋಡ್ರಿ ಪೂಜ್ಯನೀಯ, ನೀಯ ಈ ತರ ಬರ್ದಿರಿ ಅಂತಂದ್ರೆ ನಿಮ್ ಶಬ್ದ ಏನಾಗ್ಬಿಡ್ತದೆ ರಾಂಗ್ ಆಗ್ಬಿಡ್ತದೆ. ಸೊ ಇಲ್ಲಿ ಪೂಜನೀಯ ಮಾತ್ರ ಕರೆಕ್ಟ್ ಆಗಿದೆ. ಪೂಜನೀಯ ಅಂತಂದ್ರೆ ಇಲ್ಲಿ ಜನ ಈ ತರ ಬಳಸಬಾರ್ದು ಅಂತ ಹೇಳಿ ನಿಯಮ ಅದರಿ. ಸೊ ಇದೇ ಫಾರ್ಮೆಟ್ ನಲ್ಲಿ ನೀವೇನಂತಂದ್ರೆ ಪ್ರಾಕ್ಟೀಸ್ ಮಾಡಬಹುದು. ಒಂದ್ ವೇಳೆ ಈಸಿ ಅದರಿ ಯಾವುದೇ ತರಹ ಶಬ್ದಗಳನ್ನು ತಾತ್ಕಾಲ ಅಂತಂದ್ರೆ ಒಂದೊಂದು ಏನಂತಂದ್ರೆ ಗೆರೆಗಳನ್ನ ನೀವು ಬಯೋಪೇಟ್ ಮಾಡಕ್ ಸಾಧ್ಯ ಅಂತೂ ಇಲ್ಲ. ಅದಕ್ಕಾಗಿ ನಿಯಮಗಳನ್ನು ಫಾಲೋ ಮಾಡ್ರಿ, ನಿಯಮದ ಪ್ರಕಾರ ಉತ್ತರವನ್ನ ಮಾಡ್ರಿ. ಸೊ ನಿಮ್ಗೆ ಈ ತರ ಅ ಮತ್ತು ಆ ಸಂಬಂಧಿ ಏನಂತಂದ್ರೆ ವರ್ತನೆಗಳು ಯಾವ ರೀತಿ ಆಗ್ಬಿಡ್ತದೆ. ಆಕಾಶ ಅಂತ ಹೇಳಿ ಅದ ಅ ಜಾಗದಲ್ಲಿ ಆ ಬಳಕೆ ಅಂತಂದ್ರೆ ಅದು ಆಕಾಶ ಆಗ್ತದೆ. ಈ ರೀತಿ ವರ್ತನೆಗಳು ಕರೆಕ್ಟ್ ಆಗ್ತವೆ. ಈ ತರ ಇಲ್ಲೇನು ಅದಾವ ನೋಡಿ, ಏನು ಟೆನ್ಷನ್ ತಗೊಳ್ಳೋದ ಅವಶ್ಯಕತೆ ಇಲ್ಲ. ಎಲ್ಲವನ್ನ ನಾನು ಹೇಳಿದನಲ್ರಿ ನಮ್ದು ಏನು ಲತಾರ ಲರ್ನಿಂಗ್ ಆ್ಯಪ್ ಇದೆ, ಅದರಲ್ಲಿ ನಿಮ್ಗೆ PDF ಮುಖಾಂತರ ಎಲ್ಲವನ್ನ ಪ್ರೊವೈಡ್ ಮಾಡಿದ್ದೇವೆ. ಸೊ ಈ ಇದ್ದಿದ್ದು ದೀರ್ಘ ಇ ಆಗ್ತದೆ, ರಸ್ವ ಇದ್ದಿದ್ದು ದೀರ್ಘ ಇ ಯಾವ ರೀತಿ ಆಗ್ತದೆ. ಇಲ್ಲಿ ಆಶೀರ್ವಾದ ಅಂತಿತ್ತು, ಆಶೀರ್ವಾದ ಅಂತಂದ್ರೆ ನಾವು ಶ್ರೀ ಅನ್ನೋದನ್ನ ದೀರ್ಘ ಬಳಸ್ತೀವಿ, ಅದಕ್ಕಾಗಿ ಇದು ಶುದ್ಧ ವರ್ತನೆ ಆಗ್ತದೆ. ಸೊ ಹೀಗೆ ನಿಮ್ಗೆ ಅಂತಂದ್ರೆ ಹೂ ಇದ್ದಿದ್ದು ರಸ್ವ ಇದ್ದಿದ್ದು ದೀರ್ಘವು ಯಾವ ರೀತಿ ಪರಿವರ್ತನೆ ಆಗ್ತದೆ. ಆಮೇಲೆ ರು ಇದ್ದಿದ್ದು ರು ಯಾವ ರೀತಿ ಆಗುತ್ತೆ ಅಂದ್ರೆ ಇಲ್ಲಿ ನೋಡಿ ರಿ ಅದ, ಋಗ್ವೇದ ಅಂತ ಹೇಳಿ ನಾವು ಹೇಳೋದಿಲ್ಲ, ಋಗ್ವೇದ ಅಂತ ಹೇಳ್ತೀವಿ. ಇಲ್ಲಿ ಋಷಿ ಅದ, ಋಷಿ ಇಲ್ಲಿ ನಾವು ಅಂತಂದ್ರೆ ಋಷಿಯನ್ನು ಬಳಸ್ತೀವಿ. ಅಂತಂದ್ರೆ ರು ಪ್ರಯೋಗ ವರ್ತನೆಯಲ್ಲಿ ಯಾವ ರೀತಿ ಆಗ್ತದೆ ಅಂತ ತಿಳಿಸಲಾಗಿದೆ. ಇದನ್ನ ಚೆನ್ನಾಗಿ ಅಧ್ಯಯನ ಮಾಡ್ಕೊಳ್ರಿ. ಇಲ್ಲಿ ನೋಡಿ ಎ ಇದ್ದಿದೆ, ಎ ಇದ್ದಲ್ಲಿ ನಾವು ಅಂತಂದ್ರೆ ಐ ಅನ್ ಕಾಣ್ತೀವಿ. ಸೊ ಎ ಇದ್ದಿದ್ದು ಏನಾಗ್ಬಿಡ್ತದೆ ಅಂತಂದ್ರೆ ಐ ಆಗ್ತದೆ. ಇಲ್ಲಿ ನೋಡಿ ಕೆಂಟಿಕ್ ಅಂತಿದೆ, ಕೆಂಟಿಕ್ ಇದ್ದಿದ್ದು ಕೈಂಟಿಕ್ ಆಗಿದೆ. ಇಲ್ಲೇನಿದೆ ರೀ ಕೆಬಿನೆಟ್ ಅಂತ ಇದೆ, ಕೆಬಿನೆಟ್ ಆಗೋದಿಲ್ಲ, ಕ್ಯಾಬಿನೆಟ್ ಅಂತ ಹೇಳ್ತೀವಿ. ಸೊ ಕ್ಯಾಬಿನೆಟ್. ಸೊ ಈ ತರ ಎ ಇದ್ದಿದ್ದು ಎ ವರ್ಣ ಐ ನಲ್ಲಿ ಯಾವ ರೀತಿ ಪ್ರಯೋಗವಾಗ್ತಾ ಇದೆ ಅಂತ ಹೇಳಿ ಇಲ್ಲಿ ತೋರಿಸಲಾಗಿದೆ. ಸೊ ಪೇಸ ಅಂತ ಹೇಳಿ ನಾವು ಹೇಳಂಗಿಲ್ಲ, ಪೇ ಇದ್ದಿದ್ದು ಏನಾಗ್ಬಿಡ್ತದ್ರಿ ಪೈಸಾ ಆಗ್ಬಿಡ್ತದೆ. ಸೊ ಈ ರೀತಿ ನೀವು ಅಧ್ಯಯನ ಮಾಡಬಹುದು. ನೆಕ್ಸ್ಟ್ ಓ ಜಾಗದಲ್ಲಿ ಅವು ಬಂದ್ರ ಅಂತಂದ್ರೆ ಶುದ್ಧ. ಓ ನಲ್ಲಿ ಇರುವಂತ ಎಲ್ಲಾ ಶಬ್ದಗಳು ಅಂತಂದ್ರೆ ಇಲ್ಲಿರುವಂತ ಎಲ್ಲಾ ಶಬ್ದಗಳು ತಪ್ಪು. ಸೊ ಅದನ್ನೇ ಓ ನಲ್ಲಿ ಉಚ್ಚಾರಣೆ ಇರುವಂತದ್ದು. ಸೊ ಗೌರವ್ ಅಂತ ಹೇಳಿ ಯಾವುದೇ ಶಬ್ದ ಆಗಂಗಿಲ್ಲ, ಗೌರವ್. ಹೌದಾ, ಗೌರವ್ ಅನ್ನೋದು ಶಬ್ದ. ಸೊ ಇದು ಕರೆಕ್ಟ್ ಆಗ್ಬಿಡ್ತದೆ. ಅಂದ್ರೆ ಓ ಜಾಗದಲ್ಲಿ ಅವು ಹಚ್ಚಿದೇವು ಅಂತಂದ್ರೆ ನಮ್ಮ ವರ್ತನೆಗಳು ಯಾವ ರೀತಿ ಶುದ್ಧ ಆಗ್ತವೆ ಅಂತ ಹೇಳಿ ಇಲ್ಲಿ ತಿಳಿಸಲಾಗಿದೆ. ಇಲ್ಲಿ ನೋಡ್ರಿ ವಿಸರ್ಗಗಳು ಹಚ್ಚೋದ್ರಿಂದ ಕೂಡ ಇಲ್ಲಿ ನೋಡ್ರಿ ದುಃಖ ಅಂತ ಹೇಳಿ ಅದ. ಹೌದಾ, ದುಃಖ. ಸೊ ದುಃಖ ಈ ತರ ಬರ್ದೇವ ಅಂತಂದ್ರೆ ನಮ್ದು ರಾಂಗು. ಒಂದ್ ವೇಳೆ ಈ ವಿಸರ್ಗವನ್ನ ಹಚ್ಚಿದೇವ ಒಂದು ಅಕ್ಷರಕ್ಕೆ ಶಿರೋರೇಖಾ ಮೇಲೆ ಹಚ್ಚಿದೇವ ಅಂತಂದ್ರೆ ಬಿಂದಿಗೆ ನಾವು ಅನುಸ್ವಾರ ಅಂತ ಹೇಳ್ತೀವಿ. ಅಕ್ಷರದ ಎದುರುಗಡೆ ಎರಡು ಬಿಂದಿಯನ್ನು ಹಚ್ಚಿದೇವ ಅಂತಂದ್ರೆ ಅದನ್ನ ನಾವು ಅಂತಂದ್ರೆ ವಿಸರ್ಗ ಅಂತ ಹೇಳಿ ಕರಿತೀವಿ. ಸೊ ಇಲ್ಲಿ ನೋಡಿ ದುಃಖ. ಹೌದಾ, ಇದಿದೆ ದುಃಖದ ಮುಂದೆ ಇಲ್ಲಿ ಏನಿಲ್ಲ ಅಂತಂದ್ರೆ ವಿಸರ್ಗಗಳು ಇರ್ಲಿಲ್ಲ, ಅದಕ್ಕಾಗಿ ಇದೇನಾಯ್ತು ಅಂತಂದ್ರೆ ನಮ್ದು ರಾಂಗ್ ಆಗ್ಬಿಡ್ತು.
ಇಲ್ಲಿ ಏನಿದೆ ದುಃಖದ ಅಂತಂದ್ರೆ ವಿಸರ್ಗವನ್ನು ಬಳಸಲಾಗಿದೆ. ಸೊ ವಿಸರ್ಗವನ್ನು ನಾವು ಒಂದು ವೇಳೆ ಯಾವ ಜಾಗದಲ್ಲಿ ಬಳಸಬೇಕು ಆ ಜಾಗದಲ್ಲಿ ಬಳಸಲಿತ್ತಂದ್ರೆ ಅದು ನಮ್ದೇನಾಗ್ಬಿಡ್ತದೆ ಅಂದ್ರೆ ತಪ್ಪಾಗ್ಬಿಡ್ತದೆ. ಇಲ್ಲಿ ನೋಡಿ ಛದ ಜಾಗದಲ್ಲಿ ಕ್ಷವನ್ನ ಹಚ್ಚಬೇಕು. ಸೊ ಯಾವ ಪದಗಳಲ್ಲಿ ಛವನ್ನು ಹಚ್ಚಬೇಕು, ಯಾವ ಪದಗಳಲ್ಲಿ ಕ್ಷವನ್ನು ಹಚ್ಚಬೇಕು ಅಂತ ಹೇಳಿ ಇಲ್ಲಿ ತೋರಿಸಲಾಗಿದೆ. ಛನ್ ಅಂತ ಯಾವುದೇ ಶಬ್ದ ಇರಾಗಿಲ್ಲ, ಕ್ಷಣ ಅಂತ ಇರ್ತದೆ. ಛನ್ ಅಂತ ಹೇಳಿ ಏಕ್ ಛನ್ ಕೆ ಲಿಯೆ ರುಕ್ ಜಾವ್ ಅಂತ ಹೇಳಂಗಿಲ್ಲ ನಾವು, ಏಕ್ ಕ್ಷಣ ಕೆ ಲಿಯೆ ರುಕ್ ಜಾವ್ ಅಂತ ಹೇಳ್ತೀವಿ. ಕ್ಷಮಾ ಕರೆ ಅಂತ ಹೇಳಿ ನಾವು ಹೇಳಂಗಿಲ್ಲ, ಕ್ಷಮಾ ಕರೋ ಅಂತ ಹೇಳಿ ಕೇಳಂಗಿಲ್ಲ ನಾವು, ಕ್ಷಮೆ ಮಾಡ್ರಿ ಅಂತ ಕೇಳ್ತೀವಿ. तो क्षमा करो नहीं पूछा जाता, क्षमा करो कहकर हम बोलते हैं. तो ಕ್ಷಯ ಹೇಳಂಗಿಲ್ಲ, ಕ್ಷಯ ಹೇಳ್ತೀವಿ ಅಂತಂದ್ರೆ ಛದ ಜಾಗದಲ್ಲಿ ಕ್ಷ ಅಕ್ಷರ ಯಾವ ರೀತಿ ಪ್ರಯೋಗವಾಗ್ತಾ ಇದೆ ಅಂತ ಹೇಳಿ ನಿಮ್ಗೆ ಇಲ್ಲಿ ತೋರಿಸಲಾಗಿದೆ. ಸೊ ಜ ಜಾಗದಲ್ಲಿ ಯಾವ ರೀತಿ ಯ ಪ್ರಯೋಗವಾಗ್ತದೆ, ಟದ ಜಾಗದಲ್ಲಿ ಯಾವ ರೀತಿ ಠ ಪ್ರಯೋಗವಾಗ್ತದೆ. ಸೊ ಕನಿಷ್ಠ ಅಂತ ಇರಂಗಿಲ್ಲ, ಕನಿಷ್ಠ ಇಲ್ಲಿ ದೀರ್ಘ ಠವನ್ನು ಹಚ್ಚಬೇಕಾಗ್ತದೆ. ಹೌದಾ, ಇಲ್ಲಿ ನೋಡಿ ಪುಸ್ತ ಅಂತ ಇರಂಗಿಲ್ಲ, ಪುಸ್ಥ ಅಂತ ಇರ್ತದೆ. ಹೌದಾ, ಸೊ ಟ ಜಾಗದಲ್ಲಿ ರಸ್ವ ಟ ಜಾಗದಲ್ಲಿ ದೀರ್ಘ ಠನ ಯಾವ ರೀತಿ ಹಚ್ಚಬೇಕಂತ ಹೇಳಿ ಇಲ್ಲಿ ತೋರಿಸಲಾಗಿದೆ. ಡ ಡ ಢದಲ್ಲಿ ಯಾವ ರೀತಿಯಾಗಿ ಪರಿವರ್ತನೆ ಆಗ್ತವೆ, ಬ ಇದ್ದಿದ್ದು ವ ಯಾವ ರೀತಿಯಾಗಿ ಪರಿವರ್ತನೆ ಆಗೋದನ್ನ ಇಲ್ಲಿ ತೋರಿಸಲಾಗಿದೆ. ನವಾಬ್ ಅಂತ ಹೇಳಿ ಹೇಳಂಗಿಲ್ಲ, ನವಾಬ್ ಅಂತ ಹೇಳ್ತೀವಿ. ಸೊ ಇಲ್ಲಿ ಬ ಹಚ್ಚಿದೆ ಅಂತಂದ್ರೆ ಇದು ಏನಾಗಿದೆ ಅಂತಂದ್ರೆ ನಮ್ದು ವರ್ತನೆ ತಪ್ಪಾಗಿದೆ, ವ ಹಚ್ಚಿದಕ್ಕಾಗಿದ್ದು ಕರೆಕ್ಟ್ ಆಗಿದೆ. ಸೊ ನವಾಬ್ ಇದ್ದಿದ್ದು ಏನಾಗ್ತದೆ, ನವಾಬ್ ಇದ್ದಿದ್ದು ನವಾಬ್ ಆಗ್ತದೆ. ಹೌದಾ, ಧೋವಿ ಅಂತ ಹೇಳಿ ಹೇಳಂಗಿಲ್ಲ ನಾವು, ಧೋಬಿ ಅಂತ ಹೇಳ್ತೀವಿ. ಇದು ಇದರ್ ಈ ಕಡೆ ಆಗಿದೆ. ಹೌದಾ, ಉಲ್ಟಾ ಆಗಿದೆ. ಹೌದಾ, ಬಿಬಿ ಅಂತ ಹೇಳಿ ಕರೆಯಂಗಿಲ್ಲ, ಬಿಬಿ ಅಂತ ಹೇಳಿ ಕರಿತೀವಿ. ಸೊ ಈ ರೀತಿಯಾಗಿ ನೀವು ವರ್ತನೆಗಳನ್ನ ಸ್ಟಡಿ ಮಾಡ್ಬೇಕಾಗ್ತದೆ. ಸೊ ಐ ಹೋಪ್ ನಿಮ್ಗೆಲ್ಲ ಇಲ್ಲಿ ಲಾಸ್ಟಿಗೆ ಒಂದಿದೆ ನೋಡ್ರಿ, ಶ ಇದ್ದಿದ್ದು ಶ ಆಗ್ಬಿಡ್ತದೆ. ಹೌದಾ, ಆದರ್ಶ ಇದ್ದಿದ್ದು ಏನಾಗ್ತದೆ, ಆದರ್ಶ ಇಲ್ಲಿ ರಸ್ವ ಶ ಅನ್ನು ಬಳಸಲಾಗಿದೆ. ಹೌದಾ, ಆಮೇಲೆ ಪ್ರಶಂಸಾ ಅಂತ ಹೇಳಿ ಹೇಳಂಗಿಲ್ಲ, ಪ್ರಶಂಸಾ ಅಂತ ಹೇಳಿ ನಾವು ಬಳಕೆಯನ್ನ ಮಾಡ್ತೀವಿ. ಸೊ ಯಾವುದೇ ಕಾರಣಕ್ಕಾಗಿ ನೀವು ಶ ನಂತರನೇ ಶ ಅನ್ನ ಬಳಸಬೇಕು. ಹೌದಾ, ವಿಶೇಷ ಅಂತ ಹೇಳಿ ಅಂತಿದೆ ನೋಡಿ ಒಂದು ಶಬ್ದ, ವಿಶೇಷ. ಹೌದಾ, ಸೊ ವಿಶೇಷ ಯಾವುದೇ ಕಾರಣಕ್ಕಾಗಿ ಈ ಶ ಏನು ದೀರ್ಘ ಶ ಇದೆ ನೋಡ್ರಿ, ಯಾವುದೇ ಕಾರಣಕ್ಕಾಗಿ ನೀವು ಈ ಶಕ್ಕಿಂತ ಮುಂಚೆ ಬಳಸಬಾರ್ದು. ಮೊದಲು ರಸ್ವ ಶವನ್ನು ಬಳಸಿಯೇ ನಂತರ ನೀವು ಅಂತಂದ್ರೆ ದೀರ್ಘ ಶವನ್ನ ಬಳಸಬೇಕಾಗ್ತದೆ. ಸೊ ವಿಶೇಷ ಈ ರೀತಿಯಾಗಿ ಬರೆಯಲಾಗುತ್ತದೆ. ಸೊ ಐ ಹೋಪ್ ಎಲ್ಲವೂ ನಿಮ್ಗೆ ಅರ್ಥ ಆಗಿದೆ ಅಂತ ಅನ್ಕೊಳ್ತೇನೆ. ಸೊ ಈ ಕ್ಲಾಸಿನ PDF ನೋಟ್ಸ್ ಏನೇ ಬೇಕಾಗಿತ್ತು ಅಂತಂದ್ರೆ ನೀವು ಅಂತಂದ್ರೆ ನಮ್ದು ಲತಾರ ಲರ್ನಿಂಗ್ ಅನ್ನುವಂಥ ಆ್ಯಪ್ ಅನ್ನ ಪ್ಲೇಸ್ಟೋರ್ ನಿಂದ ಡೌನ್ಲೋಡ್ ಮಾಡ್ಕೊಡ್ರಿ. ಮತ್ತೆ ಈ ವರ್ತನೆಗೆ ಸಂಬಂಧಿಸಿದಂತೆ ನಿಮ್ಗೆ ಯಾವುದೇ ಡೌಟ್ಸ್ ಏನೇ ಇದೆ ಅಂತಂದ್ರೆ ಕಮೆಂಟ್ ಮಾಡಿ ತಿಳಿಸ್ರಿ. ಥ್ಯಾಂಕ್ ಯು. ಮತ್ತೆ ಮುಂದಿನ ಕ್ಲಾಸ್ನಲ್ಲಿ ಭೇಟಿ ಆಗೋಣ. ಅಲ್ಲಿವರೆಗೆ ಬಾಯ್ ಬಾಯ್.